विस्तीर्णवक्षाः कमलायताक्षो बृहद्भुजः कम्बुसमानकण्ठः समस्तवेदान्मुखतः समुद्गिरन् अनन्तचन्द्राधिककान्तिसन्मुखः प्रबोधमुद्राभयदोर्द्वयान्वितो यज्ञोपवीताजिनमेखलोल्लसन् दृशामहाज्ञानभुजङ्गदष्टमुज्जीवजानो जगदत्यरोचत यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरगे गुरवे नमः। कृष्णाय यादवेन्द्राय ज्ञानमुद्राय योगिने नाथाय ऋग्विणीशाय नमो वेदान्तवेदिने। नमस्ते प्राणेश प्रणतविभवायावनिमगाः नमः स्वामिन्नरामप्रियतमहनूमन् गुरुगुण नमस्तुभ्यं भीम प्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति गं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यस्वानुभावमखिलश्रुतिसारमेकम् अध्यात्मदीपम् अतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। ಎಲ್ಲರೂ ಹೇಳಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಅಭಿನಂದನೆಗಳು. ನಾವಿವತ್ತು ಶ್ರೀಹರಿ ಭಾಗವತದಲ್ಲಿ ನವಮಸ್ಕಂಧದ ಅನೇಕ ರಾಜಋಷಿಗಳ ಚರಿತೆಯನ್ನು ನವಮಸ್ಕಂಧದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಅದರಲ್ಲಿ ಅಂಬರೀಷ ಎನ್ನುವವನು ಬಹಳ ಒಳ್ಳೆಯ ರಾಜ. ಈ ರಾಜಋಷಿಗಳ ಕಥೆಯನ್ನೆಲ್ಲ ಯಾಕೆ ಭಾಗವತ ಉಲ್ಲೇಖ ಮಾಡುತ್ತದೆ ಅಂತಂದರೆ, ಇಡೀ ದೇಶದ ಹೊಣೆಗಾರಿಕೆಯನ್ನು ವಹಿಸಿಕೊಂಡೂ ಕೂಡ ಅಧ್ಯಾತ್ಮದ ಸಾಧನೆಯನ್ನು ಮಾಡಬಹುದು ಎನ್ನುವುದನ್ನು ಭಾಗವತ ತಿಳಿಸಿಕೊಡುತ್ತದೆ. ನಾನು ಆರಂಭದಲ್ಲಿಯೇ ಹೇಳಿದ್ದೆ, ಈ ಗ್ರಂಥದಲ್ಲಿ ಎಲ್ಲರೂ ಸಾಧನೆ ಮಾಡಬೇಕಾದಂಥ ಅಂಶಗಳು ಇದೆ ಅಂತ. ಹಾಗಾಗಿ ಅನೇಕ ಕಾರಣಗಳನ್ನು ಹೇಳಿ, ನಾವು ಗೃಹಸ್ಥರಿದ್ದೇವೆ, ನಮಗೆ ರಾಜಕೀಯದ ಕೆಲಸಗಳು ಉಂಟು, ನಾವು ಮಕ್ಕಳಿದ್ದೇವೆ, ನಮಗೆ ವಯಸ್ಸಾಗಿದೆ, ಈ ಯಾವ ಕಾರಣಗಳನ್ನು ಕೊಡುವಂತೆ ಇಲ್ಲ. ಮತ್ತು ಎಲ್ಲರೂ ಸಾಧನೆ ಮಾಡಬೇಕಾದಂಥ ಅಂಶಗಳನ್ನು ಭಾಗವತ ಹೇಳುತ್ತದೆ.
ಅದೇ ಮಾಂಧಾತ ನಹುಶೋಂಬರೀಶ ಸಗರು ರಾಜ ಪೃಥರು ಹೈಹಯ, ಹೀಗೆ ಅನೇಕ ರಾಜರ್ಷಿಗಳ ಚರಿತೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಯಾಕೆ ಅದನ್ನು ಉಲ್ಲೇಖ ಮಾಡಿದೆ ಅಂತಂದರೆ, ಇಡೀ ದೇಶದ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಅವರು ಸಾಧನೆಯನ್ನು ಮಾಡಿ ಕೊನೆಯ ಕಾಲಕ್ಕೆ ಆ ಎಲ್ಲ ಹೊಣೆಗಾರಿಕೆಯನ್ನು ಕೂಡ ಮಕ್ಕಳಲ್ಲಿ ಒಪ್ಪಿಸಿ ಮತ್ತೆ ಕೊನೆಯ ಕಾಲಕ್ಕಾಗುವಾಗ ಸಾಧನೆಗಾಗಿ ಕಾಡಿಗೋ ನದಿ ತೀರಕ್ಕೋ ತೆರಳುತ್ತಾ ಇದ್ದರು. ಹೀಗೆ ಮಾಡುವ ಮೂಲಕ ಸಾಧಕನ ಕೊನೆಯ ಕ್ಷಣಗಳು, ಕೊನೆಯ ದಿನಗಳು ಹೇಗಿರಬೇಕು? ಇಡೀ ದೇಶದ ರಾಜನೇ ಆಗಿರಲಿ, ಅವನು ಕೊನೆಯ ಕಾಲಘಟ್ಟದಲ್ಲಿ ಯಾವ ರೀತಿಯ ಜೀವನವನ್ನು ನಡೆಸಬೇಕು ಎನ್ನುವುದನ್ನು ಭಾಗವತ ಹೇಳಿಕೊಡುತ್ತದೆ. ಹೀಗೆ ಅಲ್ಲಿ ಅಂಬರೀಷ ಎನ್ನುವಂತಹ ಒಳ್ಳೆಯ ರಾಜ ಬಂದ, ನಾಭಾಗನ ಮಗನಾಗಿ ಅಂಬರೀಷ ರಾಜ ಬಂದಿದ್ದಾನೆ. ಆ ಅಂಬರೀಷ ರಾಜ, ಅವನ ಚರಿತ್ರೆ ಬಹಳ ಅತ್ಯುತ್ತಮವಾದದ್ದು. ಅವನು ಏಕಾದಶಿ ವ್ರತವನ್ನು ತಪ್ಪದೆ ಮಾಡ್ತಾ ಇದ್ದಂತೆ. ಯಾವ ವ್ರತ? ಏಕಾದಶಿ ವ್ರತವನ್ನು 15 ದಿವಸಕ್ಕೆ ಬರುವಂತಹ ಒಂದು ವ್ರತ. ಅದನ್ನು ಅವನೇನು ಮಾಡ್ತಾ ಇದ್ದ ಅಂತಂದರೆ ತಪ್ಪಿಸ್ತಾ ಇರಲಿಲ್ಲ. ಏಕಾದಶಿ ಯಾಕೆ ಮಾಡಬೇಕು ಅಂತಂದರೆ ಪುರಾಣಗಳೆಲ್ಲ ಏಕಕಂಠದಿಂದ ಹೇಳಿವೆ. ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ ಅಂತ. ಪುರಾಣಗಳೆಲ್ಲ ಅಂದರೆ, ಪುರಾಣಗಳು ಅಂತಂದರೆ ಸಾಧಕನ ಜೀವನ ಹೇಗಿರಬೇಕು ಎನ್ನುವುದನ್ನು ಹೇಳಲಿಕ್ಕೆ ಹೊರಟ ಗ್ರಂಥಗಳು. ಈಗ ನಾವೊಂದು ಮೊಬೈಲ್ ತಗೊಳ್ತೇವೆ ಅಂತಾದರೆ ಆ ಮೊಬೈಲನ್ನು ಹೇಗೆ ಯೂಸ್ ಮಾಡಬೇಕು ಎನ್ನುವುದಕ್ಕೊಂದು ಮ್ಯಾನ್ಯಲ್ ಇರ್ತದಲ್ವ. ಒಂದು ಯಾವುದೋ ಒಂದನ್ನು ನೀವೇನು ಮನೆಗೆ ಖರೀದಿ ಮಾಡಿದರೂ ಕೂಡ ಇದನ್ನು ಯಾವ ರೀತಿಯಾಗಿ ಬಳಸಿಕೊಳ್ಬೇಕು ಎನ್ನುವುದಕ್ಕೊಂದು ವ್ಯವಸ್ಥೆ ಇದೆ. ಹಾಗೆಯೇ ಇದು ದೇವರು ಕೊಟ್ಟ ಶರೀರ. ಯಾವುದು? ನಮ್ಮ ಶರೀರ ಏನಿದೆ ದೇವರು ಕೊಟ್ಟದ್ದು. ಈ ದೇಹವನ್ನು ಹೇಗೆ ಬಳಸಿಕೊಳ್ಬೇಕು ಎನ್ನುವುದನ್ನು ಯಾರು ಹೇಳಬೇಕು ಹೇಳಿ? ಮೊಬೈಲಿನ ಬಗ್ಗೆ ಯಾರು ಹೇಳಬೇಕು? ಆ ಕಂಪನಿಯವರು ಹೇಳಬೇಕು, ಹೌದಲ್ವಾ? ಹಾಗೆಯೇ ಇದು ಯಾವ ಕಂಪನಿಯಲ್ಲಿ ತಯಾರಾದದ್ದು? ದೇಹ ದೇವರು ಕೊಟ್ಟದ್ದು ಅಲ್ವಾ? ಹಾಗಾದರೆ ಈ ದೇಹವನ್ನು ಹೇಗೆ ಬಳಸಿಕೊಳ್ಬೇಕು, ಹೇಗೆ ಉಪಯೋಗಿಸಿಕೊಳ್ಬೇಕು ಎನ್ನುವುದನ್ನು ಯಾವುದು ಹೇಳಬೇಕು? ಯಾರು ಹೇಳಬೇಕು? ಯಾರು ಹೇಳಬೇಕು? ದೇವರು ಹೇಳಬೇಕು. ದೇವರು ಕುಡುಪಿಗೆ ಬಂದು ನೇರ ಚಕ್ರಶಂಕ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಹಾಗೆ ನೇರ ಹೇಳೋಲ್ಲ. ಮತ್ತು ಅವನೇನು ಮಾಡಿದ್ದಾನೆ ಅಂತಂದರೆ, ಇದೇ ಪದ್ಮನಾಭ ವೇದವ್ಯಾಸ ರೂಪದಿಂದ ಪುರಾಣಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಆ ಪುರಾಣ ಶ್ರುತಿ ಸ್ಮೃತಿರ್ ಹರೇ ರಾಜ್ಞೆ, ಶ್ರುತಿ ಮತ್ತು ಸ್ಮೃತಿ ಇದೆಲ್ಲ ಸ್ಮೃತಿ. ವೈದಿಕ ವಾಂಗ್ಮಯವನ್ನು ಶ್ರುತಿ ಅಂತ ಕರೀತಾರೆ. ಇದೆಲ್ಲವೂ ಕೂಡ ಯಾರ ಆದೇಶ? ದೇವರ ಆದೇಶ ಅಲ್ವಾ? ನಾವೊಂದು ಸಂವಿಧಾನ ಅಂತ ಇಟ್ಕೊಳ್ತೇವಲ್ವಾ, ಅಲ್ಲಿ ಏನುಂಟು ಅದಕ್ಕೆ ಬದ್ಧರಾಗಿ ನಾವು ನಡ್ಕೊಳ್ತೇವೆ. ಹಾಗೆಯೇ ಜೀವನ ಸಂವಿಧಾನ ಯಾವುದು? ಆತ್ಮನಿಗೆ ಸಂಬಂಧಪಟ್ಟ ಸಂವಿಧಾನ ಒಂದು ಬೇಕಲ್ವಾ? ಇದು ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಸಮಾಜದಲ್ಲಿ ಇರುವಾಗ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಎನ್ನುವುದನ್ನೆಲ್ಲ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ನಾವು ಬದ್ಧರಾಗಿ ನಡ್ಕೊಳ್ತೇವೆ. ಆತ್ಮನಿಗೆ ಒಂದು ಸಂವಿಧಾನ ಬೇಕಲ್ವಾ? ಜೀವಾತ್ಮನ ಬಗ್ಗೆ, ಜೀವಾತ್ಮನನ್ನು ಹೇಗೆ ಬೆಳೆಸಬೇಕು ಎನ್ನುವುದನ್ನು ಬೇಕಲ್ವ? ಹೇಗೆ ನಡ್ಕೊಳ್ಬೇಕು, ಯಾವುದು ಮಾಡಬಹುದು, ಯಾವುದು ಮಾಡಬಾರದು, ಇದನ್ನು ಯಾವುದು ಹೇಳಬೇಕು? ದೇವರು ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಇದು ಜೀವ ಯಾರಿಗೆ ಸಂಬಂಧಪಟ್ಟದ್ದು? ದೇವರಿಗೆ ಸಂಬಂಧಪಟ್ಟದ್ದು. ದೇವರು ಬಿಂಬ, ಜೀವ ಪ್ರತಿಬಿಂಬ. ಹಾಗಾಗಿ ಏನೆಲ್ಲ ಸಾಧನೆ ಮಾಡಬೇಕು ಎನ್ನುವುದನ್ನು ದೇವರು ನಿರ್ಣಯ ಮಾಡಿ ಪುರಾಣಗಳಲ್ಲೆಲ್ಲ ಕೊಟ್ಟಿದ್ದಾನೆ. ಆ ಪುರಾಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವ ವ್ರತವನ್ನು ಬೇಕಾದರೂ ಮಾಡಿ ಬಿಡಿ, ಅದು ಯಾವುದನ್ನು ಬಿಡಬಾರದು? ಏಕಾದಶಿ ವ್ರತವನ್ನು ಬಿಡಬಾರದು ಅಂತ. ರಟಂತೀಹ ಪುರಾಣಾನಿ, ವರಾಹರೂಪಿಯಾದ ಭಗವಂತ ಹೇಳುವ ಮಾತು ಇದು. ಪುರಾಣಗಳೆಲ್ಲ ಏಕಕಂಠದಿಂದ ಹೇಳ್ತಾ ಇದೆ, ಏಕಾದಶಿ ತಿಥಿ ಬಂದಾಗ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಅದಕ್ಕೆ ಪುರಾಣಕಾರರು ಕೊಟ್ಟ ಹೆಸರೇನು ಗೊತ್ತಾ? 2 ಹೆಸರು ಏಕಾದಶಿಗೆ. ಒಂದು ಹರಿದಿನ, ಇನ್ನೊಂದು ಪದ್ಮನಾಭ ದಿನ ಅಂತ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ.
ಹಾಗೆಯೇ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಅಂತ ಹೇಳುವಾಗ 11ನೆಯ ದಿವಸಕ್ಕೆ ಹರಿ ಕೃಷ್ಣ ಅಂತ ಬರ್ತಾನೆ 12ನೇದಕ್ಕೆ. ಹಾಗೆ ಒಂದು ಹರಿದಿನ ಶುಕ್ಲ ಪಕ್ಷದಲ್ಲಿ ಒಂದು ದಿವಸ ಶುಕ್ಲ ಮತ್ತು ಕೃಷ್ಣ ಪಕ್ಷ ಅಂತ, ಹರಿದಿನ ಮತ್ತು ಪದ್ಮನಾಭನ ದಿನ ಅಂತ. ಹಾಗಾಗಿ ಈ ವ್ರತವನ್ನು ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದರು. ಪುರಾಣಕಾರರು ಪ್ರತಿಯೊಬ್ಬರೂ ಮಾಡಬೇಕಾದ ಸಾಧನೆ ಅಂತ ಇದನ್ನೇ ಹೇಳ್ತಾರೆ. ಯಾಕೆ ಮಾಡಬೇಕು ವ್ರತವನ್ನು? ವೈಜ್ಞಾನಿಕವಾದ ಕಾರಣಗಳು 100 ಇವೆ. ಇವತ್ತಂತೂ ಅದ ಏಕಾದಶಿಯ ಬಗೆಗೆ ಒಬ್ಬ ಪಾಶ್ಚಾತ್ಯ ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನು ಕೂಡ ಪಡೆದಿದ್ದಾನೆ. ನೀವು ಅದನ್ನು ಗೂಗಲ್ನಲ್ಲಿ ನೋಡಲಿಕ್ಕೆ ಬರ್ತದೆ. ನಿಮಗೊಂದು ವಿಷಯವನ್ನು ಹೇಳ್ತೇನೆ. ಯಾವುದೇ ಒಂದು ಯಂತ್ರವನ್ನು ನಿರಂತರವಾಗಿ ಬಳಸಿದರೆ ಏನಾಗ್ತದೆ? ಆ ಫ್ಯಾನ್ ಉಂಟು, ಯಾವುದೇ ಇರ್ಬೋದು, ನಿರಂತರ 7 ದಿವಸಗಳ ಕಾಲ ಅಲ್ಲ, ಯಾವತ್ತೂ ಅದು ಆನೇ ಇದ್ದರೆ, ನಿರಂತರ ಕೆಲಸ ಮಾಡ್ತಾ ಇದ್ದರೆ ಅದೇನಾಗ್ತದೆ ಹೇಳಿ? ಹಾಳಾಗ್ತದಲ್ವಾ? ಯಾವುದೇ ಒಂದು ವಸ್ತು ಆಗಲಿ ಅದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನು ಅದಕ್ಕಿಂತ ಹೆಚ್ಚು ಬಳಸಿಬಿಟ್ರೆ ಅದೇನಾಗ್ತದೆ? ಹಾಳಾಗ್ತದೆ. ಅದೇ ರೀತಿಯಾಗಿ ಈ ಶರೀರ ಎನ್ನುವಂಥದ್ದು ಒಂದು ಯಂತ್ರ. ಈ ಶರೀರವು ಒಂದು ಯಂತ್ರ. ಆ ಯಂತ್ರದಲ್ಲಿ ಹೊಟ್ಟೆ ಎನ್ನುವುದೊಂದೊಂದು ವಸ್ತು ಇದೆ ಅಲ್ವಾ? ಅದಕ್ಕೆ ನಾವೇನು ಮಾಡ್ತೇವೆ? ನಿರಂತರ ಆಹಾರವನ್ನು ಕೊಡ್ತೇವೆ. ಬೆಳಗ್ಗೆ ಆಯಿತು ಅಂತಾದರೆ ಬೆಳಗ್ಗೆ ಕೊಡ್ತೇವೆ, ಮಧ್ಯಾಹ್ನ ಆಯಿತು ಅಂತಾದರೆ ಮತ್ತೆ ಮಧ್ಯಾಹ್ನ ಕೊಡ್ತೇವೆ, ಸಂಜೆ ಆಯಿತು ಅಂತಾದರೆ ಮತ್ತೆ ಸಾಯಂಕಾಲಕ್ಕೆ ಅದಕ್ಕೆ ಆಹಾರವನ್ನು ಕೊಡ್ತೇವೆ. ನಿರಂತರ ಕೊಡ್ತಾ ಇರ್ತೇವೆ. ಇದು ನಾನು ಹೇಳಿದ್ದು ಸುಮ್ಮನೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲವೇ ನಾವೇನು ಕೊಡುವುದಲ್ಲ. ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ಮತ್ತೆ ನಡುವಿಗೆ ಕೊಡ್ತಾ ಇರ್ತೇವೆ. ಮಧ್ಯಾಹ್ನದಿಂದ ಸಾಯಂಕಾಲದ ನಡುವಿಗೆ 3 ಸಲ ಪ್ರತ್ಯೇಕ ಊಟ, ಬೇರೆ ಊಟ ಬಿಟ್ಟು ಬೇರೆ ಇರುತ್ತದೆ. 3ಕ್ಕೆ 4ಕ್ಕೆ 5ಕ್ಕೆ ಅಂತ. ಆಫೀಸಲ್ಲಿದ್ದರೆ ಅವರ ಜೊತೆಗೆ ಅಂತ ಒಂದಿರುತ್ತದೆ. ಮತ್ತು ರಾತ್ರಿ ಮಲಗುವಾಗ ಊಟ ಆದಮೇಲೆ ಮತ್ತೇನಾದರೂ ಉಂಟಾ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತೇಳಿ ಹಣ್ಣು ಹಂಪಲ್ಲು ಅಂತ ಒಂದು ತಿನ್ನಲಿಕ್ಕಿರ್ತದೆ. ಕೊನೆಗೊಂದು ಫ್ರಿಡ್ಜ್ ತೆಗೆದು ನೋಡೋದು ಎಂತಾದರೂ ಒಂದು ಉಂಟಾ ಅಂತ. ಹೀಗೆ ನಿರಂತರ ಈ ಹೊಟ್ಟೆಗೆ ಹಾಕ್ತಾ ಇರ್ತೇವೆ. ಅದೊಂದು ಜಠರ ಅಲ್ವಾ? ಅದೊಂದು ಯಂತ್ರ ಅಲ್ವಾ? ನೀವು ಯೂಟ್ಯೂಬ್ನಲ್ಲೆಲ್ಲ ತೆಗೆದು ನೋಡಿ ಅಂತೆ. ಒಂದು ಸೇಬು ಹಣ್ಣು ಹೊಟ್ಟೆ ಒಳಗೆ ಹೋಯಿತು ಅಂತಾದರೆ ಅದಕ್ಕೆ ಜೀರ್ಣ ಆಗಲಿಕ್ಕೆ ಒಂದಿಷ್ಟು ಹೊತ್ತು ಬೇಕು ಅಂತ ಇಟ್ಟಿದ್ದಾರೆ. ಹಾಲು ಹೊಟ್ಟೆ ಒಳಗೆ ಹೋಯಿತು ಅಂತಾದರೆ ಅದು ಜೀರ್ಣ ಆಗಲಿಕ್ಕೆ ಒಂದಿಷ್ಟು ಹೊತ್ತು ಬೇಕು. ಹೀಗೆ ಯಾವುದೇ ಒಂದು ದ್ರವ್ಯ ಹೊಟ್ಟೆ ಒಳಗೆ ಹೋದರೂ ಕೂಡ ಅದಕ್ಕೆ ಇಷ್ಟು ಹೊತ್ತು ಅಂತ ಬೇಕು ಅಲ್ವಾ? ನಾವು ಮಧ್ಯಾಹ್ನ ಬೆಳಗ್ಗೆ ಹಾಕಿರ್ತೇವೆ, ಜಠರ ಕೆಲಸ ಮಾಡ್ತಾ ಇರ್ತದೆ. ಏನೋ ಬೆಳಗ್ಗೆ ತಿಂದಿದ್ದೀರಿ ಅಂತ ಇಟ್ಕೊಳ್ಳಿ, ಮಧ್ಯಾಹ್ನದ ತನಕ ಅದು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತ ಎಲ್ಲ ಫುಲ್ ಹುಮ್ಮಸ್ಸಿನಿಂದ ಇರ್ತದೆ. ಕೆಲಸ ಮಾಡ್ತಾ ಇರುವಾಗ 10 ಗಂಟೆಗೆ ಮತ್ತೇನೋ ಹಾಕಿದ್ರಿ, ಅದು ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೇನಾಯಿತು? ನಡುವಿಗೆ ಹಾಕಿದಾಗ ಡಿಸ್ಟರ್ಬ್ ಆಯಿತು. ನಿಜವಾಗಿ ಹೊಟ್ಟೆ ಬೊಬ್ಬೆ ಹೊಡಿತಾ ಇರ್ತದೆ, ಹಾಕಬೇಡ ಮಾರಾಯ ಅಂತ. ನಾನೊಂದು ಕೆಲಸ ಮಾಡ್ತಾ ಇದ್ದೇನಲ್ವಾ? ನೀವು ಯಾವುದೋ ಒಂದು ಫೈಲನ್ನು ತೆಗೆದು ನೋಡ್ತಾ ಇರುವಾಗ ಫುಲ್ ಮಗ್ನವಾಗಿ ಇನ್ನೊಂದು ಫೈಲನ್ನು ತಂದು ಕೊಟ್ಟರು ಅಂತಾದರೆ ಒಂದ್ಸಲ ಸುಮ್ಮನೆ ಇರ್ತೀರಿ. ಮತ್ತೆ ಪುನಃ ಇನ್ನೊಂದು ಫೈಲ್ ಅದರ ಮೇಲೆ ಬಿತ್ತು ಅಂತಾದರೆ ನೀವೆಂತ ಹೇಳ್ತೀರಿ? ಮೊದಲು 2 ಫೈಲ್ ತಗೊಂಡೋಗಿ ಇದೊಂದು ನೋಡ್ತೇನೆ, ನೋಡಿದ ಮೇಲೆ ಮತ್ತೆ ಕರಿತೇನೆ ಅಂತ. ಹಾಗಾಗಿ ಇದನ್ನೆಲ್ಲ ನೋಡಿದ ಮೇಲೆ ನಾನು ಬೇರೆ ಫೈಲ್ ಕೊಡ್ತೇನೆ ನೀವು ಹೇಳ್ತೀರಾ ಇಲ್ವಾ? ಅಲ್ವಾ? ಹೆಣ್ಮಕ್ಕಳಿಗೆ ಮನೆಯಲ್ಲಿ ಕೆಲಸ ಹೆಚ್ಚಾಯಿತು ಅಂತಾದರೆ ನಾವೇನು ಹೇಳ್ತಾರೆ? ಕೆಲಸ ಮಾಡಿ ಸಾಯೋದೇ ಹೇಳ್ತಾರೆ. ಒಂದು ಸ್ವಲ್ಪ ವಿಶ್ರಾಂತಿ ಇಲ್ಲ ಅಂತ. ಇದೆಲ್ಲ ಗೊತ್ತಲ್ವ ನಮಗೆ? ಹಾಗೆಯೇ ನಮ್ಮ ಹೊಟ್ಟೆಯಲ್ಲಿರುವಂಥ ಜಠರ ಎನ್ನುವಂಥದ್ದು ಒಂದು ಯಂತ್ರ. ಅದು ಬೆಳಗ್ಗೆ ಹಾಕಿದರೆ ಮಧ್ಯಾಹ್ನದ ತನಕ ಸುಮ್ಮನೆ ಕೂತ್ಕೊಂಡ್ರೆ ಆಗ ಮಧ್ಯಾಹ್ನ ಫುಲ್ಲು ಕರಗಿ ಇರ್ತದೆ. ಮಧ್ಯಾಹ್ನಕ್ಕೆ ಒಳ್ಳೆಯ ಆಹಾರ ಕೊಟ್ಟರೆ ಆ ಜಾಠರಾಗ್ನಿ ಒಳ್ಳೆಯ ಶಕ್ತಿಯಿಂದ ಅದನ್ನೇನು ಮಾಡ್ತದೆ? ಜೀರ್ಣ ಮಾಡ್ತದೆ. ನಾವೊಂದು ಹಾಕಿದೇವಾ, ಮಧ್ಯಾಹ್ನ ತುಂಬಿಸ್ತೇವೆ, ಸಾಯಂಕಾಲದ ತನಕ ಅದಕ್ಕೆ ಫ್ರೀ ಕೊಡಬೇಕು ಅಂತ ಲೆಕ್ಕ. ಇದೆಲ್ಲ ವೈಜ್ಞಾನಿಕವೇನು ನೋಡ್ಬೋದು. ಒಂದು ಆಹಾರಕ್ಕೆ ಬಿಟ್ವೀನ್ ಗ್ಯಾಪ್ ಎಷ್ಟು ಬೇಕು ಅಂತ ನೀವು ನೋಡಿ. ಆದರೆ ಅದನ್ನು ಮೊದಲು ನಡುವಿಗೆ ನಾವು ಹಾಕ್ತೇವೆ, ಅದು ತಲೆ ಬಿಸಿ ಆಗ್ತದೆ ಅದಕ್ಕೆ. ಅಯ್ಯೋ ನಡುವಿಗೆ ಮತ್ತೆ ಹಾಕಿದ್ರಲ್ವ ಇವರು ಅಂತ. ಮತ್ತೆ ಸಾಯಂಕಾಲ ಹುಟ್ಟಿದ ಮೇಲೆ ಅಮ್ಮನ ಎದೆ ಹಾಲು ಕುಡಿಲಿಕ್ಕೆ ಶುರು ಮಾಡಿದವರು ಇಲ್ಲಿಯ ತನಕ ಎಲ್ಲದಕ್ಕೂ ಎಲ್ಲ ಇಂದ್ರಿಯಗಳಿಗೂ ಸ್ವಲ್ಪ ವಿಶ್ರಾಂತಿಯಿಂದ ಕೊಟ್ಟದ್ದುಂಟು. ರಾತ್ರಿ ಆಯಿತು ಅಂತಾದರೆ ಕಣ್ಣಿಗೆ ವಿಶ್ರಾಂತಿ ಉಂಟಾ? ಪ್ರವಚನ ನಿಲ್ಲಿಸಿದರೆ ಕಿವಿಗೆ
ವಿಶ್ರಾಂತಿ ಉಂಟಾ? ಎಲ್ಲದಕ್ಕೂ ವಿಶ್ರಾಂತಿ ಉಂಟು. ನಾಲಿಗೆಗೂ ವಿಶ್ರಾಂತಿ ಉಂಟು. ಯಾವುದಕ್ಕೆ ವಿಶ್ರಾಂತಿ ಇಲ್ಲ? ಒಂದು ಇದಕ್ಕೆ ಇಲ್ಲ. ಅದು ವಿಶ್ರಾಂತಿ ಆದರೆ ಮತ್ತೆ ಎತ್ಕೊಂಡು ಹೋಗಬೇಕು. ಹೊಟ್ಟೆ ಒಳಗೆ ಹಾಕಿರ್ತೇವಲ್ಲ, ನಾವು ಮಲ್ಕೊಳ್ತೇವೆ. ಆದರೆ ಇಡೀ ರಾತ್ರಿ ಆ ಜಠರ ಏನು ಮಾಡಬೇಕು? ಕೆಲಸ ಮಾಡ. ಅದು ಕೆಲಸ ಮಾಡಲಿಲ್ಲ ಅಂತಾದರೆ ಮತ್ತೆ ಅದೊಂದು ಸಮಸ್ಯೆ. ಎಲ್ಲ ರೋಗಗಳಿಗೂ ಕೂಡ ಅಜೀರ್ಣ ಪ್ರಭವಾಹಿ ರೋಗಾಹ. ಎಲ್ಲ ರೋಗಗಳು ಬರುವುದು ಹೇಗೆ ಅಂತಂದರೆ ತಿಂದದ್ದು ಜೀರ್ಣ ಆಗದೆ. ಸರಿಯಾಗಿ ಜೀರ್ಣ ಆಯಿತಾ ಸತ್ಯಕ್ಕೂ ನಾವು ಆಸ್ಪತ್ರೆಗೆ ಹೋಗುವ ವ್ಯವಸ್ಥೆಯೇ ಜೀವನದಲ್ಲಿ ಬರೋಲ್ಲ, ಸತ್ಯಕ್ಕೂ ಬರೋಲ್ಲ. ಎಲ್ಲ ರೋಗಗಳಿಗೂ ಮೊದಲು ಕಾರಣ ಏನು ಅಂತಂದರೆ ನಾವು ತಿನ್ನುವ ಆಹಾರ. ಜೀರ್ಣ ಆಗದ ರೀತಿಯಲ್ಲಿ ಜೀರ್ಣ ಆಗದ್ದನ್ನೆಲ್ಲ ಹೊಟ್ಟೆ ಏನು ಮಾಡಿದರೂ ಅದನ್ನು ಒಳಗೆ ಆ ಯಂತ್ರವೇ ಹಾಳಾಗಿ ಬಿಡಬೇಕು. ಅಂಥ ದ್ರವ್ಯಗಳನ್ನೆಲ್ಲ ಹೊಟ್ಟೆ ಒಳಗೆ ತುಂಬಿಸಿ ಇರ್ತೇವೆ. ಅದು ಜಠರವೇ ಫುಲ್ಲು ಕನ್ಫ್ಯೂಸ್ ಆಗಿ ಬಿಡುತ್ತದೆ. ಇದು ಎಂತ ಹಾಕಿದ್ದಿ ಮಾರಾಯ, ನಾವೇ ಅಂಟಿ ಅಂಟಿ ಕೂತ್ಕೊಳ್ತಾ ಇದ್ದೇವೆ ಅಂತ. ಪಿಜ್ಜಾ ಗಿಜ್ಜಾ ಅದು ಇದು ಅಂತ. ನಾಲಿಗೆಯ ಚಾಪಲ, ಹೊಟ್ಟೆ ಬೊಬ್ಬೆ ಹೊಡಿತಾ ಇರ್ತದೆ, ನನ್ನನ್ನು ಕೊಲ್ಲಬೇಡ ಮಾರಾಯ. ಇನ್ನು ಇಂಥದ್ದನ್ನೆಲ್ಲ ನೀನು ಹಾಕ್ತಾ ಹೋದರೆ ನೀನು ಒಂದು 90 ವರ್ಷ ನಿನಗೆ ಆಯುಷ್ಯ ಇದೆ, ಆದರೆ ನಾನು ಹಾಳಾಗಿ ನೀನು 50ಕ್ಕೆ ನಿಮ್ಮ ಚಾಪ್ಟರ್ ಕ್ಲೋಸ್ ಆಗ್ತದೆ. ಅದಕ್ಕೇನು ಮಾಡಬೇಕು ಅಂತಂದರೆ ಒಂದು ಇತಿಮಿತಿಯಲ್ಲಿ ಏನು ಮಾಡಬೇಕು? ಜೀರ್ಣ ಆಗುವಂಥದ್ದನ್ನು ತಿನ್ನಬೇಕು. ಆಮೇಲೆ ಯಾವುದು ಮನಸ್ಸಿಗೆ ಕೆಟ್ಟ ಯೋಚನೆಯನ್ನು ತಂದು ಕೊಡ್ತದೆ ಅಂಥ ವಸ್ತುಗಳನ್ನೆಲ್ಲ, ಆಹಾರಗಳನ್ನೆಲ್ಲ ತಿನ್ನಲಿಕ್ಕೆ ಹೋಗಬಾರದು. ಮತ್ತು ಒಂದು ದಿವಸ ಪೂರ್ತಿ ವಿಶ್ರಾಂತಿ ಹೊಟ್ಟೆಗೆ. ಯಾವ ದಿವಸ? ಏಕಾದಶಿ. ಅದನ್ನೇ ಮಾಡಿದರೆ ಏನಾಗ್ತದೆ ಅಂತಂದರೆ ಮತ್ತೆ 14 ದಿವಸಗಳ ಕಾಲ ಜಠರ ಒಳ್ಳೆ ಕೆಲಸ ಮಾಡ್ತದೆ. ಇದು ಕೇವಲ ಲೌಕಿಕ ಕಾರಣ. ಹಾಗೆ ನಿಮಗೆ ಫ್ರೀ ಇದ್ದಾಗ ಮಾಡ್ತೇನೆ ಅಂತ ಹೇಳಿದರೆ ಕಷ್ಟ. ಇನ್ನು ನಿಮಗೊಂದು 15 ದಿವಸದಲ್ಲಿ ಒಂದು ಮಾಡಿದ್ರೆ ಆಯ್ತಲ್ವಾ, ಮಾಡುವ ಆಗ ಅಂತ. ನಮಗೆ ನಾಡ್ದು ಆದಿತ್ಯ ಅವರ ಫ್ರೀ ಇದೆ, ಶನಿವಾರ ಏಕಾದಶಿ ಬಂದಿದೆ, ಶನಿವಾರ ಬೇಡ ಸಂಡೇ ಮಾಡುವ, ಯಾಕಂದ್ರೆ ಆ ದಿವಸ ಫ್ರೀ ಉಂಟು, ಎಲ್ಲಿ ಸಹ ಊಟಕ್ಕೆ ಹೋಗ್ಲಿಕ್ಕಿಲ್ಲ. ಶನಿವಾರ ಇಲ್ಲೊಂದು ಫಂಕ್ಷನ್ ಉಂಟು, ಹಾಗಾಗಿ ಅಲ್ಲಿ ಹೋಗದಿದ್ರೆ ಮಾರೆ ಮತ್ತೆ ಮರು ದಿವಸ ಮಾಡಿ ಹಾಕ್ತಾರ. ಸಾಧ್ಯ ಆದಷ್ಟು ತಿಂದು ಬರುವ ಅಂತ. ಆ ದಿವಸ ಅನ್ನಮಾಶ್ರಿತ್ಯ ತಿಷ್ಠಂತಿ ಅಂತ ಹೇಳ್ತಾರೆ. ಭೂಮಿಯಲ್ಲಿರುವಂತಹ ಎಲ್ಲ ಪಾಪಗಳು ಕೂಡ ಏಕಾದಶಿಯ ದಿವಸ ಯಾವುದನ್ನು ಆಶ್ರಯಿಸಿಕೊಂಡಿರುತ್ತದೆ? ಅನ್ನವನ್ನು. ಅನ್ನ ಅಂತಂದರೆ ಕೇವಲ ಅಕ್ಕಿಯಿಂದ ಮಾಡಿದ ಪದಾರ್ಥಗಳು ಅಂತ ಅರ್ಥ ಅಲ್ಲ. ಅನ್ನ ಮೀನ್ಸ್ ಈಟೇಬಲ್ ಅಂತ ಅರ್ಥ. ತಿನ್ನುವ ವಸ್ತುಗಳು. ಅತ್ತಿ ಯಾವುದನ್ನು ನೀವು ತಿಂತೀರೋ ಅದು ಅನ್ನವೇ. ಅಲ್ಲಿ ಏನೆಲ್ಲ ಉಂಟು, ಪಂಚಗಜ್ಜಾಯವೂ ಅನ್ನವೇ, ಅಂದರೆ ತಿನ್ನುವ ದ್ರವ್ಯ ಅಂತ ಅರ್ಥ. ನೀರು ಕೂಡ ಈ ಅರ್ಥದಲ್ಲಿ ಅನ್ನವೇ, ನಾವು ಕುಡಿತೇವಲ್ವಾ. ಹಾಗಾಗಿ ಒಂದು ದಿವಸ ಹೊಟ್ಟೆಗೆ ಏನು ಮಾಡಬೇಕು? ಫುಲ್ಲು ನಿರ್ಜಲ, ಒಂದು ಹನಿ ನೀರು ಬೀಳದಂತೆ. ಆರಂಭದಲ್ಲಿ ಆಗದೆ ಇರಬಹುದು, ಇವತ್ತಿಂದ ನಾಳೆಗೆ ಯಾವ ಸಾಧನೆಯೂ ಆಗೋಲ್ಲ. ಆದರೆ ಪ್ರಯತ್ನ ಪಟ್ಟರೆ ಎಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಆಗಿಯೇ ಆಗ್ತದೆ. ಹಾಗಾಗಿ ಯಾವತ್ತು ಏಕಾದಶಿ ಅಂತ ಒಂದು ಪದ್ಮನಾಭನ ದಿವಸ ಯಾವುದು ಅಂತ ತಿಳ್ಕೊಂಡು, ಮತ್ತು ನಾನು ಮೊದಲಿನ ದಿವಸ ಹೇಳಿದ್ದೇನೆ, ನಾವು ಯಾವುದಕ್ಕೆ ಏನು ಮಾಡಬೇಕು ಹೇಳಿ? ಮನಸ್ಸು ಮಾಡಬೇಕು. ಹಾಗೆ ಇದೆಲ್ಲ ಆಗೋದು ಹೋಗೋದಲ್ಲ ಅಂತ ನೀವು ಮೊದಲೇ ನಿಮ್ಮ ಮನಸ್ಸಿಗೆ ಹೇಳಿಬಿಟ್ರೆ ನೀವು ಯಾವತ್ತೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಆಗದೆ ಯಾಕೆ ಆಗೋಲ್ಲ? ಒಂದು ಪ್ರಯತ್ನ ಪಡುವ ಅಲ್ವಾ. ಇಂಥದ್ದನ್ನೆಲ್ಲ ಸಾಧನೆ ಮಾಡುವಾಗ ಮೊದಲು ಅಪಶಬ್ದಗಳು ಮನೆಯಿಂದಲೇ ಬರ್ತವೆ, ಇಲ್ಲ ಅಂತೇನೂ ಅಲ್ಲ. ಒಂದು 7 ದಿನ ಪೋಯಿ ನೀನೇ ತಡ ಪೊಸತ್ತು ಬರೋ ಶುರು ಅಂಡು. ಅದನ್ನು ಸಾಧನೆ ಅಂದರೆ ಹಾಗೆ. ಅದನ್ನೆಲ್ಲ ಕೇಳಿ ದೇವರು ಬೇಕು ಅಂತಾದರೆ ನಾವು ಅದನ್ನೇನು ಮಾಡಬೇಕು? ರೂಢಿ ಮಾಡಿಕೊಳ್ಬೇಕು. ನಮಗೆ ಮುಖ್ಯ ಯಾವುದು ಅಂತ ನಾವು ಮಾಡಬೇಕು. ಗಲಾಟೆ ಮಾಡಿ ಅಂತ ನಾನು ಹೇಳೋಲ್ಲ. ಏನೋ ಕಾಂಪ್ರಮೈಸ್ ಮಾಡಿಕೊಂಡು, ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವೇನು ಮಾಡಬೇಕು? ಆ ಸಾಧನೆಯನ್ನು ನಾವು ಬೇರೆ ಎಲ್ಲ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲ್ವಾ? ನಮಗೆ ಬೇಕೇ ಬೇಕು ಅಂತ ಆದಾಗ ನಾವು ಮಾಡಿಕೊಡುತ್ತೇವೆ. ಹಾಗಾಗಿ ಈ ಸಾಧನೆಯ ವಿಷಯದಲ್ಲಿ ಯಾಕೆ ನಾವು ಸ್ವಲ್ಪ ಪ್ರಯತ್ನ ಪಡಬಾರದು? ದೊಡ್ಡ ಪುಣ್ಯ ಇದೆ, ದೊಡ್ಡ ಪುಣ್ಯ ಇದೆ. ಗರುಡ ಪುರಾಣ ಹೇಳುವಾಗ ವಿಷ್ಣು ಏಕಾದಶಿ ಗಂಗಾ ತುಳಸಿ ವಿಪ್ರಧೇ ನಮಃ ಅಸಾರೇ ದುರ್ಗ ಸಂಸಾರೇ ಷಡ್ಪದಿ ಮುಕ್ತಿದಾಯಿನಿ. ಅಸಾರವಾದಂಥ ಈ ಸಂಸಾರದಿಂದ ಮೋಕ್ಷದ ಕಡೆಗೆ ಹೋಗಬೇಕು ಅಂತಾದರೆ 6 ನೆನಪಿಟ್ಟುಕೊಳ್ಳಿ ಅಂತ ಹೇಳುತ್ತದೆ. ಅದರಲ್ಲಿ ಒಂದು ಯಾವುದು? ಏಕಾದಶಿ ಅಂತ. ಇದು ನಿನ್ನೆ ಮೊನ್ನೆ ಆರಂಭಗೊಂಡದ್ದಲ್ಲ. ಅಂಬರೀಷ ರಾಜ ನಿನ್ನೆ ಮೊನ್ನೆ ಇದ್ದವ ಅಲ್ಲ.
ಲಕ್ಷಾಂತರ ವರ್ಷಗಳ ಹಿಂದಿನ ಕಥೆ ಅವನದ್ದು. ಅವನ ಕಾಲದಿಂದಲೂ ಏಕಾದಶಿ ವ್ರತ ಎನ್ನುವಂಥದ್ದು ಇತ್ತು. ಅವನು ಎಲ್ಲರಿಂದಲೂ ಕೂಡ ಮಾಡಿಸ್ತಾ ಇದ್ದಂತೆ. ಆ ಯುಗ ಹಾಗಿತ್ತು, ರಾಜರು ಹಾಗಿದ್ರು. ಪ್ರತಿಯೊಬ್ಬ ರಾಜನು ಕೂಡ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ. ಹಾಗಾಗಿ ಅಂಬರೀಷ ಏಕಾದಶಿ ವ್ರತವನ್ನು ನಿರ್ಜಲವಾಗಿ ಮಾಡ್ತಾ ಇದ್ದವ. ನೀವು ಪ್ರಯತ್ನ ಪಡಿ, ಏಕಾದಶಿಯ ಅಂದು ಸಾಧ್ಯ ಆದಷ್ಟು ಆ ದಿವಸ ಏನು ಗಟ್ಟಿ ಪದಾರ್ಥಗಳನ್ನೆಲ್ಲ, ಅನ್ನ, ಗಂಜಿ ಇತ್ಯಾದಿಗಳನ್ನು ಬಿಟ್ಟು, ಒಂದೇ ಸಲಕ್ಕೆ ಆಗದೆ ಇದ್ದಿತ್ತು ಏಕಾದಶಿ ದಿವಸ ಸ್ವಲ್ಪ ನೀರನ್ನು ಕುಡಿದು ಅಭ್ಯಾಸ ಮಾಡ್ಬೋದು ಆಗದೇ ಇದ್ದರೆ, ಅಥವಾ ಹಾಲಿನ ಜೊತೆಗೆ ಒಂದು ಹಣ್ಣು ತುಂಡು ಮಾಡಿದ ಮೇಲೆ ಇಡೀ ತಿನ್ನಬೇಕು ಅಂತೇನೂ ಇಲ್ಲ, ಅರ್ಧ ತಿನ್ನುವುದು ಅಂತ ಪ್ರಯತ್ನ ಮಾಡಬಹುದು. ಬೆಳಗ್ಗೆ ಎದ್ದೆದ್ದು ತಿನ್ನಬೇಡಿ ಏಕಾದಶಿ ಇವತ್ತು. ಹಾಗಾಗಿ ಉಪವಾಸ ಅಂತಲೇ ಮನಸ್ಸಿಗೆ ಹೇಳಿ. ಮಧ್ಯಾಹ್ನದ ಹೊತ್ತಿಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿತು ಅಂತಾದರೆ ಆಗ ಸ್ವಲ್ಪ ನೀರು ಕೊಟ್ಟು ಅದನ್ನು ಸಮಾಧಾನ ಪಡಿಸಿ. ಸಾಧ್ಯವೇ ಇಲ್ಲ ಅಂತಾದಾಗ ಒಂದು ಹಣ್ಣು, ಸಾಧ್ಯವೇ ಇಲ್ಲ ಅಂತಾದಾಗ ಹಾಲು. ಇಷ್ಟಕ್ಕೆ ಖಂಡಿತ ನಮಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಇಷ್ಟು ಮಾಡ್ತೇವೆ ಯಾವಾಗ ಗೊತ್ತಾ? ಪೂರ್ತಿ ಶರೀರ ಜರ್ಜರಿತವಾಯಿತು ಅಂತಾದರೆ ನಾವು ಮಾಡ್ತೇವೆ. ಹೇಳ್ತಾರೆ ಕೆಲವು ಸತಿ ಆಸ್ಪತ್ರೆಯಲ್ಲೆಲ್ಲ ಬಿದ್ದಾಗ, ಮಲ್ಕೊಂಡಿದ್ದಾಗ ಅವ್ರು ಎಂತ ತಿಂತ ಇದ್ದಾರ್ರಿ, ಏನು ಹೇಳ್ತೇವೆ? ಅವ್ರಿಗೆ ಎಂತ ಇಲ್ಲ, ಖಾಲಿ ಲಿಕ್ವಿಡ್ ಫುಡ್ ಮಾತ್ರ. ಸತ್ತೋಗಿದ್ದಾರೆ? ಇಲ್ಲ, 1 ವಾರ ಆಯಿತು ಲಿಕ್ವಿಡು. ಓಹೋ, ಲಿಕ್ವಿಡ್ ಫುಡ್ಡಲ್ಲಿ ಬದುಕಲಿಕ್ಕೆ ಬರ್ತದೆ, 1 ವಾರ ಬದುಕಲಿಕ್ಕೆ ಬರ್ತದೆ. 1 ವಾರ ನಮಗೆ ಗೊತ್ತು. ಹಾಗಾದರೆ ಶರೀರ ಗಟ್ಟಿ ಇದ್ದಾಗ ಯಾಕೆ ಮಾಡಬಾರದು? 80 ದಾಟಿ ಶರೀರ ಸರಿ ಇಲ್ಲ ಅಂತಾದರೆ ಸರಿಯಪ್ಪ. ಇಷ್ಟು ಸುಂದರವಾದ ಶರೀರವನ್ನು ದೇವರು ಕೊಟ್ಟಿದ್ದಾನಲ್ವಾ, ಪ್ರಯತ್ನ ಪಡ್ಬೋದಲ್ವಾ? ಅಲ್ಲ, ಅದು ಅವರಿಗೆ ಮಾತ್ರ, ಇವರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ. ಅಂಬರೀಷ ಮಹಾರಾಜ ಕ್ಷತ್ರಿಯ, ಅವನು ಮಾಡ್ತಾ ಇದ್ದ. ಪ್ರತಿಯೊಬ್ಬರ ವರ್ಣದವರು ಕೂಡ ದೇವರ ಪ್ರೀತ್ಯರ್ಥವಾಗಿ ಉಪವಾಸಾದಿಗಳನ್ನು ಮಾಡಬೇಕು. ಹಾಗಾದರೆ ಎಷ್ಟೆಷ್ಟೋ ವ್ರತಗಳನ್ನೆಲ್ಲ ಹೇಳಿದ್ದಾರೆ. ಆ ಎಲ್ಲ ವ್ರತಗಳನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. 5 ದಿವಸದ ಉಪವಾಸ, 15 ದಿವಸದ ಉಪವಾಸ, ತಿಂಗಳುಗಟ್ಟಲೆ ಉಪವಾಸ ಮಾಡಿದ ಸಾಧಕರನ್ನೆಲ್ಲ ಪಟ್ಟಿ ಮಾಡ್ತದೆ ಪುರಾಣ. ಅದನ್ನೆಲ್ಲ ನಮಗೆ ಮಾಡಲಿಕ್ಕೆ ಆಗೋಲ್ಲ. ಹಾಗಾದರೆ ಯಾವುದನ್ನು ಮಾಡಬಹುದು? ಏಕಾದಶಿ ಪ್ರಯತ್ನ ಪಡಬಹುದು. ಹಾಗೆ ಸುಮಾರು 5-6 ತಿಂಗಳಿನಲ್ಲಿ ನಿರಂತರ ಪ್ರಯತ್ನ ಇದ್ದಾಗ ನಮಗೆ 6 ತಿಂಗಳಿನಲ್ಲಿ ಖಂಡಿತ ನಮಗೆ ಉಪವಾಸ ಮಾಡಲಿಕ್ಕೆ ಆಗ್ತದೆ. ಬೆಳಗ್ಗಿನಿಂದ ಸಾಯಂಕಾಲ ಆ ದಿವಸ ಸಾಧ್ಯ ಆದಷ್ಟು ಹೊರಗಿನ ಕೆಲಸಗಳನ್ನು ಕಡಿಮೆ ಮಾಡಿಕೊಳ್ಳೋಣ. ನಾವು ಬೇರೆ ಯಾವುದಕ್ಕೆಲ್ಲ ಅಡ್ಜಸ್ಟ್ ಆಗ್ತೇವಲ್ವಾ? ಇದೊಂದು ಹರಿದಿನ, ಪದ್ಮನಾಭನ ದೇವರ ಪ್ರೀತಿಗೋಸ್ಕರ ಅಂತ ಇದನ್ನೇನು ಮಾಡಿ ಪ್ರಯತ್ನ ಮಾಡಿ. ಹಾಗೆ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡಬೇಡಿ. ಹಾಗಾಗಿ ಇದು ಅಂಬರೀಷ ರಾಜ ಮಾಡ್ತಾ ಇದ್ದಂತೆ. ಶುದ್ಧ ನಿರ್ಜಲ ಉಪವಾಸವನ್ನು ಮಾಡ್ತಾ ಇದ್ದಾನೆ. ಅದು ಸಹ ಹಠ ಹಿಡಿದು ಬೇಕು ಅಂತ ಏನೋ ಪೂರಿ, ಬಾಜಿ, ಗೀಜಿ ಇತ್ಯಾದಿಗಳನ್ನೆಲ್ಲ ಅದು ಫಲಾಹಾರದ ನಿಮಿತ್ತದಲ್ಲಿ ಅಂಥದ್ದನ್ನೆಲ್ಲ ಮಾಡಿ ತಿಂದರೆ ಉಂಟಲ್ವಾ, ಅದು ಅದಕ್ಕಿಂತ ದೊಡ್ಡ ಪಾಪಕ್ಕೆ ಕಾರಣ ಆಗ್ತದೆ. ಹಠ ಅಲ್ವ ನಮಗೆ? ಆ ದಿವಸವೇ ಅಂಥದ್ದನ್ನೆಲ್ಲ ತಿನ್ನಬಾರದು ಅಂತ ಹೇಳಿದ ದಿವಸವೇ ನಾವು ಅದನ್ನೆಲ್ಲ ಮಾಡಿ ತಿಂತೇವೆ ಅಂತಾದರೆ ಯಾರಿಗೆ ಅಪಚಾರ ಮಾಡಿದ ಹಾಗೆ? ಮಾಡಬೇಕು ಅಂತ ಹೇಳಿದ್ದು ಯಾರು ಹೇಳಿ? ನಾನಲ್ಲ, ಮತ್ತೆ ದೇವರು ಹೇಳಿದ್ದು. ಇದೇ ಪದ್ಮನಾಭ ವ್ಯಾಸ ರೂಪದಿಂದ ಹೇಳಿ, ಆ ಸ್ವಯಂ ಪದ್ಮನಾಭಸ್ಯ, ಸಾಕ್ಷಾತ್ ಪದ್ಮನಾಭನೇ ವೇದವ್ಯಾಸ ರೂಪದಿಂದ ಈ ಗ್ರಂಥಗಳನ್ನೆಲ್ಲ ಕೊಟ್ಟದ್ದು. ಈಗ ನಿಮ್ಮ ಮಾತನ್ನು ನಿಮ್ಮ ಮಕ್ಕಳು ಕೇಳದೇ ಇದ್ದರೆ ನಿಮಗೇನಾಗ್ತದೆ? ಎಂತ ಆಗೋದಿಲ್ವಾ? ಬೇಸರ ಆಗ್ತದೆ. ಹಾಗೆಯೇ ದೇವರು ಜಗತ್ತಿನ ಒಡೆಯ ಸ್ವಾಮಿ, ಅವನು ಹೇಳಿದ ಮಾತು ನಾವು ಮಾಡಲ್ಲ ಅಂತ ಹೇಳಿದರೆ ಯಾರಿಗೆ ಬೇಸರ? ಅವನೇನು ಬೇಸರ, ನಿರ್ಲಿಪ್ತಾವ? ಆದರೆ ಯಾರಿಗೆ ಅಪಚಾರ ಮಾಡಿದ ಹಾಗೆ? ಆ ದಿವಸವೇ ದೇವರ ಎದುರಿಗೇ ಕೂತು ಒಂದೊಂದು ತಿಂಡಿಯನ್ನು ಮಾತ್ರ ತಿಂಡೆವು ಅಂತಾದರೆ ಅದು ಅಪಚಾರ ಮಾಡಿದ ಹಾಗೆ ಅಲ್ವಾ? ಹಾಗಾಗಿ ಅಂಬರೀಷ ರಾಜ ಉಪವಾಸವನ್ನು ಮಾಡ್ತಾ ಇದ್ದ. ಮಾಡುವಾಗ ಏನಾಯ್ತದೆ? ಅದರ ಕ್ರಮ ಹೇಗೆ ಅಂತಂದರೆ, ಮರುದಿವಸ ಪಾರಣೆಯನ್ನು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಈಗ ಆ ಹೊತ್ತಿಗೆ ದೂರ್ವಾಸರು ಬಂದಿದ್ದಾರೆ. ದೂರ್ವಾಸರು ಬಂದವರು, ನಾನೀಗ ಸ್ನಾನ ಮಾಡಿ ಬರ್ತೇನೆ, ಹತ್ತಿರದಲ್ಲಿಯೇ ಸರೋವರ ಉಂಟು, ಸ್ನಾನ ಮಾಡಿ ಬರ್ತೇನೆ ಅಂತ ಹೋಗಿದ್ದಾರೆ.
ಸಮಯಕ್ಕೆ ಪ್ರಸಾದ ಸ್ವೀಕಾರ ಮಾಡಬೇಕು. ದೂರ್ವಾಸರು ಬರ್ತಾ ಇಲ್ಲ, ಅಂಬರೀಷನ ಸಮಯ ಮೀರುತ್ತಾ ಇದೆ. ಅವ್ರು ಏನು ಯೋಚನೆ ಮಾಡಿದ್ರು ಅಂತಂದರೆ, ಬರಿಯೇ ನೀರನ್ನು ಪ್ರಾಶನ ಮಾಡಿದರೆ ಪಾರಣ ಮಾಡಿದ ಹಾಗೂ ಆಗ್ತದೆ, ಆಮೇಲೆ ಊಟವನ್ನು ಮಾಡಿದ ಹಾಗೂ ಏನೋ ತಗೊಂಡ ಹಾಗೂ ಆಗ್ತದೆ ಅಂತ ಹೇಳಿ ಆ ನೀರನ್ನು ತಗೊಂಡು ಕೃಷ್ಣಾರ್ಪಣೆ ಬಿಟ್ರಂತೆ. ಅದು ಆದದ್ದೇ ತಡ, ಪ್ರತ್ಯಕ್ಷ ದುರ್ವಾಸರು ನಾನು ಬಂದೆ ಅಂತ. ಅವರು ಗಲಾಟೆ ಬೀಸಿದ್ರು. ಏನೇ ಬೀಸಿದ್ರು ಅಂತಂದರೆ, ನನ್ನನ್ನು ಬಿಟ್ಟು ನೀನು ಪಾರಣ ಮಾಡಿದಿ, ಅತಿಥಿಗಳಿಗೆ ನೀನು ಅಪಚಾರ ಅಂದರೆ ಅಂಬರೀಷ ಮಹಾರಾಜನ ವ್ಯಕ್ತಿತ್ವ ಎಷ್ಟು ದುಡುದು ಅಂತ ತೋರಿಸಬೇಕು ಅಷ್ಟೇ ಅವರಿಗೆ. ನಾನು ನಿನಗೆ ಆಭಿಚಾರ ಪ್ರಯೋಗ ಮಾಡ್ತೇನೆ ಅಂತ ಹೇಳಿ ಅವರೇನು ಮಾಡಿದರು, ಬಿಟ್ಟರು. ಅಂಬರೀಷ ರಾಜ ಏನು ಮಾಡಿದ ಅಂತಂದರೆ, ನಾನು ದೇವರ ಪ್ರೀತ್ಯರ್ಥವಾಗಿ ಈ ಸಾಧನೆಯನ್ನು ಮಾಡ್ತಾ ಇದ್ದವ, ನನ್ನನ್ನು ಯಾರು ರಕ್ಷಣೆ ಮಾಡಬೇಕು, ದೇವರು ರಕ್ಷಣೆ ಮಾಡಬೇಕು ಅಂತ ಹೇಳಿ ತನ್ನ ಪೂರ್ಣ ಭಾರವನ್ನು ಯಾರ ಮೇಲೆ ಹಾಕಿದ, ದೇವರ ಮೇಲೆ ಹಾಕಿದ. ದೇವರ ಮೇಲೆ ಭಾರ ಹಾಕಿದಾಗ ದೇವರಿಗೆ ಜವಾಬ್ದಾರಿ ಎಷ್ಟು. ಈಗ ನಮ್ಮ ಕಥೆ ಎಲ್ಲ ಏನಾಗಿದೆ ಗೊತ್ತಾ, ನಮ್ಮ ಸಂಸಾರದ ಜವಾಬ್ದಾರಿಯನ್ನು ನಾವೇ ಹೊತ್ಕೊಂಡಿದ್ದೇವೆ. ಹೊತ್ಕೊಳ್ಬೇಕಾದದ್ದು ಕರ್ತವ್ಯ, ಆದರೆ ಅದರಲ್ಲಿ ಅಂಡರ್ಲೈನ್ ಉಂಟು, ನಾನೇ ಹಾಗೆ ಅಡಿ ಒತ್ತುಂಟು. ನಾನು ಇಲ್ಲದೆ ಇದ್ದರೆ ಈ ಮನೆ ಪ್ರತಿಯೊಬ್ಬರಿಗೂ ಒಂದಿರ್ತದಲ್ಲ ತಲೆಯಲ್ಲಿ, ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಇರ್ತದೆ. ಅದೊಂದು ಗಮ್ಮತ್ತು. ಮನೆಯಲ್ಲಿರುವಂಥ ಅವರಿಗೆ ಇವರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಭಾವ ಇರ್ತದೆ. ನಾನೊಂದು ಇದ್ದದ್ರಿಂದ ಅವರೆಲ್ಲ ಇದ್ದಾರೆ, ನಾನೊಂದು ಅದಕ್ಕೆ ಇಲ್ಲದಿಂದ ಅವರಿಗೇನಿರ್ತದೆ ಅಂತಂದರೆ, ನಾನೊಂದು ಇದ್ದದ್ರಿಂದ ಈ ಮನೆ ನಡೀತಾ ಉಂಟು ಅಂತ. ಹಾಗಾಗಿ ಕೊನೆಗೆ ಶಾಲೆಗೆ ಹೋಗುವ ಹುಡುಗನಿಗೂ ಬಂದಿರ್ತದೆ, ನಾನಿದ್ದದ್ರಿಂದ ಅಪ್ಪ ಅಮ್ಮನಿಗೆ ಅಸ್ತಿತ್ವ ಉಂಟು, ಇಲ್ಲದಿದ್ದರೆ ಎಂಥವ್ರಿಗೆ ಕೆಲಸಕ್ಕೆ ಹೋಗೋದೇ ನನಗೋಸ್ಕರ ಅಂತ. ಹಾಗೆ ಅವರು ಒದ್ದಾಡೋದು ಯಾಕೆ, ನನಗೆ. ಹಾಗಾಗಿ ಎಲ್ಲ ನನಗೆ ಖರ್ಚು ಮಾಡಬೇಕು ಅಂತ. ಅರ್ಜುನ ಏನು ಮಾಡಿದ, ಜವಾಬ್ದಾರಿಯನ್ನು ತಗೊಂಡ, ಆದರೆ ಅದರ ಭಾರವನ್ನು ಯಾರಿಗೆ, ಆ ಸಾರಥ್ಯದ ಭಾರವನ್ನು ಯಾರಿಗೆ ಕೊಟ್ಟ, ಕೃಷ್ಣನಿಗೆ ಕೊಟ್ಟ. ಹಾಗಾಗಿ ಯುದ್ಧದಲ್ಲಿ ಜಯ ಸಂಪಾದನೆ ಮಾಡಿದ. ನಾವು ನಮಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ದೇವರ ಮೇಲೆ ಏನು ಮಾಡಿರಬೇಕು, ಭಾರ ಹಾಕಿರಬೇಕು. ಈಗ ಈ ಕಾರ್ಯಕ್ರಮ ನಡೀತಾ ಉಂಟಲ್ವಾ, ಅವರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ, ಮಾಡ್ತಾ ದೇವರ ಮೇಲೆ ಭಾರವನ್ನು ಹಾಕಿದ್ದಾರೆ. ಅವರ ಹತ್ರ ಎಲ್ಲ ಪ್ರತಿಯೊಬ್ಬರನ್ನು ಪ್ರತ್ಯೇಕ ನೀವು ವಿಚಾರಣೆ ಮಾಡಿದರೆ ಅದು ಏನೂ ಆಗಿ ಏನೂ ಆಯಿತು, ಇದು ಈಗ ಆಗ್ತಾ ಉಂಟು ಅಷ್ಟೊಂದು ನಮಗೆ ಗೊತ್ತು ಅಂತ. ನಾವು ಇಷ್ಟು ಹೀಗೇ ಆಗಬೇಕು ಹಾಗೇ ಆಗಬೇಕು ಅಂತ ನಾವೇನು ಸಂಕಲ್ಪ ಮಾಡಿದ್ದಲ್ಲ. ಆದರೆ ಒಳ್ಳೆಯ ಕೆಲಸ ಅಂಥೇಳಿ ಒಂದು ಸಂಕಲ್ಪ ಮಾಡಿದೆವು. ಸಂಕಲ್ಪ ನಾವು ಮಾಡಿದ್ದೇವೆ, ಆದರೆ ಅದಕ್ಕೆ ಬೇಕಾದದ್ದು ಈಚೆ ಆಚೆ ಆಗಿ ಕೂಡಿ ಅಂತೂ 6 ದಿವಸ ಮುಗಿದೋಯ್ತು ಅಂತ. ಹಾಗಾಗಿ ದೇವರು ಮಾಡಿಸಿದೆ ಎನ್ನುವ ಅನುಭವ ನಮಗಿದೆ. ನಮ್ಮನ್ನು ದೇವರು ಈ ಕಾರ್ಯಕ್ರಮಕ್ಕೆ ನಿಮಿತ್ತವನ್ನು ಆಗಿಸಿದೆ ಎನ್ನುವ ತೃಪ್ತಿಯೂ ನಮಗೆ ಇರುತ್ತದೆ. ಹಾಗಾಗಿ ಅವನಿಗೆ ಯಾರ ಮೇಲೆ ಭಾರ ಹಾಕಿದ, ದೇವರ ಮೇಲೆ ಭಾರ ಹಾಕಿದ. ದೇವರ ಮೇಲೆ ಭಾರ ಹಾಕಿದಾಗ ದೇವರೇನು ಮಾಡಿದ ಅಂತಂದರೆ, ತನ್ನ ಸುದರ್ಶನ ಚಕ್ರವನ್ನೇ ಕಳುಹಿಸಿಕೊಟ್ಟ ಅಂತೆ. ಪರ್ಸನಲ್ ಸೆಕ್ರೆಟರಿಯನ್ನು ಕಳಿಸಿಕೊಟ್ಟ ಹಾಗೆ, ಇವನು ಪೂರ್ಣ ನನ್ನ ಮೇಲೆಯೇ ಭಾರ ಹಾಕಿದ್ದಾನೆ, ಹಾಗಾಗಿ ಸುದರ್ಶನ ಅವನನ್ನು ರಕ್ಷಣೆ ಮಾಡು ಅಂತ. ಕೋಟಿ ಸೂರ್ಯ ಸಮಪ್ರಭ ಅದು ಹೇಗೆ ಬೆಳಗ್ತಾ ಇರುತ್ತದೆ ಅಂತಂದರೆ, ಒಂದು ಸೂರ್ಯನನ್ನೇ ನಡುನೆತ್ತಿಯಲ್ಲಿ ಇದ್ದಾಗ ನೋಡಲಿಕ್ಕೆ ಬರ್ತದ. ಸಾವಿರಾರು ಕೋಟಿ ಕಿರಣಗಳಿಂದ ತುಂಬಿದ ಪ್ರಭೆ ಅದು ಅಟ್ಟಿಸಿಕೊಂಡು ಬರ್ತಾ ಉಂಟು. ಅವರು ದುರ್ವಾಸುರು ಯಾವ ಕೃತ್ಯವನ್ನು ಮಾಡಿ ಬಿಟ್ಟಿದ್ದಾರೆ, ಮಾಟ ಅಂತ ಹೇಳ್ಬೋದು. ಅದು ಓಡಿಸಿಕೊಂಡು ಬಂದದ್ದು, ಅದನ್ನೇ ಓಡಿಸಿಕೊಂಡು ಹೋಯಿತು. ಅದೇನಾಯಿತು ಗೊತ್ತಾ, ಅದು ರಿವರ್ಸ್ ಹೊಡೆದು ಇದು ಇಂಥ ಕೆಲಸಗಳನ್ನೆಲ್ಲ ಮಾಡಿದರೆ ಏನಾಗ್ತದೆ ಎನ್ನುವುದಕ್ಕೆ ಇದೆಲ್ಲ ಸಾಕ್ಷಿ. ಇಂಥ ಕೆಲಸಗಳನ್ನೆಲ್ಲ ಮಾಡಿದರೆ ಎಲ್ಲಿಯಾದರೂ ಅದ್ರ ರಿವರ್ಸ್ ಹೊಡೆಯಿತು ಅಂತಾದರೆ ಮತ್ತೆ ಅದು ನಮ್ಮ ಮನೆಯನ್ನೇ ಸುಟ್ಟು ಸರ್ವನಾಶ ಮಾಡ್ತದೆ. ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರೆ ಅವರನ್ನು ಓಡಿಸಿಕೊಂಡು ಹೋಯಿತು. ದುರ್ವಾಸುರು ಎಲ್ಲಿಗೆ ಹೋದರು ಅಂತಂದರೆ ನೇರ ಕೈಲಾಸಕ್ಕೆ ಹೋದರಂತೆ. ದುರ್ವಾಸುರು ಬೇರೆ ಯಾರೂ ಅಲ್ಲ, ಯಾರು ಸಾಕ್ಷಾತ್ ರುದ್ರದೇವನೇ. ಅವರ ಹತ್ರ ಹೋದಾಗ ತಮೇವ ಶರಣಂ ಯಾಹಿ ಹರಿಸ್ತೇಶಂ ವಿಧಾಸ್ಯತಿ. ರುದ್ರದೇವ ಹೇಳಿದ ಅಂತೆ, ಇದು ಸುದರ್ಶನ ಚಕ್ರ ನಮ್ಮ ವ್ಯಾಪ್ತಿಗೆ ಸಿಗುವುದಿಲ್ಲ, ತಮೇವ ಶರಣಂ ಯಾಹಿ, ನೀನು ಎಲ್ಲಿಗೆ ಹೋಗಬೇಕು, ದೇವರ ಬಳಿಗೆ ಹೋಗಬೇಕು ಅಂತ. ಸೀದಾ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದ. ಅವನಪ್ಪ ಏನಾದರೂ ಮಾಡ್ತಾನ ಅಂತ. ಅವನು ಹೇಳಿದ, ಇಲ್ಲಪ್ಪ, ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವ ದೇವರು ಅವನು. ನಾವು ಒಂದು
ಸೃಷ್ಟಿಯಲ್ಲಿ ನಾವು ಅವನಿಗೆ ಮಗನಾಗಿ ಬರುವವರು. ಇಂತಹ ಅನಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡುವ ಯೋಗ್ಯತೆ ಯಾರದ್ದು? ಪದ್ಮನಾಭನದ್ದು. ಇನ್ನೇ ಮುಂದೆ ಎಷ್ಟೋ ಮಾಡುವ ಯೋಗ್ಯತೆ ಉಳ್ಳವ. ಅಂಥವನನ್ನು ನಾವೇನು ಕಂಟ್ರೋಲ್ ಮಾಡುವುದು? ನೀವೆಲ್ಲಿಗೆ ಹೋಗಬೇಕು? ದೇವರ ಹತ್ರನೇ ಹೋಗಬೇಕು ಅಂತ. ದುರ್ವಾಸರು ನೇರ ದೇವರ ಸನ್ನಿಧಾನಕ್ಕೆ ಹೋದರಂತೆ. ಅವನು ಹೇಳ್ತಾನೆ, ಅಯ್ಯೋಯ್ಯೋ ಏನು ಸುದರ್ಶನ, ಇದು ನಿನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಉಂಟಾ? ಹೌದು, ಏನಾದರೂ ಮಾಡಬೇಕಲ್ಲವ ಅಂತಂದರೆ, ಅಹಂ ಭಕ್ತ ಪರಾಧೀನ, ನಾನು ಸ್ವತಂತ್ರ ಅಸ್ವತಂತ್ರ ಇವ ದ್ವಿಜ. ಓ ಬ್ರಾಹ್ಮಣ, ನಾನು ಅಸ್ವತಂತ್ರನಂತೆ, ದೇವರ ಅಸ್ವತಂತ್ರ ಅಲ್ಲ. ಆದರೆ ಒಬ್ಬ ಭಕ್ತ ನನ್ನನ್ನು ಪೂಜಿಸಿದ ಅಂತಾದರೆ ನಾನು ನನ್ನನ್ನೇ ಅವನಿಗೆ ಕೊಟ್ಟುಕೊಳ್ತೇನೆ. ಇನ್ನು ಕೃಷ್ಣನ ಕಥೆಯನ್ನು ಸ್ವಲ್ಪ ನೋಡಲಿಕ್ಕೆ ಇದ್ದೇವೆ, ರಾಮನ ಚರಿತೆಯನ್ನು ನೋಡಲಿಕ್ಕೆ ಇದ್ದೇವೆ. ಸರ್ವಸ್ವವನ್ನು ದೇವರು ನಮಗೆ ಕೊಟ್ಟು ಬಿಡ್ತಾನೆ. ಆದರೆ ನಾವು ನಮ್ಮನ್ನವನಿಗೆ ಅರ್ಪಣೆ ಮಾಡಬೇಕು. ಮೋಸ ಆದದ್ದೆಲ್ಲಿ ಗೊತ್ತಾ? ದೇವರು ಅವನು ನಮಗೆ ಕೊಡುವಲ್ಲಿ ಮೋಸ ಆಗಲಿಲ್ಲ, ಮತ್ತೆ ನಾವು ನಮ್ಮನ್ನು ಕೊಟ್ಟುಕೊಳ್ಳುವಲ್ಲಿ ಮೋಸ ಆಗಿದೆ. ನಮಸ್ಕಾರ ಸಹಿತ ದೇವರಿಗೆ ಒಳ್ಳೆ ಕಬಡ್ಡಿ ಕೊರಟಿಗೆ ಹೋಗುವಾಗ ನಮಸ್ಕಾರ ಮಾಡಿದಾಗ ದೇವರಿಗೆ ಮಾಡಿದರೆ, ಆಗ ಗಾಡಿಯಲ್ಲಿ ಹೋಗುವಾಗಲೇ ಸರಿ ರೀ, ಆಗ ಎಲ್ಲ ಬಿಟ್ಟು ಈಗ ನಮಸ್ಕಾರ ಮಾಡಲಿಕ್ಕೆ ಆಗೋಲ್ಲ, ಸರಿ ಅಷ್ಟು ಸಾಕು. ಹಾಗೆಂತ ದೇವಸ್ಥಾನಕ್ಕೆ ಹೋಗುವಾಗ ಹೊರಗೆ ಬರುವಾಗ ಸರಿ, ದೇವರ ಎದುರು ಕೂಡ ಹೀಗೆ ಮಾಡಿಬಿಟ್ರೆ ಮತ್ತೆ ಯಾವತ್ತು ಕೊನೆಗಾಗುವಾಗ ಹಾಗೆ ದೇವರು ಹಾಗೆ ಮಾಡ್ತಾನೆ. ಸರಿ ಬಗ್ಗಿ ನಮಸ್ಕಾರ ಮಾಡಲಿಕ್ಕೇನು ದೇವರಿಗೆ? ದಿವಸಕ್ಕೊಂದು 4-5 ನಮಸ್ಕಾರ ಮಾಡಿದರೆ ನಮ್ಮ ಗಂಟೆನೂ ಹೋಗ್ತದೆ. ಇದೇ ಜಿಮ್ಮು ಅಂತಾದಾಗ ಎಷ್ಟು ಗಂಟೆ ನಾವು ಕೊಡಲ್ಲ, ಅಲ್ಲಿ ಇಡೀ ದೇಹವನ್ನು ಅಲುಗಾಡಿಸ್ತೇವೆ. ಅದೇ ನಮಸ್ಕಾರವನ್ನು 5 ನಮಸ್ಕಾರ ದೇವರಿಗೆ ಮಾಡ್ಬೋದಲ್ವಾ? ದೇವರೇ ನಿನಗೆ ದೊಡ್ಡ ನಮಸ್ಕಾರ ಅಂತ ದೇವರ ಹತ್ರ ದಿನಾಲ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ನಾನು ಸಾಯುವ ದಿನವೂ ನಿನಗೆ ಹೀಗೆ ನಮಸ್ಕಾರ ಮಾಡಿ ಸಾಯಬೇಕು ಅಂತ. ಆಗ ದೇವರಿಗೆ ಇನ್ನಷ್ಟು ಜವಾಬ್ದಾರಿ ಏನಂತಾಯಿತು? ದಿವಸಕ್ಕೊಂದು 4-5 ನಮಸ್ಕಾರ ಸಾಯುವ ತನಕವೂ ಮಾಡಬೇಕು ಅಂತಾದರೆ ಬೆನ್ನು ನೋವು ಬರಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಕೇಳಿಕೊಂಡಾಗಾಯ್ತಾ? ಬೇರೆ ಕಾಯಿಲೆ ಇರಬಾರ್ದು ಅಂತ ಆಯ್ತಾ? ನಿತ್ಯನಿಗೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಆಯ್ತಾ? ಇಷ್ಟು ಆಯಿತು. ನಾವು ಇದೆಲ್ಲ ಮಾಡುವುದಿಲ್ಲ, ಮತ್ತೆ ಅಲ್ಲಿಗೆ ಹೋಗ್ತೇವೆ. ಒಳ್ಳೆಯ ಬೆಳಗ್ಗಿನ ಜಾವ, ಆ ಒಳ್ಳೆಯ ಬೆಳಗಿನ ಜಾವವನ್ನು ನಾವು ಕೆಲವರು ನಾಯಿಗಳನ್ನು ಇಟ್ಟುಕೊಂಡು ತಿರುಗ್ತಾ ಇರ್ತಾರೆ ಊರಿನಲ್ಲಿ, ಇನ್ನು ಕೆಲವರು ಅಲ್ಲಿ ಇರ್ತಾರೆ, ಏನು ಶರೀರವನ್ನೇನಾದರೂ ಒಂದು ಚಂದ ಮಾಡಲಿಕ್ಕೆ ಬರ್ತದ ಅಂತ. ಎಂತ ಆದರೂ ಚಟ್ಟದ ಮೇಲೆ ಕಟ್ಟಬೇಕು, ಕಟ್ಟಲೇಬೇಕು. ಆಗ ಅಂತೂ ಉಪ್ಪು ಹಾಕಿದ ಹಾಗೆ ಆಗ್ತದೆ. ಆಗ ಯಾರೋ ಫೋಟೋ ತೆಗೆದು ಇದು ಅಲ್ಲಿ ಇಷ್ಟು ಜಿಮ್ಮು ಮಾಡಿ ಇಷ್ಟಿಷ್ಟು ಬೆಳೆಸಿಕೊಂಡ ಶರೀರ ಅಂತ ಏನು ಶೋಕೇಸಿಗೆ ಇಡಲ್ಲ. ನಾನು ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ, ಈ ಎಚ್ಚರದ ಜೊತೆಗೆ ಬದುಕಿ ಅಂತ. ನಮ್ಮ ಬದುಕಿನ ಬಹುವಂಶವನ್ನು ಅದಕ್ಕೇನು ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ, ನಾನು ಇದನ್ನು ಮಾಡುವುದರಿಂದ ನನಗೆಂತ ಲಾಭ? ಒಂದು ಯೋಗಾಸನವನ್ನು ಮಾಡಿದೆವು ಅಂತಾದರೆ ಅಟ್ಲೀಸ್ಟ್ ಒಂದು ಶರೀರದಲ್ಲಿ ಸ್ವಾಸ್ಥ್ಯ ಅದು ಬರ್ತದೆ. ನೀವು ಹೇಳ್ಬೋದು ಅದು ಮಾಡಿದರೆ ಬರ್ತದೆ ಆಚಾರ್ಯರೇ ಅಂತ. ಅದು ಮಾಡಿದರೆ ಬರ್ತದೆ ಸತ್ಯ, ಮತ್ತೆ ಅದನ್ನು ಬಿಟ್ಟರೆ ಶರೀರ ಹಾಳಾಗುವುದು ಅಷ್ಟೇ ಸತ್ಯ. ಮತ್ತೆ ಅಲ್ಲಿ ಡಬ್ಬಿಗಟ್ಟಲೆ ತಿನ್ನಲಿಕ್ಕಿರ್ತದೆ, ಅದನ್ನು ತಿನ್ನೋದಿದ್ರೆಲ್ಲ ಆಗೋದಿಲ್ಲ. ಯಾರಾದರೂ ಜಿಮ್ಮಿನ ಅಂಗಡಿ ಇಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಆಯಿತಾ, ನನಗೆ ಶಾಪ ಹಾಕಬೇಡಿ. ಹಾಗಿದ್ದರೂ ಅತ್ಯಂತ ಕಡಿಮೆ ಹೊತ್ತನ್ನು ಅದಕ್ಕೆ ಕೊಡಿ. ನಮಗೆ ದೇವರು ಶರೀರ ಕೊಟ್ಟದ್ದು ಸಾಧನೆ ಮಾಡಲಿಕ್ಕೆ, ಬೆಳಗ್ಗಿನ ಸಂಜೆಯ ಹೊತ್ತುಗಳನ್ನು ಹೀಗೆ ವ್ಯರ್ಥ ಮಾಡಿಕೊಳ್ಳಿಕ್ಕೆ ಅಲ್ವೇ ಅಲ್ಲ. ಹಾಗೆ ನಮಸ್ಕಾರ ಮಾಡಿ, ಒಂದು 10-15 ನಮಸ್ಕಾರ ಮಾಡಿ. ಅದರ ಬದಲಿಗೆ ಶರೀರಕ್ಕೆ ಇನ್ನಷ್ಟು ಏನಾಗ್ತದೆ, ದೃಢವಾಗ್ತದೆ. ಹೀಗೆ ಅಲ್ಲಿಗೇ ಹೋಗು ಅಂತ ಹೇಳಿದ ದೇವರು. ಹೇಳಿದ ನೀನಿಲ್ಲಪ್ಪ, ನಾನು ಅವನ ಅಧೀನ, ಅವನು ಹೇಳದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೀದಾ ಅಂಬರೀಷನ ಹತ್ರ ಬಂದ. ಅಂಬರೀಷ ಹೇಳ್ತಾನೆ, ರಾಮ, ಇಷ್ಟು ದೊಡ್ಡ ಜ್ಞಾನಿಗಳು ನೀವು ನನಗೆ ನಮಸ್ಕಾರ ಮಾಡುವುದೇ, ನನಗೆ ಶರಣಾಗುವುದೇ? ದಯವಿಟ್ಟು ಬೇಡ, ಹಾಗೆಲ್ಲ ಮಾಡಬೇಡಿ. ಇದು ಅಂಬರೀಷನ ದೊಡ್ಡತನ. ಅವನು ಹೇಳ್ತಾನೆ, ನಾನು ಬದುಕಿನಲ್ಲಿ ಏನಾದರೂ ಸತ್ಕರ್ಮಾನುಷ್ಠಾನಗಳನ್ನು ಮಾಡಿ ಅದರಲ್ಲಿ ಬಂದದ್ದೊಂದು ಪುಣ್ಯ ಉಂಟು ಅಂತಾದರೆ ಈ ಸುದರ್ಶನ ಚಕ್ರ ಯಾರನ್ನು ದೂರ ಮಾಡಲಿ? ದುರ್ವಾಸರನ್ನು ದೂರ ಮಾಡಲಿ ಅಂತ ಬಿಟ್ಟಿತ್ತು. ಅಂದರೆ ದೇವರು ತೋರಿಸಿದ, ಏಕಾದಶಿ ಮಾಡಿ ನಿಮ್ಮ ಬೆನ್ನೆ ಹಿಂದೆ ನಾನು ಯಾರನ್ನು ಕಳಿಸ್ತೇನೆ? ಸುದರ್ಶನ ಚಕ್ರವನ್ನು ಕಳಿಸ್ತೇನೆ ಅಂತ ಹೇಳಿದ. ನಮಗೆ ಹೆದರಿಕೆ,
ಎಲ್ಲಿಯಾದರೂ ಬಿದ್ದರೆ ಹಾಗಾದರೆ ಉಪವಾಸ ಮಾಡಿ ಆಸ್ಪತ್ರೆ ಇದು ಕೆಲಸಕ್ಕೆಲ್ಲ ಹೋಗುವಾಗ ಅಂತಂದರೆ ಈ ಪ್ರಶ್ನೆ ಉಂಟಲ್ವಾ, ಎಂಥ ಮಾಡಿದರೂ ಉಂಟೆ ಈ ಪ್ರಶ್ನೆ, ಈ ಸಮಸ್ಯೆ ಎಂಥ ಮಾಡಿದ್ರೆ ಉಂಟು ಅಲ್ಲ. ಸ್ಕೂಲ್ ಬಸ್ಸಲ್ಲೆಲ್ಲ ಮಕ್ಕಳು ಶಾಲೆಗೆ ಹೋಗೋ ತಲೆ ತಿರುಗಿ ಬಿದ್ದರೆ ನಾನು ಕೇಳುವುದು ಅಷ್ಟು ದೂರ ಎಂತಕ್ಕೆ ಹೋಗ್ತೀರಿ, ಗಾಡಿ ಏನಾದರೂ ಆದರೆ ಹಾಗೆಲ್ಲ ಆಗೋದಿಲ್ಲ ರೀ. ಹಾಗಾದರೆ ಇಲ್ಲಿ ಎಂತ ಆಗೋದು, ಒಳ್ಳೆ ಕೆಲಸಕ್ಕಾಗುವ ಎಲ್ಲ ನೆಗೆಟಿವ್, ಹಾಗಾದರೆ ಹೀಗಾದರೆ ಹಾಗಾದರೆ ನಿದ್ದೆ ಬಂದರೆ ಪರೀಕ್ಷೆ ಬರೆಯುವಾಗ ಹಾಗಾದರೆ ಹೀಗಾದರೆ ಅಂತ. ದೇವರ ಅನುಗ್ರಹದಿಂದ ಏನು ಆಗುವುದಿಲ್ಲ ಅಂತ ಯಾಕೆ ನಾವು ಮಾಡಿಕೊಳ್ಳಲ್ಲ. ದೇವರೇ ಕೆಲಸ ಆದ್ದರಿಂದಾಗಿ ದೇವರು ನನ್ನ ಕೈಯಿಂದ ಈ ಕರ್ಮವನ್ನು ಮಾಡಿಸ್ತಾನೆ ಎನ್ನುವ ಭರವಸೆಯಿಂದ ನಾವು ಮಾಡಿದರೆ ಯಾಕೆ ಮಾಡಿಸೋಲ್ಲ. ಇವತ್ತಿಂದ ನಾಳೆಗೆ ಆಗದೆ ಇರಬಹುದು, ಅದರ ನಿರಂತರ ಒಂದು ಪ್ರಯತ್ನ ಪಟ್ಟಾಗ ನಮ್ಮಿಂದ ಈ ಸಾಧನೆ ಖಂಡಿತ ಸಾಧ್ಯ. ಪುಟಾಣಿ 8-10 ವರ್ಷದ ವಿದ್ಯಾರ್ಥಿಗಳೆಲ್ಲ ಮಾಡ್ತಾರೆ, ಏನು ಕಷ್ಟ ಏನೂ ಅಲ್ಲ. ಮತ್ತು ನೀವು ಅದು ಅವರಿಗೆ ಸಂಬಂಧಪಟ್ಟದ್ದು ಇವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಬೇಡಿ. ಭಾಗವತ ಎಲ್ಲರಿಗೂ ಸಂಬಂಧಪಟ್ಟದ್ದು, ಪ್ರತಿಯೊಬ್ಬನಿಗೂ ಸಂಬಂಧಪಟ್ಟದ್ದು, ದೇವರನ್ನು ಕಾಣಬೇಕು ಎನ್ನುವ ಪ್ರತಿಯೊಬ್ಬನಿಗೂ ಸಂಬಂಧಪಟ್ಟ ಸಾಧನೆ ಇದು. ಹೀಗೆ ಅಂಬರೀಷನ ಕಥೆಯನ್ನು ಹೇಳ್ತಾ ಇದ್ದಾರೆ. ದೇವರು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ. ಆ ಪರಂಪರೆ ಹರಿಶ್ಚಂದ್ರ, ಸಗರ, ಭಗೀರಥ, ದಿಲೀಪ, ದಶರಥ ಇವರೆಲ್ಲ ಬಂದರು. ಆ ನಂತರದಲ್ಲಿ ಆ ಪರಂಪರೆಯಲ್ಲಿ ಸೂರ್ಯವಂಶದಲ್ಲಿ ದಶರಥನ ಮಗನಾಗಿ ಯಾರು ಅವತಾರ ಮಾಡಿದ? ರಾಮಚಂದ್ರ ಅವತಾರ ಮಾಡಿದ. ಅವನಿಗೆ ಹೆಸರೇ ಹಾಗೆ, ರಾಮ ಅಂತ ಹೆಸರು. ಅದು ಪಾಯಸದಿಂದ ಬಂದ ಕಥೆಗಳೆಲ್ಲ ನೀವು ಅಲ್ಪ ಸ್ವಲ್ಪ ಎಲ್ಲ ಕೇಳಿದ್ದೀರಿ. ಎಲ್ಲ ಕೇಳುವ ಸೌಭಾಗ್ಯವನ್ನು ದೇವರು ಯಾವತ್ತಾದರೂ ಕೊಡಲಿ. ಹಾಗಾಗಿ ಈ ರೀತಿಯಾಗಿ ರಾಮಚಂದ್ರ ಏನು ಮಾಡಿದ? ಶುಕಾಚಾರ್ಯರು ಹೇಳುತ್ತಾರೆ, ಗುರುವರ್ತೆ ತೆಕ್ತ ರಾಜ್ಯ ಅಂತ. ನಾನು ಇಡೀ ರಾಮಾಯಣವನ್ನು ಸಾಧ್ಯ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಎಷ್ಟು ಕಾಂಡಗಳು ಅದರಲ್ಲಿ? 7 ಕಾಂಡಗಳು ಅಲ್ವಾ? ಹಾಗಾಗಿ ಅವನಿಗೆ ಹೆಸರೇ ಏನು? ರಾಮ ಅಂತ ಹೆಸರು. ರಾಮ ಶಬ್ದದ ಅರ್ಥ ಏನು ಅಂತಂದರೆ ರಮಯತಿ ಇತಿ ರಾಮ. ರಮಯತಿ ಅಂತಂದರೆ ಆನಂದವನ್ನು ಕೊಡುವವನು ಅಂತ ಅರ್ಥ. ಆನಂದವನ್ನು ಯಾರು ಕೊಡ್ತಾನೋ ಅವನಿಗೇನು ಹೆಸರು? ರಾಮ ಅಂತ ಹೆಸರು. ಏನು ಆನಂದ ಕೊಟ್ಟ ಅಂತಂದರೆ, ದಶರಥ ಮಹಾರಾಜನಿಗೆ ಸಂತತಿ ಇಲ್ಲದ ಸಂದರ್ಭದಲ್ಲಿ ತಾನೇ ಪುತ್ರನಾಗಿ ಬಂದು ಏನು ಕೊಟ್ಟ? ಆನಂದವನ್ನು ಕೊಟ್ಟ. ಅಲ್ಲಿಯ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಮಚಂದ್ರ ಅಂದರೆ ಇಷ್ಟಪಡ್ತಾ ಇದ್ರಂತೆ. ಪ್ರತಿಯೊಬ್ಬರು ನೀವು ರಾಮಾಯಣವನ್ನು ನೋಡಬೇಕು. ಅಯೋಧ್ಯೆಯ ಪ್ರಜೆಗಳು ರಾಮಚಂದ್ರನನ್ನು ಎಷ್ಟು ಮನಸಾರೆ ಪ್ರೀತಿ ಮಾಡ್ತಾ ಇದ್ರು ಅಂತ. ಹಾಗಾಗಿ ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ರಾವಣನ ಉಪಟಳವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೇವರೇ, ದಯವಿಟ್ಟು ನೀನು ಬಂದು ಸಜ್ಜನರನ್ನೇನು ಮಾಡಬೇಕು? ರಕ್ಷಣೆ ಮಾಡಬೇಕು ಅಂತ. ಈ ಪ್ರಾರ್ಥನೆಯ ಮೇರೆಗೆ ಭಗವಂತ ಏನಾಗಿ ಬರ್ತಾನೆ? ಶ್ರೀರಾಮಚಂದ್ರನಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಬಂದವನೇನು ಮಾಡಿದ? ಮೊದಲನೆಯ ಕಾಂಡ ಯಾವುದು? ಅಯೋಧ್ಯ ಕಾಂಡ. ಅಯೋಧ್ಯೆಯಲ್ಲಿ ಅವನ ಅವತಾರ ಮಾಡಿದ್ದಾನೆ. ಎಲ್ಲರಿಗೂ ಖುಷಿ ಕೊಟ್ಟ ಅಂತೆ. ಅತಾಭ್ಯವರ್ಧನ್ 4 ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇವರು ಬೆಳೀತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಖುಷಿ ಕೊಡ್ತಾ ಇದ್ದಾನೆ. ಇನ್ನೂ 14 ತುಂಬಲಿಲ್ಲ. ಧನುರ್ವಿದ್ಯೆ, ಅಶ್ವವಿದ್ಯೆ, ವೇದವಿದ್ಯೆ ಇದನ್ನೆಲ್ಲ ರಾಮಚಂದ್ರ, ಲಕ್ಷ್ಮಣ ಇವರೆಲ್ಲ ಅಧ್ಯಯನ ಮಾಡಿದ್ದಾರೆ. ಇನ್ನೂ 14 ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಅರಮನೆಗೆ ಯಾರು ಬಂದ? ವಿಶ್ವಾಮಿತ್ರ ಮಹರ್ಷಿಗಳು ಬಂದರು. ವಿಶ್ವಾಮಿತ್ರ ಮಹರ್ಷಿಗಳು ಬಂದು, ನಾನು ಯಜ್ಞ ಮಾಡ್ತಾ ಇದ್ದೇನೆ, ನನ್ನ ಯಜ್ಞದ ರಕ್ಷಣೆಗೆ ಯಾರನ್ನು ಕಳುಹಿಸಿಕೊಡ್ಬೇಕು ಅಂತ ಹೇಳಿದರು. ವಿಶ್ವಾಮಿತ್ರರು ಬಂದ ಕೂಡಲೇ ದಶರಥ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು, ನೀವು ಎಂತ ಬೇಕಾದರೂ ಕೇಳಿ ನಾನು ಅದನ್ನು ಕೊಡಲಿಕ್ಕೆ ತಯಾರಿದ್ದೇನೆ ಅಂತ. ವಿಶ್ವಾಮಿತ್ರರಿಗೂ ಬೇಕಿತ್ತದೆ. ಹೌದಾ, ನಾನು ಯಜ್ಞ ಮಾಡ್ತಾ ಇದ್ದೇನೆ, ಮತ್ತೆ ಅದಕ್ಕೆ ಎಂತಾಗಬೇಕು? ಅದಕ್ಕೆ ರಾಕ್ಷಸರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೇನಾಗಬೇಕು? ಅದಕ್ಕೆ ನೀನು ನಿನ್ನ ಮಗನನ್ನು ಕಳುಹಿಸಿ ಕೊಡಬೇಕು ಅಂತ. ದಶರಥನಿಗೆ ಸಿಡಿಲು ಬಡಿದಾಗ ಆಗ್ತದೆ. ಅವನು ಹೇಳ್ತಾನೆ, ಊನ 16 ವರ್ಷೋಮೇ ರಾಮೋ ರಾಜೀವ ಲೋಚನ ಅಂತ. ಅಲ್ಲಯ್ಯ ವಿಶ್ವಾಮಿತ್ರ ಮಹರ್ಷಿಗಳೇ, ನನ್ನ ಮಗನಿಗಿನ್ನೂ 16 ತುಂಬಲಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ನನ್ನ ಮಗನನ್ನು ಕೇಳ್ತಾ ಇದ್ದೀರಲ್ವ, ನಾನು ಬೇಕಾದ್ರೆ ಏನು ಮಾಡ್ತೇನೆ? ನಿಮ್ಮ ಜೊತೆಗೆ ಬರ್ತೇನೆ, ಉಸಿರಿರುವ ತನಕ ನಾನು ಹೋರಾಡ್ತೇನೆ. ಆದರೆ ದಯವಿಟ್ಟು ಯಾರನ್ನು ಕರ್ಕೊಂಡು ಹೋಗಬೇಡಿ,
ರಾಮಚಂದ್ರನನ್ನು ಕರ್ಕೊಂಡು ಹೋಗಬೇಡಿ ಅಂತ. ಮತ್ತೆ ಹೇಳ್ತಾನೆ, ಅದು ಆಗುವ ಹೋಗುವ ಕೆಲಸ ಅಲ್ಲ ನಿನ್ನಿಂದ. ಮತ್ತೆ ಅದು ಎಂತ, ಖಾಲಿ ರಾಕ್ಷಸರು ಮಾತ್ರ ಅಲ್ಲ, ರಾವಣನ ತೊಂದರೆಯು ಆ ಸುಬಾಹು ಮಾರೀಚಾದಿಗಳಿಗೆ ರಾವಣನ ಬೆಂಬಲ ಇದೆ ಅಂತ ಹೇಳಿದ. ಯಾರು? ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು. ಆಗ ಅವನಿಗೆ ಹೆದರಿಕೆ ಆಗ್ತದೆ, ದಶರಥನಿಗೆ. ಎಂತ, ರಾವಣನ ಬೆಂಬಲ ಉಂಟಾ? ಅವನು ಹೇಳ್ತಾನೆ, ಅವನಿಗೂ ಸಂಶಯ ಬಂತು, ನನ್ನಿಂದಲೂ ಆಗ್ತದೋ ಇಲ್ವೋ ಅಂತ. ಕೈ ಮುಗಿತಾನೆ, ಅಲ್ಲ ನೀವು ರಾವಣನ ಬೆಂಬಲ ಉಂಟು ಅಂತ ಹೇಳ್ತೀರಿ. ತಮ್ಮಯ್ಯ ಆ ಸುದ್ದಿಗೆ ಬೇಡ ಅಂತ ವಿಶ್ವಾಮಿತ್ರರು ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾರೆ. ಅಲ್ಲಿ ನೀನಲ್ವ ಮೊದಲು ಮಾತು ಕೊಟ್ಟದ್ದು. ಆಗ ವಶಿಷ್ಠರು ಬಂದು ಸಮಾಧಾನ ಮಾಡ್ತಾರೆ. ದಶರಥ ದೇವ ಕಾರ್ಯ, ಹಾಗಾಗಿ ವಿಶ್ವಾಮಿತ್ರ ಹೇಳ್ತಾನೆ, ನಿನ್ನ ಮಗ ಯಾರು ಅಂತ ನನಗೆ ಗೊತ್ತು, ಕಳುಹಿಸಿಕೊಡು ಅಂತ. ವಶಿಷ್ಠರು ಕಳುಹಿಸಿಕೊಡ್ಬೋದು ಅಂತ ಹೇಳ್ತಾರೆ. ವಶಿಷ್ಠರು ಒಂದು ಮಾತಾಡಿದ್ದೇ ತಡ, ಅವನನ್ನು ಕಳುಹಿಸಿಕೊಟ್ರು. ಸೀದಾ ಬಂದಿದ್ದಾನೆ. ಆನಾಗ ಯಜ್ಞ ಆಗ್ತಾ ಇರುವಾಗ ಸುಬಾಹು ಮಾರೀಚ ಇವರೆಲ್ಲ ಮಾಂಸಗಳನ್ನೆಲ್ಲ ತಂದು ಆ ವೇದಿಕೆಯಲ್ಲಿ ಹಾಕುವುದು. ವೇದಿಕೆ ಅಂತಂದರೆ ಯಜ್ಞಕುಂಡ, ಆ ಜಾಗಗಳೆಲ್ಲ ಇರ್ತದೆ. ಅದನ್ನೆಲ್ಲ ಇನ್ನೇನು ಯಜ್ಞ ಮುಗೀತದೆ ಅಂತಾದಾಗ ಅವರೆಲ್ಲ ಕಲ್ಮಶಗಳನ್ನೆಲ್ಲ ತಂದು ಹಾಕ್ತಾ ಇದ್ದರು. ಅಂದರೆ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳನ್ನು ಯಾರು ತಂದು ಕೊಡ್ತಾರೆ ಅವರೆಲ್ಲ ಯಾವ ವರ್ಗಕ್ಕೆ ಸೇರಿದವರು? ಸುಬಾಹು ಮಾರೀಚನ ವರ್ಗಕ್ಕೆ ಸೇರಿದವರು. ಇದು ಅವತ್ತು ಮಾತ್ರವಾ? ಇವತ್ತಿಗೂ ಇಲ್ವಾ? ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ ಅಂತ ಗೊತ್ತಾದರೆ ಸಾಕು, ಅದಕ್ಕೆ ಕಾಲೆಳೆಯುವ ಒಂದು ವರ್ಗವೇ ಇರ್ತದೆ. ಹೇಗಾದರೂ ಮಾಡಿ ಈ ಕೆಲಸ ಆಗದ ಹಾಗೆ ನಾವು ಮಾಡಬೇಕು ಅಂತ. ಆಗ ನಾವು ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು? ಯಾರ ಬಳಿಯೂ ಪ್ರಾರ್ಥನೆ ಮಾಡಿ ಆಗುವುದಿಲ್ಲ. ಮತ್ತೆ ಯಾರಲ್ಲಿ ಪ್ರಾರ್ಥನೆ ಮಾಡಬೇಕು? ರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ದೇವರೇ ನೀನೇ ಈ ಸತ್ಕರ್ಮವನ್ನು ನಡೆಸಿ ಕೊಡಬೇಕು ಅಂತ. ಹೀಗೆ ಸುಬಾಹು ಮಾರೀಚ ಇವರನ್ನೆಲ್ಲ ಕೊಂದು ವಿಶ್ವಾಮಿತ್ರರಿಗೆ ಆನಂದವನ್ನು ಕೊಟ್ಟ. ರಮಯತೀತಿ ರಾಮಃ, ಆನಂದ ಕೊಟ್ನ. ಆನಂತರದಲ್ಲಿ ಮಿಥಿಲೆಯ ನಗರಕ್ಕೆ ಹೋದ. ವಿಶ್ವಾಮಿತ್ರರು ಕರ್ಕೊಂಡೋದ್ರು. ದೊಡ್ಡ ಕತೆ ಮುಗಿಬೇಕಲ್ವಾ, ಕೃಷ್ಣಾವತಾರಕ್ಕೆ ಬರಬೇಕಿವತ್ತು. ಅಲ್ಲಿಗೆ ಕರ್ಕೊಂಡು ಹೋಗಿ ಯಾರ ಜೊತೆಗೆ ವಿವಾಹ ಮಾಡಿಸಿದ? ವಿಶ್ವಾಮಿತ್ರರ ಸೌಭಾಗ್ಯ ಎಷ್ಟು ದೊಡ್ಡದು ಗೊತ್ತಾ? ಇದನ್ನೆಲ್ಲ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ನಿತ್ಯ ಬೆಳಗ್ಗೆ ಆದರೆ ನೀವು ಈ ಶ್ಲೋಕವನ್ನು ಕೇಳಿರ್ತೀರಿ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಇದು ಯಾರು ಹೇಳ್ತಾ ಇದ್ದದ್ದು? ಕಾಡಿನಲ್ಲಿ ವಿಶ್ವಾಮಿತ್ರರು ಹೇಳ್ತಾ ಇದ್ದದ್ದು. ಎಷ್ಟು ಸೌಭಾಗ್ಯ ಅಂದರೆ, ರಾಮಾಯಣದಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಮಕ್ಕಳನ್ನು ಹೇಗೆ ಬೀಸಬೇಕು ಎನ್ನುವುದು ಗೊತ್ತಾಗ್ತದೆ. ನಾವು ಹೇಗೆ ಬೀಸ್ತೇವೆ ಅಂತಂದರೆ, ಕೈಟ ಮೈಸೂಡಿ ಉಂಡು ಲಕ್ಕೋನ ಹೆಚ್ಚೇನ ಎಡ್ಡೆ ಪುಣ ಬೂರೊಂದಿಲಕ್ಕೆ ಬೂರೊಂದಿಪ್ಪಿ ಎಪ್ಪ ತೊಂಡಲ್ಲ ಅಂತ. ಬೆಳಗ್ಗೆ ಹೇಳುವಾಗಲೇ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ಅಂತ ಹೇಳಿದಾಗ ಮಗುವನ್ನು ಪ್ರೀತಿಯಿಂದ ಎಬ್ಬಿಸಿದ ಹಾಗೆ ಆಯಿತು. ಇಲ್ಲಿಂದಲೇ ಪದ್ಮನಾಭನನ್ನು ಎಬ್ಬಿಸಿದಾಗಾಯಿತು. ನನಗೆ ಅಲ್ಲಿ ಬಂದು ನಮಸ್ಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಹೊತ್ತಿನಲ್ಲಿ. ಮತ್ತೆ ಅವನು ಮಲ್ಕೊಂಡಿರೋದಿಲ್ಲ, ಮತ್ತೆ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಇನ್ನು ಆ ಭ್ರಮೆ ಬೇಡ ನಮಗೆ, ನಾವೊಂದು ಎದ್ದದ್ರಿಂದ ದೇವರು ಹೇಳುವುದು ಅಂತ. ಆಗ ಆ ಮಗುವನ್ನು ಎಬ್ಬಿಸಿದಾಗಾಯಿತು. ಎಟ್ ಎ ಟೈಮ್ ಪದ್ಮನಾಭನನ್ನು ನೆನಪಿಸಿಕೊಂಡಾಯಿತು. ಯಾವ ಮನೆಯಲ್ಲಿ ಇರ್ತೀರಿ ಅಲ್ಲಿಂದಲೇ ದೇವರಿಗೊಂದು ಕೃತಜ್ಞತೆ. ಇದು ಎಬ್ಬಿಸುವುದು ಯಾರನ್ನು? ನೀವು ಮನೆಯಲ್ಲಿರುವ ಮಗುವನ್ನ ನೆನಪಿಸಿಕೊಳ್ಳುವುದು ಯಾರನ್ನ? ದೇವರನ್ನ. ಇಷ್ಟು ಮಾಡಲಿಕ್ಕೆ ಏನ್ರಿ ಸಂಕಟ? ಇದು ದುಡ್ಡು ಕೊಡ್ಲಿಕ್ಕೆ ಉಂಟಾ? ಇದು ಯಜ್ಞ ಅಲ್ಲ. ಸುಮ್ಮನೆ ಎಂತಾದ್ರೂ ಕೂಡ ಅಷ್ಟೇ ಹೇಳುದಲ್ವಾ, ಲಕ್ 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 ಅಂತ. ಅದು ಹೇಳುವುದಾದ್ರೆ ಈ ಪದ್ಯಕ್ಕೆ ಹೇಳುದು, ಕೈ ಅಲಗಾಡಿಸಿ ಸ್ವಲ್ಪ. ಆಗ ರಾಮ ರಾಮ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಒಂದು 5 ಸಲ ಹೆಚ್ಚು ಹೇಳಿ ಮುಟ್ಟಿ. ಅದು ಆಸ್ತಿಕನೋ ನಾಸ್ತಿಕನೋ ಕಿವಿಗೇನು ಬೀಳುತ್ತದೆ? ರಾಮನ ಚಿಂತನೆ ಬೀಳುತ್ತದಲ್ವಾ? ಹೀಗಲ್ವ ನಮ್ಮ ಪರಂಪರೆ. ಇದು ಯಾರಿಗೆ ಸಂಬಂಧಪಟ್ಟದಲ್ಲ? ಕಾಡಿನಲ್ಲಿರುವಾಗ ವಿಶ್ವಾಮಿತ್ರ ಮಹರ್ಷಿ ಎಬ್ಬಿಸುವುದು. ಕೌಸಲ್ಯ ಸುಪ್ರಜಾರಾಮ ನೀನು ಕೌಸಲ್ಯೆಯ ಒಳ್ಳೆಯ ಸದ್ಗುಣದಿಂದ ಕೂಡಿದ ಮಗು ನೀನು. ಹೇಳಪ್ಪ ಉತ್ತಿಷ್ಠ ಅಂದರೆ ಕರ್ತವ್ಯಂ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಇನ್ನೇನು ಪೂರ್ವ ದಿಕ್ಕಿನಲ್ಲಿ ಯಾರ ಮೇಲೆ ಬರ್ತಾನೆ?
ಸೂರ್ಯ ಮೇಲಕ್ಕೆ ಏರ್ಲಿಕ್ಕೆ ಇದ್ದಾನೆ ಅಂತ ಏನು ಹೇಳಿದಾಗಾಯ್ತು? ಸೂರ್ಯ ಬರುವ ಮೊದಲು ರಾಮಚಂದ್ರ ಹೇಳ್ತಾ ಇದ್ದ ಅಂತ. ನಾವು ಹಾಗೆ ತಿಳ್ಕೊಂಡಿದ್ದೇವೆ ಸೂರ್ಯವಂಶದವರು ಅಂತಂದ್ರೆ ಸೂರ್ಯ ಬಂದ ಮೇಲೆ ಹೇಳುವವರು ಅಂತ. ಇನ್ನು ಕೆಲವರಿಗೆ ಏನು ಭ್ರಮೆ ಅಂತಂದ್ರೆ ಆ ಗಂಟೆಗೆ 7 ಅಂತುಂಟು ನೋಡಿ. ಹಾಗಾಗಿ 7 ಅಂತ ಇದ್ದದ್ರಿಂದ ಅದೇ ಗಂಟೆಗೆ 6 ಗಂಟೆಗೆ ಎದ್ರೆ 7 ಗಂಟೆಗೆ ಅಪಚಾರ ಆಗ್ತದೆ ಅಂತ. ಹೇಗೆ ಆ ಗಂಟೆಗೆ ಹೆಸರು 7 ಅಂತ. ಹಾಗೆ ಇದ್ದವರು ಸಂಡೆ ಬಂತು ಅಂತ ಆದ್ರೆ 7ಕ್ಕೆ ಹೇಳಲ್ಲ, ಮತ್ತೆ ಅದು 10ಕ್ಕೆ 7 ಆಗಿರುತ್ತದೆ. ಹಾಗೆಲ್ಲ ಇರಬಾರ್ದು ಹೇಳ. ಈ ದೇಹ ಕೊಟ್ಟದ್ದಲ್ಲ, ಮನಸ್ಸು ಮಾಡಿ ಹೇಳಬೇಕು ನಾವು. ಸೂರ್ಯೋದಯಕ್ಕಿಂತ ಆಚೆಗೆ ಮಲ್ಕೊಳ್ಳುವಂಥದ್ದು ಭಾರತೀಯರ ಸಂಸ್ಕೃತಿ ಅಲ್ಲ. ಇನ್ನೇನೋ ಅನಾರೋಗ್ಯ ಇದ್ದಾಗ ಅಥವಾ ನೈಟ್ ಶಿಫ್ಟ್ ಮುಗಿಸಿ, ಆಗಲೇ ಕೆಲವರಿಗೆಲ್ಲ ಪಾಪ ಏನು ಮಾಡೋದು, ನೈಟೆಲ್ಲ ಮುಗಿಸಿ ಬೆಳಗ್ಗೆ ಮಲ್ಕೊಳ್ಬೇಕು. ಆಗಲೂ ಒಂದು ಕರ್ತವ್ಯ ಕರ್ಮಗಳನ್ನೆಲ್ಲ ಮಾಡಿ ಬೆಳಗ್ಗೆ ಎದ್ದು ಆಮೇಲೆ ಬೇಕಾದರೆ ವಿಶ್ರಾಂತಿಗೆ ಹೋಗಬಹುದೇ ಹೊರತು ಕರ್ತವ್ಯ ಕರ್ಮಗಳನ್ನು ಮಾಡಬಾರದು. ಕುರುವನ್ನೇವೇಹ, ಅದನ್ನು ಮುಂದೆ ಕಥೆಯಲ್ಲಿ ನೋಡುವ. ಈಗ ರಾಮಚಂದ್ರ ವಿಶ್ವಾಮಿತ್ರರಿಗೆ ತಾನು ಹೇಳುವ ಮೂಲಕ ವಿಶ್ವಾಮಿತ್ರರಿಗೆ ಸುಖ ಕೊಟ್ಟ. ಅವನು ಮಲ್ಕೊಳ್ಳಿಲ್ಲ, ಅದಕ್ಕೆ ಯೋಗ ನಿದ್ರೆ ಅಂತ ಹೆಸರು. ದೇವರು ಮಲಗುವ ನಿದ್ದೆಗೇನು ಹೆಸರು? ಯೋಗ ನಿದ್ರೆ ಅಂತ ಹೆಸರು. ಜೋಜೋ ಹೇಳೋದು ಯೋಗ ನಿದ್ರೆಯನ್ನು ಮಾಡಿಸುವಂಥದ್ದು. ನಮ್ಮ ನಿದ್ದೆಗೇನು ಹೆಸರು ಗೊತ್ತಾ? ಕೊನೆಯದು ಹಾಗೆ ಗಕಾರವೇ ಇರಲಿ, ಯೋಗದ ಬದಲು ಭೋ ಮಾಡಿದರೆ ಆಯ್ತು. ಭೋಗ ನಿದ್ದೆ, ತಿಂದದ್ದು ಹೆಚ್ಚಾಗಿ ಮತ್ತೆ ಅಲ್ಲಿಗೆ ವಾಲದು. ಅವಳು ಸ್ವಲ್ಪ ತಿನ್ಬೋದಿತ್ತು, ಆದರೂ ಇರಲಿ ಅಂತ ಹೇಳಿ ಸರಿ ತಿಂದ್ಬಿಟ್ಟೆವು, ಸಾಕತ್ತು ನಿದ್ದೆ ಹೋಗುವಾಗಲೇ. ಇದು ಭೋಗ ನಿದ್ದೆ. ಹಾಗಾಗಿ ನಮ್ಮದು ರೋಗಗ್ರಸ್ತವಾದ ನಿದ್ದೆ, ದೇವರದ್ದು ಯೋಗದಿಂದ ಕೂಡಿ ನಿದ್ದಿದ್ದೆ. ಅವನು ಇಡೀ ನಾವು ಮಲ್ಕೊಂಡ್ರೂ ಕೂಡ ಕುಡುಪು ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿದರೂ ಕೂಡ ಅವನ ಗರ್ಭಗುಡಿಯಲ್ಲಿ ಸಖತ್ ಮಲ್ಕೊಂಡಿರೋದಿಲ್ಲ. ಇಡೀ ಜಗತ್ತನ್ನು ಅವನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಮತ್ತೆ ಜೋಗುಳ ಯಾಕೆ ಹಾಡುವುದು ಅಂತಂದ್ರೆ ನೀವು ಮಲ್ಕೊಳ್ಳಿಕ್ಕೆ ಹೋಗ್ತೀರಲ್ವಾ, ಹಾಗಾಗಿ ದೇವರನ್ನ ಮಲಗಿಸುವುದು ಅಂತ ನಿಮಗೆ. ಮತ್ತೆ ಹೇಳಿಸುವುದು ಎಂತಕ್ಕೆ ಅಂತ ಕೇಳಿದ್ರೆ ನಿಮಗೆ ಎಚ್ಚರ ಆಗಬೇಕಲ್ವಾ, ಅದಕ್ಕೆ ಅವನನ್ನು ಎಚ್ಚರಿಸುವ ಮೂಲಕ. ಇಲ್ಲದ್ರೆ ನೀವು ನಿಮಗೆ ಶ್ಲೋಕ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಹೀಗೆ ಆ ರೀತಿಯಾಗಿ ಮಿಥಿಲಾ ನಗರಕ್ಕೆ ಹೋದ ಸೀತೆಯ ಕೈಯನ್ನು ಹಿಡಿದ. ಆಕೆ ಅಯೋನಿಜೆ, ಯಜ್ಞ ಮಾಡುವಾಗ ಭೂಮಿಯಲ್ಲಿ ಬಂದವಳು. ಹೀಗೆ ಸೀತೆಯನ್ನು ಕೈ ಹಿಡಿದು ಅವನು ರಮಯತಿ, ಯಾರಿಗೆ ಆನಂದವನ್ನು ಕೊಟ್ಟ? ತುಂಬಾ ಜನ ಬಂದು ಹೋಗಿದ್ದಾರಂತೆ ಸೀತೆಯನ್ನ ಮದುವೆಯಾಗಬೇಕು ಅಂತ. ರಾವಣನು ಹಿಂದಿನ ದಿವಸ ಬಂದು ಹೋಗಿದ್ದಾನೆ ಅಂತ ಹೇಳ್ತಾರೆ. ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಜನಕ ಮಹಾರಾಜ ಏನು ಮಾಡಿದ್ದ ಗೊತ್ತಾ? ಸೀತೆ ಸಿಕ್ಕಿದ ಕ್ಷಣದಲ್ಲಿಯೇ ತಪಸ್ಸು ಮಾಡಿದ್ದ ಅಂತೆ. ತಪಸ್ಸು ಮಾಡಿ ಈ ನನ್ನ ಕನ್ಯೆ ಯೋಗ್ಯನನ್ನೇ ವರಿಸಬೇಕು ಎನ್ನುವುದಾಗಿ ತಪಸ್ಸು ಮಾಡಿದ್ದ. ಅಂದರೆ ಮನೆಯಲ್ಲಿ ಒಂದು ಹೆಣ್ಮಗಳಿದ್ದಾಳೆ ಅಂತ ಹೇಳಿದರೆ ಅಪ್ಪ ಅಮ್ಮ ತಪಸ್ಸೇ ಮಾಡಬೇಕು. ಇವತ್ತಿಂದ ಅಲ್ಲ, ಹಿಂದಿನ ಕಾಲದಿಂದಲೂ. ಯಾಕೆ? ಆ ಕನ್ಯೆ ಒಳ್ಳೆಯ ವರನನ್ನು ಕೈ ಹಿಡಿಬೇಕು ಅಂತ. ಇಲ್ಲದೇ ಇದ್ರೆ ನಾಸ್ತಿಕನನ್ನ ವರಿಸಿದ್ಲು ಅಂತಂದ್ರೆ ಎಂತ ಮಾಡೋದು? ಹಾಗಾಗಿ ಸೀತೆಯನ್ನ ಯಾರಿಗೆ ವಿವಾಹ ಮಾಡಿಕೊಟ್ಟು? ರಾಮಚಂದ್ರನಿಗೆ ವಿವಾಹ ಮಾಡಿಕೊಟ್ಟ. ಅಲ್ಲಿ ನಂತರ ಉಳಿದದ್ದು ಶ್ರುತಿ, ಕೀರ್ತಿ, ಮಾಂಡವಿ ಇವರೆಲ್ಲ ಭರತ ಶತ್ರುಘ್ನರಿಗೆ ಮದುವೆ ಮಾಡಿ ಕೊಡಲಾಯಿತು. ಅಲ್ಲಿಗೆ ಅಯೋಧ್ಯ ಕಾಂಡೆಯ ಕಥೆಯನ್ನು ನಾವು ನೋಡಿದೆವು. ಆ ನಂತರದ ಕಾಂಡ ಯಾವುದು? ಕ್ಷಮ್ಯತಾ. ಆರಂಭದಲ್ಲಿ ಬಾಲಕಾಂಡ, ಆಮೇಲೆ ಅಯೋಧ್ಯ ಕಾಂಡ. ಅಯೋಧ್ಯೆಯ ನಗರವನ್ನೊಂದು ಸ್ವಲ್ಪ ವರ್ಣನೆ ಮಾಡ್ತಾರೆ. ಆ ನಂತರದಲ್ಲಿ ಅಯೋಧ್ಯೆಯ ಪ್ರಜೆಗಳು ರಾಮಚಂದ್ರನನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಎನ್ನುವುದನ್ನು ವರ್ಣನೆ ಮಾಡ್ತಾರೆ. ದಶರಥ ಮಹಾರಾಜ ಇನ್ನೇನು ಆ ಜವಾಬ್ದಾರಿಯನ್ನೆಲ್ಲ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಒಂದು ಮೀಟಿಂಗ್ ಕರೀತಾನೆ. ಎಲ್ಲರೂ ಕೂಡ ಬನ್ನಿ ಅಂತ. ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದಾಗ ಹೇಳ್ತಾನೆ, ನನಗೂ ವಯಸ್ಸಾಗಿದೆ, ಹಾಗಾಗಿ ಹೊಣೆಗಾರಿಕೆಯನ್ನೆಲ್ಲ ಯಾರಿಗೆ ಕೊಡಬೇಕು ಅಂತ ಇದ್ದೇನೆ? ರಾಮಚಂದ್ರನಿಗೆ. ನಿಮ್ಮ ಅಭಿಪ್ರಾಯ ಬೇಕು ಅಂತ ಹೇಳಿದಾಗ ಎಲ್ಲರೂ ಏಕಕಂಠದಿಂದ ರಾಮನಾಗಲಿ ರಾಮನಾಗಲಿ ಅಂತ. ಅವನು ಮತ್ತೆ ಕೇಳಿದ ಅಂತೆ, ಬಾಯಿ ಬಿಟ್ಟು ಕೇಳಿಬಿಟ್ಟ. ಅಲ್ಲ, ನಾನು ಇಷ್ಟೇ ಕೇಳಿದ್ದು, ಇಡೀ ಅಯೋಧ್ಯೆಯ ನಗರದ ವಾಸಿಗಳೇ ಆದಷ್ಟು ಬೇಗ ಮಾಡು, ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ ಇದ್ದೀರಿ. ನನ್ನ ಆಡಳಿತದಲ್ಲಿ ನಿಮಗೇನಾದರೂ ಸಮಸ್ಯೆ ಆಗಿದೆಯೇ ಅಂತ. ಎಲ್ಲರೂ ಹೇಳ್ತಾರಂತೆ, ದಶರಥ ಮಹಾರಾಜ, ನೀವು ನಮ್ಮನ್ನು ಮಕ್ಕಳಂತೆ ನೋಡಿಕೊಂಡಿದ್ದೀರಿ. ಆದರೂ ನಮ್ಮೆಲ್ಲರ ಕನಸು ಏನು ಅಂತಂದರೆ, ನಾವು ಬದುಕಿನಲ್ಲಿ ರಾಮನ ರಾಜ್ಯದ ಪ್ರಜೆಗಳು ಸಾಯುವ ಮೊದಲು
ನಾವು ರಾಮನ ರಾಜ್ಯದ ಆಡಳಿತದಲ್ಲಿ ಇದ್ದೇವೆ ಎನ್ನುವುದಾಗಬೇಕು. ಪ್ರತಿಯೊಬ್ಬರಿಗೂ ಅಂಥ ಒಂದು ವ್ಯಕ್ತಿತ್ವ ಯಾರದ್ದು? ರಾಮಚಂದ್ರನದ್ದು. ಹಾಗಾಗಿ ಎಲ್ಲರೂ ಖುಷಿ ಪಡ್ತಾರೆ. ಪಟ್ಟಾಭಿಷೇಕ ಆಗುವುದು ಅಂತ ತೀರ್ಮಾನ ಆಯಿತು. ಇನ್ನೇನು ಆಗ್ತದೆ ಅಂತಾದಾಗ ಮಂಥರೆ ಹೋಗಿ ಕೈಕೇಯಿಯ ಕಿವಿಯನ್ನು ಚುಚ್ಚಿದ್ಲು. ಮೊದಲಿಗೆ ಹೋಗಿ ಹೇಳುವಾಗ ಕೈಕೇಯಿಗೆ ಕುತ್ತಿಗೆಯಲ್ಲಿದ್ದ ಹಾರವನ್ನು, ಕುತ್ತಿಗೆಯಲ್ಲಿದ್ದದೋ ಯಾವುದೊಂದು ಆಭರಣವನ್ನು ತೆಗೆದು ಯಾರು ಕೊಡ್ತಾಳೆ? ಕೈಕೇಯಿ ಮಂಥರೆಗೆ ಕೊಡ್ತಾಳೆ. ಒಳ್ಳೆ ಶುದ್ಧಿ ತಂದಿದ್ದಿ ನೋಡು ಅಂತ. ಅವಳಿಗೆ ಆಶ್ಚರ್ಯ ಆಯ್ತು, ಇವಳೇನು ಮಾಡ್ತಾ ಇದ್ದಾಳೆ ಅಂತ. ಯಾಕೆ ಅಂತಂದರೆ, ಅಯ್ಯೋ ನನಗೆ ಭರತನೂ ಒಂದೇ, ಆಮೇಲೆ ರಾಮಚಂದ್ರನು ಒಂದೇ, ಅಷ್ಟು ಮಾತ್ರ ಹೇಳಲ್ಲ ಆಕೆ. ಹಾಗೆ ನೋಡಲಿಕ್ಕೆ ಹೋದರೆ ರಾಮಚಂದ್ರನಿಗಿಂತ ಭರತನಿಗಿಂತ ಹೆಚ್ಚು ರಾಮ ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ನೋಡಿಕೊಡುತ್ತಾನೆ ಅಂತ. ಅಷ್ಟು ಪ್ರೀತಿ ಇದೆ ಅಂತ ಹೇಳಿ ಆ ಹಾರವನ್ನು ಮಂಥರೆಗೆ ಕೈಗೆ ಕೊಡ್ತಾಳೆ. ತೆಗೆದು ಬಿಸಾಡ್ತಾಳು. ಮತ್ತೆ ನಿಧಾನಕ್ಕೆ ತಲೆ ತಿಂದು 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 ಮತ್ತೆ ಎಲ್ಲಿಯ ತನಕ ಅವಳಾದ್ಲು ಅಂತಂದರೆ ಹಠಮಾರಿ ಹೆಣ್ಣಾಗಿ ಬಿಟ್ಲು. ಇದೇನು ನಮಗೆ ತೋರಿಸಿಕೊಡುತ್ತದೆ? ಇಂತಹ ಮಂಥರೆಯರು ನಮ್ಮ ಸುತ್ತಮುತ್ತಲೂ ಕೂಡ ಇರ್ತಾರೆ. ನಾವು ಅವರ ಮಾತನ್ನು ಕೇಳಿದೆವು ಅಂತಾದರೆ ನಮ್ಮ ಜೀವನ ಏನಾಗ್ತದೆ? ಹಾಳಾಗಿ ಹೋಗ್ತದೆ. ಅವರು ಹೇಳ್ತಾರೆ ಇದೆಲ್ಲ ವ್ಯರ್ಥ, ಹಾಗೆ ಹೀಗೆ ಅಂತ. ಹಾಗೇನಾಗ್ತದೆ? ನಾವು ಈ ಒಳ್ಳೆಯ ದಾರಿಯನ್ನೇ ಕೈ ಬಿಡ್ತೇವೆ. ಕೊನೆಗಾಯಿತು ವರ ಕೇಳಿದ್ಲು, ರಾಮಚಂದ್ರ ಕಾಡಿಗೆ ಹೋಗುವುದು ಅಂತಾಯಿತು. ಯಾಕೆ ರಾಮಚಂದ್ರ ಕಾಡಿಗೆ ಹೋದ? ಶುಕಮುನಿಗಳಲ್ಲೊಂದು ಮಾತು ಹೇಳ್ತಾರೆ, ಗುರುವರ್ತೆ ತ್ಯಕ್ತ ರಾಜ್ಯ. ಅವನು ಯಾವುದಕ್ಕೋಸ್ಕರ ಹೋದ ಅಂತಂದರೆ ಕೇವಲ ಕೈಕೇಯಿ ಹೇಳಿದ್ಲು ಎನ್ನುವ ಕಾರಣದಿಂದ ಹೋದದ್ದಲ್ಲ. ಅರಣ್ಯಕಾಂಡದಲ್ಲಿ ಆ ವಿಷಯಗಳೆಲ್ಲ ಬರ್ತದೆ. ಒಂದು ನನ್ನ ಅಪ್ಪನ ಮಾತು ಸತ್ಯ ಆಗಲಿ ಅಂತ. ಇನ್ನೊಂದು ಏನು ಅಂತಂದರೆ ಚತುರ್ಮುಖ ಬ್ರಹ್ಮನ ದೇವತೆಗಳ ಪ್ರಾರ್ಥನೆ ಇದೆ, ಅದು ಕೆಲಸ ತನಗಾಗಬೇಕು. ಕಾಡಿನಲ್ಲಿ ಎಷ್ಟೋ ಋಷಿ ಮುನಿಗಳು ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ರಾಮಚಂದ್ರನಿಗಾಗಿ ಕಾಯ್ತಾ ಇದ್ದಾರೆ. ಅವನು ಒಂದು ವೇಳೆ ಹೋಗದೇ ಇದ್ದರೆ ಕಾಡಿನ ಋಷಿಮುನಿಗಳ ಕಥೆ ಏನು? ರಾಮ ರಾಮ ಅಂತ ಜಪ ಮಾಡ್ತಾ ಇರುವವರದ್ದು. ಹಾಗಾಗಿ ಎಲ್ಲವನ್ನು ಬಿಟ್ಟ. ಮೊದಲಿಗೆ ಪಟ್ಟಾಭಿಷೇಕ ಆಯಿತು ಅಂತ ತೀರ್ಮಾನ ಆಗಿರುತ್ತದೆ. ಇನ್ನೊಮ್ಮೆ ಅವನು ಕರಿತಾನೆ ದಶರಥ. ಮೊದಲಿಗೆ ಹಿಂದಿನ ದಿವಸ ಏನಾಗಿದೆ, ನಿನಗೆ ನಾಳೆ ಪಟ್ಟಾಭಿಷೇಕ ಅಂತ ಮತ್ತೆ ಕರೆದಿದ್ದಾರೆ. ಒಳಗೆ ಹೋಗಿ ಏನಾಗಿದೆ ಎಲ್ಲ ಹೇಳ್ತಾನೆ. ಹೀಗೆಲ್ಲ ಕೈಕೇಯಿ ಹೇಳ್ತಾಳೆ, ನೀನು ಕಾಡಿಗೆ ಹೋಗಬೇಕು, ಭರತನಿಗೆ ರಾಜ್ಯ ಕೊಡಬೇಕು ಅಂತ ನಿನ್ನ ಅಪ್ಪನ ಆಸೆ ಅಂತ. ಅಪ್ಪನ ಆಸೆ ಅಂತ ಇವಳು ಆಯಿತು ಅಂತ ಹೇಳಿ ಬಂದ. ರಾಮಾಯಣ ಹೇಳ್ತದೆ, ರಾಮಚಂದ್ರ ಒಳಗೆ ಹೋಗುವಾಗ ಯಾವ ಮನಸ್ಥಿತಿಯವನದ್ದು? ಈ ದೇಶದ ರಾಜ. ಹೊರಗೆ ಬರುವಾಗ ಹೇಗೆ ಬಂದಿದ್ದಾನೆ? ಈ ದೇಶದ ರಾಜ ಅಲ್ಲ ಅಂತ. ವಾಲ್ಮೀಕಿಗಳು ಹೇಳ್ತಾರೆ, ಒಳಗೆ ಹೋದಾಗ ರಾಮಚಂದ್ರ ಹೇಗಿದ್ನೋ ಹೊರಗೆ ಬರುವಾಗಲೂ ಹಾಗೆ ಇದ್ದಂತೆ. ಜನಗಳಿಗೊಂದು ಸಂಶಯವೂ ಬರಲಿಲ್ಲ, ಏನೋ ಒಂದು ನಡೆದಿದೆ ಅಂತ. ಅಂದರೆ ಅಂಥ ಒಂದು ಮನಸ್ಥಿತಿ ಯಾರದ್ದು? ರಾಮಚಂದ್ರನದ್ದು. ಹಾಗಾಗಿ ನಮಗೆ ಎಲ್ಲಿಯಾದರೂ ಸೀಟ್ ಸಿಕ್ಕಿದೆ ಅಂತ ಹೇಳಿ ಮೊದಲಿಗೆ ಅನೌನ್ಸ್ ಆಯಿತು ಅಂತ ಇಟ್ಕೊಳ್ಳಿ, ಮತ್ತೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗಿದೆ ಅಂತ. ಎಂಥ ಸ್ಥಿತಿ ರೀ ನಮ್ಮದು. ಮುಖ್ಯಮಂತ್ರಿ ಇಂಥ ಘೋಷಣೆ ಆಗಿ ಮತ್ತೆ ಮರುದಿವಸ ನೀವಲ್ಲದು ಸ್ವಲ್ಪ ಮಿಸ್ ಆಗಿದೆ, ಆ ಮುಖ್ಯಮಂತ್ರಿ ಸ್ಥಾನವನ್ನು ಬೇರೆಯವರಿಗೆ ಕೊಡಲಾಗಿದೆ ಅಂತ. ಇವನು ಹಿಂದಿನ ದಿವಸ ಪಟಾಕಿ ಬಿಟ್ಟಾಗಿದೆ, ನಾನೇ ರಾಜ್ಯದ ಮುಖ್ಯಮಂತ್ರಿ ಅಂತ. ಮರುದಿವಸ ಅಲ್ಲ ಅಂತ ತೀರ್ಮಾನ ಆಗಿದೆ. ಎಷ್ಟು ಅವಮಾನ. ರಾಮಚಂದ್ರ ಹೇಳಿದ, ಜೀವನದಲ್ಲಿ ಇದೆಲ್ಲ ಬರ್ತಾ ಇರ್ತದೆ, ನಾವು ನಿರ್ಲಿಪ್ತರಾಗಿರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಹಾಗಾಗಿ ಅವನು ಹೇಳ್ತಾನೆ, ಕಾಡಾದ್ರೇನು ನಾಡಾದ್ರೇನು. ಯಾಕೆ ಅಂತಂದರೆ ಮನಸ್ಸು ಸಮಸ್ಥಿತಿಯಲ್ಲಿ ಉಂಟು ಅಂತಾದರೆ ಕೋಟಿ ಕೋಟಿ ಗಟ್ಟಲೆ ಇದ್ದರೂ ಕೂಡ ಅವನ ಮನಸ್ಥಿತಿಯನ್ನು ಕಾದುಕೊಳ್ತಾನೆ, ಹುಚ್ಚರಾಗಿ ವರ್ತನೆ ಮಾಡೋಲ್ಲ. ಯಾವ ಸಂಪತ್ತು ಇಲ್ಲದೆ ಭಿಕ್ಷುಕನಾಗಿದ್ದರೂ ಕೂಡ ಮನಸ್ಸು ಸರಿ ಉಂಟು ಅಂತಾದರೆ ಅವನು ನೆಮ್ಮದಿಯಿಂದ ಜೀವನ ಮಾಡಬಲ್ಲ. ಹೊರತು ನೆಮ್ಮದಿಯ ಜೀವನಕ್ಕೆ ಯಾವುದು ಮುಖ್ಯ? ಮನಸ್ಸು ಸರಿ ಇರುವುದು ಮುಖ್ಯ. ಮನಸ್ಸು ಸರಿ ಇರುವುದು ಮುಖ್ಯ. ಎಷ್ಟೇ ದುಡ್ಡಿದ್ರೂ ಕೂಡ, ಎಷ್ಟೇ ದೊಡ್ಡ ಒಳಗೆ ಮಲ್ಕೊಂಡ್ರೂ ಕೂಡ, ಮೃದುವಾದ ಹಾಸಿಗೆಯಲ್ಲಿ ಮಲ್ಕೊಂಡ್ರೂ ಕೂಡ ನಿದ್ದೆ ಬರ್ತದೆ ಎಲ್ರಿಗೂ. ಮಾತ್ರೆ ತಗೊಂಡೇ ಅಲ್ವ ನಿದ್ದೆ ಮಾಡೋದು. ಹಾಗೆಯೇ ಹೊರಗಿನಿಂದ ಕೆಲಸ ಮಾಡಿ ಒಂದು ತಲೆದಿಂಬು ಇಲ್ಲದೆ
ಕಲ್ಲನ್ನಿಟ್ಟು ಮಲ್ಕೊಳ್ತಾರೆ ಕೆಲವರು. ಬೆಳಗ್ಗಿನ ತನಕ ಗಾಢ ನಿದ್ದೆ ಎಲ್ಲಿಂದ ಬಂತು? ಹಾಗಾಗಿ ನಿದ್ದೆಗೆ ದುಡ್ಡು ಮುಖ್ಯ ಅಲ್ಲ, ಮತ್ತೆ ಮನಸ್ಸು ಸರಿ ಇರುವುದು ಮುಖ್ಯ. ಹಾಗಾಗಿ ರಾಮಚಂದ್ರನನ್ನು ತೋರಿಸಿದ. ಆನಂತರದಲ್ಲಿ ಕಾಡಿಗೆ ಹೋದ. ಅಲ್ಲಿ ಎಷ್ಟು ಜನ ಇದ್ರು. ಶಬರಿ ಇದ್ಲು, ಗುಹ ಸಿಗ್ತಾನೆ ಆರಂಭದಲ್ಲಿ, ಗುಹನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಭರದ್ವಾಜರ ಆಶ್ರಮಕ್ಕೆ ಹೋಗ್ತಾನೆ, ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಆನಂತರದಲ್ಲಿ ಶಬರಿ ಸಿಗ್ತಾಳೆ, ಶರಭಂಗ ಸಿಗ್ತಾನೆ. ಇವರಿಗೆಲ್ಲ ರಾಮಚಂದ್ರ ಏನು ಕೊಟ್ಟ? ಆನಂದವನ್ನು ಕೊಟ್ಟ. ಶರಭಂಗ ಮುನಿಗಳು ಇನ್ನೇನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಶರೀರವನ್ನು ರಾಮಚಂದ್ರನ ಎದುರಿಗೆ ಅಗ್ನಿಯಲ್ಲಿ ಆಹುತಿ ಕೊಡ್ತಾರಂತೆ. ಅಲ್ಲ, ಹಾಗೆ ಮಾಡಬಹುದಾ? ದೇಹವನ್ನು ಹಾಳು ಮಾಡಿಕೊಳ್ಬಹುದಾ ಅಂತಂದರೆ ಅಲ್ಲಿ ಹೇಳ್ತಾರೆ, ಯಾವತ್ತೂ ಅಷ್ಟೇ ಈ ಶರೀರ ನಮಗೆ ದೇವರು ಯಾಕೆ ಕೊಟ್ಟದ್ದು ಅಂತಂದರೆ ನಾವು ಕರ್ತವ್ಯ ಕರ್ಮಗಳನ್ನು ಮಾಡಲಿಕ್ಕೆ ಕೊಟ್ಟದ್ದು. 100 ವರ್ಷಗಳ ತನಕೂ ಕೂಡ ನಮಗೆ ದೇವರು ಯಾವುದು ಕರ್ಮವನ್ನು ವಹಿಸಿಕೊಟ್ಟಿದ್ದಾನೋ ಅದನ್ನು ನಾವೇನು ಮಾಡಬೇಕು? ಒಂದು ದಿನವೂ ಬಿಡದೆ ಮಾಡಬೇಕು. ಯಾವತ್ತೂ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಆಗ ನಮಗೆ ಬದುಕಲಿಕ್ಕೆ ಅಧಿಕಾರ ಇಲ್ಲ ಅಂತ ಲೆಕ್ಕ. ಬದುಕಲಿಕ್ಕೆ ಅಧಿಕಾರ ಇಲ್ಲ ಅಂತ. ಈಗ ಗಾಳಿ ತಗೊಳ್ತೇವಲ್ವಾ, ಈ ಗಾಳಿಗೆ ಲೆಕ್ಕಾಚಾರ ಉಂಟು. ಇದ್ಯಾರು ಕೊಟ್ಟದ್ದು? ಈಗ ನಾವು ಯಾವುದೊಂದು ಬಾಡಿಗೆ ಮನೆಯಲ್ಲಿದ್ದರೆ ಎಂತ ಕೊಡ್ತೇವೆ? ಬಾಡಿಗೆ ಕೊಡ್ತೇವೆ ಅಲ್ವಾ? ಹಾಗೆಯೇ ಇದು ಗಾಳಿಯೆಲ್ಲ ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ಅವನಿಗೆ ಎಂತ ಬಾಡಿಗೆ ಕೊಡುವುದು? ದೇವರು ನನಗೆ ನೀನೆಂದು ಬಾಡಿಗೆ ಎಲ್ಲ ಕೊಡುವುದು ಬೇಡ ಮಾರಾಯ. ಆದರೂ ಬಾಡಿಗೆ ಉಂಟು ನಿನಗೆ. ಎಂಥ ಬಾಡಿಗೆ ಉಂಟು ಅಂತಂದರೆ, ನಿನಗೆ ವಿಹಿತವಾದ ಕರ್ತವ್ಯ ಕರ್ಮಗಳುಂಟಲ್ವಾ, ಅದನ್ನೇ ನನ್ನ ಪೂಜೆ ಅಂತ ಮಾಡು, ಅದನ್ನೇ ದೇವರ ಪೂಜೆ ಅಂತ ಮಾಡು. ನೀನು ಅದು ಮಾಡಿದಿ ಅಂತಾದರೆ ನನ್ನ ಬಾಡಿಗೆ ಮನೆಯಲ್ಲಿ ಇದ್ದದ್ದಕ್ಕೆ ನೀನು ನನಗೆ ತೆರಿಗೆ ಕಟ್ಟಿದ, ನನ್ನ ರಾಜ್ಯದಲ್ಲಿ ಇದ್ದು ನೀನು ತೆರಿಗೆ ಕಟ್ಟಿದ್ದಕ್ಕೆ ಸಮಾನ. ಯಾಕೆ ದೇವರಿಗೇನು ಕಮ್ಮಿ ಆಗಿದೆ? ಅಂದರೆ ನಮಗೆ ಯಾವುದು ಕರ್ತವ್ಯ ಕರ್ಮಗಳುಂಟೋ ಆಯಾಯ ಕರ್ತವ್ಯ ಕರ್ಮವನ್ನು ಏನು ಅಂತ ಮಾಡಬೇಕು? ದೇವರ ಪೂಜೆ ಅಂತ ಮಾಡಬೇಕು. ಆಗ ನಾವು ಆ ದೇಶದಲ್ಲಿ ಇದ್ದದ್ದಕ್ಕೆ, ಯಾರ ದೇಶದಲ್ಲಿ, ಯಾರ ರಾಜ್ಯದಲ್ಲಿ? ದೇವರ ರಾಜ್ಯದಲ್ಲಿ ಇದ್ದದ್ದಕ್ಕೆ ನಾವು ದೇವರಿಗೆ ಕಂದಾಯ ಕೊಟ್ಟ ಹಾಗೆ. ಒಂದು ವೇಳೆ ನಾವು ನಮಗೆ ವಿಹಿತವಾದ ಕರ್ತವ್ಯಗಳನ್ನು ಮಾಡದೇ ಹೋದರೆ ಯಾರಿಗೆ ಮೋಸ ಮಾಡಿದ ಹಾಗೆ? ಇಲ್ಲಿ ಟ್ಯಾಕ್ಸ್ ಕಟ್ಟದೆ ಏನೋ ಮಾಡಬಹುದು, ಕೆಳಗಿಂದ ಮೇಲಿನಿಂದ ಸೈಡಿಂದ ಎಲ್ಲ ಕೊಟ್ಟು ಮಾಡಬಹುದು ಅಂತ ಹೇಳಿದ್ದಲ್ಲ, ಮಾಡ್ತೇವೆ ಅಂತ ಹೇಳಿದ್ದು. ಭಾಗವತದಲ್ಲಿ ಉಂಟಂತೆ, ಮಾಡ್ಬೋದಂತೆ, ತೊಂದರೆ ಇಲ್ಲ ಟೊಪ್ಪಿಗೆ ಅಂತ. ಮಾಡ್ತೇವೆ, ಮಾಡಬಾರದ್ದನ್ನು. ಇಲ್ಲಿ ಹಾಗೆ ಮಾಡಲಿಕ್ಕೆ ಆಗೋಲ್ಲ. ಮಾಡದೇ ಇದ್ದರೆ ಜನ್ಮಾಂತರದಲ್ಲಿ ಶರೀರ ದೇವರೇನು ಮಾಡ್ತಾನೆ? ಕ್ಯಾನ್ಸಲ್ ಮಾಡ್ತಾನೆ ಅಷ್ಟೇ. ಲೈಸೆನ್ಸ್ ಕ್ಯಾನ್ಸಲ್. ಹೇಳಿದ ಹಾಗೆ ಈಗ ಮಾನವ ಶರೀರ ಸಿಕ್ಕಿತ್ತು, ಜನ್ಮಾಂತರದಲ್ಲಿ ಯಾವ ಶರೀರ ಸಿಗ್ತದೆ? ಬೇರೆ ಶರೀರ ಸಿಗ್ತದೆ. ಆಗ ಎಲ್ಲಿಯಾದರೂ ಹೀಗೆ ಬಂದೆವು ಅಂತಾದರೆ ಬಾಗಿಲಿನ ಹತ್ತಿರದಲ್ಲಿದ್ದವರು ಓಡಿಸ್ತಾರೆ, ಒಳಗೆ ಬರಲಿಕ್ಕೆ ಇಲ್ಲ, ನೀನು ಹೊರಗಡೆ ಹೋಗು, ನಿನಗೆ ಬಂದರೂ ಉಪಯೋಗ ಇಲ್ಲ ಮಾರ, ಎಲ್ಲ ಹೆದರುತ್ತಾರೆ, ಅರ್ಥ ಏನೂ ಆಗುವುದಿಲ್ಲ ಅಂತ. ಕೆಲವೊಮ್ಮೆ ಕೆಲವು ಜನ್ಮಾಂತರದಲ್ಲಿ ಭರತನೇ ಆಗಿ ಅದಕ್ಕೂ ನೆನಪಿರುವುದುಂಟಂತೆ. ಅದು ನಮಗೆ ಗೊತ್ತಾಗ್ತದ? ನಮಗೇನು ಗೊತ್ತಾಗಲ್ಲ. ಹಾಗಾಗಿ ಇದೆಲ್ಲ ಆಗೋದುಂಟು. ಇದು ಯಾವುದೂ ಸುಳ್ಳಲ್ಲ. ಹಾಗಾಗಿ ಈ ಶರೀರ ದೇವರು ಕೊಟ್ಟಿದ್ದಾನೆ, ಇದನ್ನು ಉಳಿಸಿಕೊಳ್ಬೇಕಾ ಬೇಡವಾ? ಬರುವ ಜನ್ಮಕ್ಕೆ ಆಗುವಾಗ ಒಂದು ವೇಳೆ ನಾವು ಉಳಿಸಿಕೊಳ್ಳಿಲ್ಲ ಅಂತಂದರೆ ನಾವು ತುಂಬ ನಷ್ಟ ನಮಗೆ ಆಗ್ತದೆ. ಇದರ ನಷ್ಟ ಯಾರಿಗೆ ಅಂತಂದರೆ ನಮಗೇ ನಷ್ಟ ಆಗ್ತದೆ. ಹಾಗಾಗಿ ಈ ರೀತಿಯಾಗಿ ಶರಭಂಗ ನನಗೆ ವಿಹಿತವಾದ ಕರ್ತವ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಚಿತೆಯನ್ನು ಮಾಡಿ ಈ ದೇಹವನ್ನು ಅಲ್ಲಿ ಆಹುತಿಯನ್ನು ಕೊಟ್ಟ ಅಂತೆ. ಹಾಗಾಗಿ ನಾವು ನಮಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ಇದರ ತಾತ್ಪರ್ಯವೇ ಹೊರತು ಸಾಯಬೇಕು ಅಂತ ತಾತ್ಪರ್ಯ ಅಲ್ಲ. ಆ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು. ಮತ್ತು ಯಾರೋ ದೂಡಿದ್ದಲ್ಲ, ಅವನೇ ಸ್ವಯಂ ಬದುಕಿನುದ್ದಕ್ಕೆ ಯೋಗಿ ಆದದ್ದರಿಂದ ಆ ಅಗ್ನಿಯ ಜ್ವಾಲೆಯನ್ನು ಸಹಿಸಿಕೊಳ್ಳುವ ಯೋಗ್ಯತೆ ಆ ಋಷಿಮುನಿಗಳಿಗೆ ಇತ್ತು. ದೇಹತ್ಯಾಗ ಮಾಡಿದ. ಶರಭಂಗನಿಗೆ ಆನಂದ ಕೊಟ್ನ, ಗುಹನಿಗೆ ಇಡೀ ರಾತ್ರಿ ಮಾತನಾಡಿದ್ದಾನೆ, ಅವನಿಗೆ ಆನಂದವನ್ನು ಕೊಟ್ನ, ಭರದ್ವಾಜರಿಗೆ ಆನಂದ ಕೊಟ್ನ. ಆಮೇಲೆ ದಟ್ಟ ಕಾಡಿನಲ್ಲಿ ಶಬರಿ ಒಬ್ಬಳೇ ಇದ್ದಾಳೆ. ಮತಂಗ ಮುನಿಗಳ ಬಳಿ ಬದುಕಿದವಳವಳು. ಬಾಲ್ಯದಲ್ಲಿ ಎಲ್ಲಿಗೆ ಹೋಗಿದ್ದಾಳೆ? ಹೀಗೆ ಸಮಿಧ ತರಲಿಕ್ಕೆ ಅಂತ ಕಾಡಿಗೆ ಹೋದವಳಂತೆ.
ಆಗ ಹೀಗೆ ಒಂದು ಉಪನ್ಯಾಸ ನಡೀತಾ ಉಂಟು. ಇಷ್ಟು ಜನ ಇರಲಿಲ್ಲ, ಮತಂಗರ ಆಶ್ರಮ ಸಣ್ಣದು, ಎಲ್ಲ ಋಷಿಮುನಿಗಳೆಲ್ಲ ಇದ್ದಾರೆ. ಇವಳಿಗೆ ಏನು ಕಂಡಿತ್ತು ಅಂತ ಗೊತ್ತಿಲ್ಲ. ಬೇಡರ ಜಾತಿಯವಳು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಮೂಲತಃ ಅಪ್ಸರೆ ಆಕೆ. ನೇರ ಒಳಗೆ ಬಂದಿದ್ದಾಳೆ. ಬಂದು ಆ ಆಶ್ರಮದಲ್ಲಿ ಅವಳ ಮನಸ್ಸು ಸೆಳೆಯಿತು. ಸಮಯ ಏನೋ ಕಟ್ಟಿಗೆ ತರಬೇಕು ಅಂತ ಬಂದವಳು ಮತಂಗ ಮುನಿಗಳ ಆಶ್ರಮದಲ್ಲಿ ಸ್ವಲ್ಪ ಕಾಲ ಇರುವ ಅಂತ ಕಂಡಿತಂತೆ. ಮತ್ತೆ ಮತಂಗ ಮುನಿಗಳ ಹತ್ರ ಅವಳು ಕೇಳಿಕೊಂಡ್ಲಂತೆ, ನಾನು ಇಲ್ಲಿಯೇ ವಾಸ ಮಾಡ್ಬೋದಾ ನಿಮಗೆ ಸೇವೆ ಮಾಡಿಕೊಂಡು ಅಂತ. ಮತಂಗ ಮುನಿಗಳು ಹೇಳಿದ್ರಂತೆ, ಏನು ಅಡ್ಡಿಲ್ಲಪ್ಪ, ಇಲ್ಲೇ ವಾಸ ಮಾಡು ಅಂತ. ಅವಳು ಅವರ ಸೇವೆಯನ್ನು ಮಾಡಿಕೊಂಡು ಶಬರಿ ಎಲ್ಲಿದ್ದಾಳೆ? ಮತಂಗ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ. ಅವಳು ಪುಟಾಣಿ ಕೂಸಾಗಿರುವಾಗ ಹೋದದ್ದು. ಯಾರು? ಶಬರಿ. ಕೂದಲು ಹೇಗಿತ್ತು ಆಗ? ಕರ್ರಗೆ ಇತ್ತು. ಮತಂಗ ಮುನಿಗಳು ನಿಧಾನಕ್ಕೆ ಅಲ್ಲಿಂದ ಹೊರಟರು. ಶಬರಿ ಹೇಳ್ತಾಳೆ, ನಾನು ನಿಮ್ಮ ಜೊತೆಗೆ ಬರ್ತೇನೆ. ಮತಂಗ ಮುನಿಗಳು ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿಯೇ ರಾಮಚಂದ್ರ ದರ್ಶನ ಕೊಡಲಿಕ್ಕೆ ಇದ್ದಾನೆ, ಹಾಗಾಗಿ ನೀನು ಈ ಕಾಡಿನಲ್ಲಿ ಇರು. ಒಂದೇ ಮತಂಗ ಮುನಿಗಳ ಮಾತಿನ ಮೇಲಿನ ಭರವಸೆಯಿಂದ ವಾಲ್ಮೀಕಿಗಳು ಹೇಳ್ತಾರೆ, ದೊಡ್ಡ ಕಾಡು, ಏನೂ ಇಲ್ಲದ ಒಂದು ಕಾಡು, ನಿರ್ಜನವಾದ ಅರಣ್ಯ. ಆ ನಿರ್ಜನವಾದ ಅರಣ್ಯದಲ್ಲಿ ಯಾರು ಒಬ್ಬಳೇ ಸಾಧನೆ ಮಾಡ್ತಾ ಇದ್ದಾಳೆ? ಶಬರಿ ಒಬ್ಬಳೇ ಸಾಧನೆ ಮಾಡ್ತಾ ಇದ್ದಾಳೆ. ಯಾರ ಮಾತಿನ ಮೇಲೆ ಭರವಸೆ? ಮತಂಗ ಮುನಿಗಳ ಗುರುಗಳ ಮಾತಿನ ಮೇಲೆ ವಿಶ್ವಾಸ. ಇವರು ಹೇಳ್ತಾರೆ ಅಂಥೇಳಿ ರಾಮ ನಮ್ಮ ನೋಡಿಕಿದ್ದಾರೆ, ಸುಮ್ಮನೆ ಅದೆಲ್ಲ ಆಗುದು ಹೋಗುವುದಲ್ಲ ಅಂತ ಮತಂಗ ಮುನಿಗಳು ಹೇಳಿದ್ದಾರೆ. ನಾನು ನನ್ನ ಬದುಕಿನುದ್ದಕ್ಕೆ ಅವರ ಮಾತನ್ನು ನಡೆಸಿಕೊಡಬೇಕು ಅಂತ ಹೇಳಿ ನಿತ್ಯ ರಾಮ ಮಂತ್ರವನ್ನು ಜಪ ಮಾಡುತ್ತಾ ರಾಮನಿಗೋಸ್ಕರ ಕಾಯ್ತಾ ಇತ್ತು. ಯಾವ ಹಣ್ಣು ತಂದರೂ ಕೂಡ ಇವತ್ತು ರಾಮ ಬರಬಹುದು, ಈ ಹಣ್ಣನ್ನು ರಾಮನಿಗೆ ಅರ್ಪಣೆ ಮಾಡುವ ಅಂತ. ಇವತ್ತು ಬರಲಿಲ್ಲ, ಹಾಗಾದರೆ ನಾಳೆ ಬಂದಾನು, ನಾಳೆ ಬರಲಿಲ್ಲ, ಹಾಗಾದರೆ ನಾಡಿದ್ದು ಬಂದಾನು, ನಾಡಿದ್ದು ಬರಲಿಲ್ಲ. ಮತ್ತೆ ಹೀಗೆ 2 ದಿವಸಗಳಲ್ಲ, ತಿಂಗಳು ವರ್ಷಗಳು ಕಳೆದಿವೆ. ಯಾರಿಗೋಸ್ಕರ ಕಾಯ್ತಾ ಇದ್ದಾಳೆ? ಈಗ ಯೋಚನೆ ಮಾಡಿ, ದೇವರು ನಮ್ಮ ಕಣ್ಣೆದುರಿಗೆ ಬರಬೇಕು ಅಂತಾದರೆ ನಾವು ಶಬರಿ ಕಾಯ್ದ ಹಾಗೆ 1 ದಿನ ಆದರೂ ಕಾದದ್ದುಂಟ? 1 ದಿನ ಆದರೂ ನೋಡು ಒಂದಾನು ಅಂತ ಅಣ್ಣ. ನಾವು ಇಡುವಾಗಲೇ ಹೇಳ್ತೇವೆ, ಮಗು ಇದು ಬಾಳೆಹಣ್ಣು ನಿನಗೆ ಅಂತ. ಅದು ಇಡುವಾಗಲೇ ದೇವರಿಗಲ್ಲ ಅಂತೇಳಿ ನಾವು ಇಡೋದು. ಆ ಸೇಬು ನಿನಗೆ ಕೊಡ್ತೇನೆ, ಬಾಳೆಹಣ್ಣು ನಿನಗೆ ಕೊಡ್ತೇನೆ ಅಂತ ಹೇಳಿ ದೇವರ ಹತ್ರ ಇಡು. ಯಾಕೆ ನಮಗೆ ಭರವಸೆ ದೇವರು ಇನ್ನಲ್ಲ ಅಂತ. ಆಗಿಟ್ಟೆ ಕೊಟ್ರೆ ಮತ್ತೆ ದೇವರು ತೆಗಿಲಿಕ್ಕೆ ಬರ್ತಾನೆ. ಅದು ನನಗೆ ಅಲ್ಲ ಅಂತ ಅವರಿಗೆ. ಮತ್ತೆ ತಂದದ್ದೇನು ಇಟ್ಟಿದ್ದಾರೆ ಅಂತ ಅಡ್ಡಿ ಇಲ್ಲ, ಹಾಗೆ ಹೇಳಿ ಆದರೂ ಅಡ್ಡಿ ಇಲ್ಲ. ಏನು ಮಾಡಿ, ಮನೆಯಲ್ಲಿ ತಂದದ್ದನ್ನು ಕೈ ಮುಗಿದು ತಿನ್ನಿ, ಎಂಥದ್ದೇ ತನ್ನಿ, ಅದನ್ನೇನು ಮಾಡಿ ತಿನ್ನಿ. ಒಂದು ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಮಸ್ತು ಇಷ್ಟು ಹೇಳಿ ತಿನ್ಲಿಕ್ಕಾಗದಿದ್ದರೆ ಮತ್ತೆ ನಮ್ಮ ಮನೆಗೆ ರಾಮ ಯಾವಾಗ ಬರಲಿಕ್ಕೆ? ಹಾಗೆ ರಾಮ ಪ್ರತಿಯೊಬ್ಬರ ಮನೆಗೂ ಬರ್ತಾನೆ, ಬರಲಿಕ್ಕೆ ತಯಾರಿದ್ದಾನೆ. ಮತ್ತು ನಾವು ಏನಾಗಲಿಲ್ಲ, ಶಬರಿ ಆಗಲಿಲ್ಲ, ಗುಹ ಆಗಲಿಲ್ಲ. ಕಾಯಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಸಾಧ್ಯ ಇದ್ದಷ್ಟು ರಾಮ ಮಂತ್ರವನ್ನು ಜಪ ಮಾಡಬೇಕು. ಯಾರ ಮೂಲಕ ಆದರೂ ರಾಮಚಂದ್ರ ನಮಗೆ ಅನುಗ್ರಹ ಮಾಡದೆ ಇರೋಲ್ಲ. ಈ ಭರವಸೆ ಬೇಕು, ಗುರುಗಳ ಮೇಲೆ ಭರವಸೆ ಬೇಕು. ಹೀಗೆ ಬಂದು ಅನುಗ್ರಹ ಮಾಡಿದ. ಮತ್ತು ಎಂಜಲು ತಿಂದನ ಅಂತ ಕೇಳಿದರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಅವರ ಒಂದು ಉತ್ಪ್ರೇಕ್ಷೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ದಲ್ಲ. ನೀವೇ ಒಂದು ಯೋಚನೆ ಮಾಡಿ. ಶಬರಿ ಬಾಲ್ಯದಿಂದ ಯಾರ ಆಶ್ರಮದಲ್ಲಿದ್ದದ್ದು ಹೇಳಿ? ಮತಂಗ ಮುನಿಗಳ ಆಶ್ರಮದಲ್ಲಿ ಅಲ್ವಾ? ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಟುಕೊಳ್ಳಿ. ಆಗ ಅವರಿಗೆ ಒಂದು ಕನಿಷ್ಠ ಮಟ್ಟದ ಜ್ಞಾನ ಬಂದಿರುತ್ತದೆ. ಎಷ್ಟೋ ಬಾರಿ ಆರಂಭದ ಪುಟಾಣಿ ಮಾಣಿ ಪೂಜೆಗೆ ಹೋಗುವಾಗ ಅವರೇ ಹೇಳ್ತಾರೆ, ಅದಲ್ಲ, ಅದು ಹೀಗೆ ಮಾಡಬೇಕಾಯ್ತಾ, ನಿಮ್ಮ ಅಪ್ಪ ಹೀಗೆ ಮಾಡ್ತಾ ಇದ್ರು, ಅದನ್ನೆಲ್ಲ ಹಾಗೆ ಮುಟ್ಲಿಕ್ಕೆ ಇಲ್ಲ. ಇಷ್ಟು ಜ್ಞಾನ ಅಲ್ಲಿ ಇವರ ಅಪ್ಪನ ಜೊತೆಗೆ ಇದ್ದವ ಆ ಕೆಲಸದವರಿಗೆ ಬಂದಿರುತ್ತದೆ. ಬಾಲ್ಯದಿಂದ ಅಷ್ಟು ದೊಡ್ಡದ ಆಗ ಶಬರಿಗೆ ದೇವರಿಗೆ ಒಂದು ಎಂಜಲು ಕೊಡಬಾರ್ದು ಅಂತ ಬೋಧ ಬರಲಿಕ್ಕಿಲ್ವಾ? ನೀವು ಯೋಚನೆ ಮಾಡಿ ಅಂತೆ. ಇದ್ದು ಕೊಟ್ಟಾಳೆ ಹೀಗೆ. ಮತ್ತೇನರ್ಥ ಅಂದರೆ ಮಡಿ ಮೈಲಿಗೆ ಎನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆಕೆಗೆ ಗೊತ್ತಿರದೇ ಇರಬಹುದು. ಹಾಗಿದ್ರೂ ದೇವರು ಅನುಗ್ರಹ ಮಾಡ್ತಾನೆ, ಹೃದಯವನ್ನು ನೋಡುತ್ತಾನೆ ಎನ್ನುವುದು ತಾತ್ಪರ್ಯವೇ ಹೊರತು ನೀವು ಶಬರಿ ಕಚ್ಚಿ ರಾಮಚಂದ್ರನಿಗೆ ಹಣ್ಣು ಕೊಟ್ಲು ಅಂತ ವೈಭವ ಮಾಡಿಕೊಂಡ್ರೆ ರಾಮಚಂದ್ರನನ್ನು ಎತ್ತರ ಮಾಡಿದಾಗಲಿಲ್ಲ, ಯಾರನ್ನು ತಗ್ಗಿಗೆಳೆದಾಗಾಯಿತು.
ಶಬರಿಯನ್ನು ಕೆಳಗೆಳೆದಾಗ ಆಯ್ತು. ಹಾಗೆ ಮಾಡಿ ಅಳ. ಮತ್ತೆ ಏನು ಅಭಿಪ್ರಾಯ ರಾಮಾಯಣದಲ್ಲಿ ಏನಿದೆ ಅಂತಂದ್ರೆ, ತಾತ್ಪರ್ಯ ಏನು ಅಂತಂದ್ರೆ, ದೇವರು ಮಡಿ ಮೈಲಿಗೆಯನ್ನೇ ಗಮನ ಕೊಡೋಲ್ಲ. ಮತ್ತೆ ಯಾವುದು ಮುಖ್ಯ? ಹೃದಯ. ಹಾಗಾದ್ರೆ ಮಡಿ ಮೈಲಿಗೆ ಬೇಡವಾ? ಖಂಡಿತವಾಗಿಯೂ ಬೇಕು. ಒಳಗಿನ ಶುದ್ಧಿಗೆ ಹೊರಗಿನ ಶುದ್ಧಿ ಎನ್ನುವಂಥದ್ದು ಅತ್ಯಂತ ಅಗತ್ಯ, ಬೇಕೇ ಬೇಕು. ಆದರೆ ದೇವರು ಭಕ್ತಿಯನ್ನು ಗ್ರಹಣ ಮಾಡುತ್ತಾನೆ. ಒಂದು ವೇಳೆ ಆ ಆಚಾರ ವಿಚಾರಗಳು ಗೊತ್ತಿಲ್ಲದೇ ಇದ್ದರೂ ನೀವು ರಾಮಮಂತ್ರವನ್ನು ಜಪ ಮಾಡುವುದು ಬಿಡಬೇಡಿ. ಪ್ರತಿಯೊಬ್ಬರಿಗೂ ರಾಮಚಂದ್ರ ಅನುಗ್ರಹ ಮಾಡ್ತಾನೆ ಎನ್ನುವುದು ತಾತ್ಪರ್ಯವೇ ಹೊರತು ಮಡಿ ಇಲ್ಲ ಅಂತೆ, ಏನೂ ಇಲ್ಲ ಅಂತೆ ಶಾಸ್ತ್ರ ಹೇಳಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಶುದ್ಧಿಯನ್ನು ನಾವು ಕಾಪಾಡಿಕೊಳ್ಬೇಕಲ್ವ. ನಾವು ನಮ್ಮ ಮಗುವನ್ನೇ ಪುಟಾಣಿಯಾಗಿ ಇರುವಾಗ ಕೈ ತೊಳ್ಕೊಂಡು ಮುಡ್ತೇವೆ. ಹಾಗಿರುವಾಗ ದೇವರನ್ನು ಮುಟ್ಟುವಾಗ, ದೇವರ ಕೆಲಸಗಳನ್ನೆಲ್ಲ ಮಾಡುವಾಗ ಎಷ್ಟು ಶುದ್ಧಿಯನ್ನು ನಾವು ಕಾಯ್ದು ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ಮತಂಗ ಮುನಿಯ ಅನುಗ್ರಹದಿಂದ ಶಬರಿ ಯಾರನ್ನು ಕಂಡ್ಲು? ಶಬರಿ ರಾಮನನ್ನು ಹುಡುಕಿಕೊಂಡು ಹೋದದ್ದಲ್ಲ. ಮತ್ತೆ ಹೀಗೆ ಶಬರಿಗೆ ಆನಂದವನ್ನು ಕೊಟ್ಟ ರಾಮ ಅಂತ ಎನಿಸಿದ. ಕೆಲವರ ಕಬಂಧ ಇದ್ದ, ಅವನನ್ನು ಮುಗಿಸಿದ, ಅವನಿಗೆ ಸದ್ಗತಿಯನ್ನು ಕೊಟ್ಟ. ಅಲ್ಲಿಗೆ ಅರಣ್ಯಕಾಂಡದಲ್ಲಿ ಶೂರ್ಪಣಖಿ ಇದ್ದಾಳೆ. ಅವಳು ಯುದ್ಧಕ್ಕೆ 14,000 ಸೈನಿಕರ ಜೊತೆಗೆ ಯುದ್ಧಕ್ಕೆ ಬಂದಾಗ 14,000 ಸೈನಿಕರನ್ನು ಕೂಡ ರಾಮಚಂದ್ರ ಒಬ್ಬನೇ ಯುದ್ಧ ಮಾಡಿಕೊಳ್ಳುತ್ತಾನೆ. ಇವರನ್ನೇನು ಮಾಡ್ತಾನೆ? ಒಳಗೆ ನಿಲ್ಲಿಕ್ಕೆ, ಸೀತಾ ಮತ್ತು ಲಕ್ಷ್ಮಣನನ್ನು ಒಳಗೆ ನಿಲ್ಲಿಕ್ಕೆ ಹೇಳ್ತಾನೆ. 14,000 ಮಂದಿಯನ್ನು ಒಬ್ಬ ರಾಮಚಂದ್ರ ಕೊಂದಾಕಿದ. ನಾನು ರಕ್ಷಣೆ ಮಾಡ್ತೇನೆ ಅಂತ. ರಾಮಚಂದ್ರನ ಬೆನ್ನ ಹಿಂದೆ ಹೋದರೆ ಯಾರು ರಕ್ಷಣೆ ಕೊಡ್ತಾನೆ? ಭರತ ಹೊರಟ, ನಾನು ಅಲ್ಲ ಕ್ಷಮ್ಯತಾ, ಲಕ್ಷ್ಮಣ ಹೊರಟ. ಅಮ್ಮ ಏನು ಆಶೀರ್ವಾದ ಮಾಡಿ ಕಳಿಸ್ತಾಳೆ ಗೊತ್ತಾ? ನೋಡು ಲಕ್ಷ್ಮಣ, ಒಳ್ಳೆ ತೀರ್ಮಾನ ಮಾಡಿದ್ದಿ. ಏನು ತೀರ್ಮಾನ ಮಾಡಿ? ರಾಮಚಂದ್ರನ ಜೊತೆಗೆ ಹೋಗುವುದು ಒಳ್ಳೆ ತೀರ್ಮಾನ. ಮತ್ತೆ ರಾಮಂ ದಶರಥಂ ಇದ್ದಿ, ನಾಳೆಯಿಂದ ಅಪ್ಪ ಇಲ್ಲ ಅಂತ ಬೇಸರ ಮಾಡಬೇಡ ಕಾಡಿನಲ್ಲಿ. ಮತ್ತೆ ನಾಳೆಯಿಂದ ನಿನಗೆ ಅಪ್ಪ ಯಾರು? ರಾಮ. ನಾನು ಅಮ್ಮ ಇಲ್ಲ, ಮಾಮಿದ್ದಿ ಜನಕಾತ್ಮಜಾಂ, ಸೀತೆಯನ್ನು ಅಮ್ಮ ಅಂತ ತಿಳ್ಕೊಳ್ಳು. ಅಲ್ಲ ಅಯೋಧ್ಯ ಮಠವೀಮಿದ್ದಿ, ರಾಮ ಎಲ್ಲಿರ್ತಾನೆ ಅದು ಅಯೋಧ್ಯೆ. ಗಚ್ಚತಾತ ಯಥಾ ಸುಖಂ, ಸುಖವಾಗಿ ಹೋಗಿ ಮಗು ಅಂತ ಅಮ್ಮ ಹೃದಯಾರೆ ಆಶೀರ್ವಾದ ಮಾಡಿ ಕಳಿಸಿದ್ಲು. ಆ ಅಮ್ಮನಂತೆ ನಮ್ಮ ಮಂದಿರ ಆಗಬೇಕು. ಅಧ್ಯಾತ್ಮದ ವಿದ್ಯೆ, ಲೌಕಿಕ ವಿದ್ಯೆ ಇರಲಿ, ಅದರ ಜೊತೆಗೆ ರಾಮಚಂದ್ರನ ಬೆನ್ನೆ ಹಿಂದೆ ಹೋಗುವುದು ಅಂದ್ರೆ ಏನು? ರಾಮಾಯಣವನ್ನು ಕೇಳುವುದು ಅಂತ ಅರ್ಥ ಅಲ್ವಾ? ಕೃಷ್ಣನ ಬೆನ್ನೆ ಹಿಂದೆ ಹೋಗುವುದು ಅಂತಂದ್ರೆ ಏನು? ಜೀವನದಲ್ಲಿ ಸ್ವಲ್ಪ ಆದರೂ ಕೃಷ್ಣನ ಬಗ್ಗೆ ತಿಳ್ಕೊಳ್ಳುವುದು ಅಂತಲ್ವಾ? ದೇವತೆಗಳನ್ನು ಸ್ವಲ್ಪ, ಯಾವ ದೇವತೆ ಏನು ಮಾಡ್ತಾನೆ, ಸುಬ್ರಹ್ಮಣ್ಯನ ಸ್ಥಾನಮಾನ ಏನು, ಅವನ ಯೋಗ್ಯತೆ ಏನು, ಶಿವನ ಯೋಗ್ಯತೆ ಏನು, ಏನೆಲ್ಲ ಅನುಗ್ರಹ ಮಾಡ್ತಾನೆ, ಶಿವರಾತ್ರಿಯಲ್ಲಿ ಯಾವ ರೀತಿಯಾಗಿ ಅವನ ಚಿಂತನೆಯನ್ನು ಮಾಡಬೇಕು, ಇದೆಲ್ಲ ಸ್ವಲ್ಪ ಆದರೂ ಬೇಕಲ್ವಾ? ಅದು ಹೇಗಾದರೂ ನಡೀತದೆ. ಹೇಗಾದರೂ ಏನಾದರೂ ಮಾಡಿದರೆ ನಡೀತದ? ಎಲ್ಲಿಯಾದರೂ ನಡೀತದೆ ಹೇಗಾದರೂ ಮಾಡಿದರೆ? ಇದಕ್ಕಾಗುವಾಗ ಮಾತ್ರ ಇಷ್ಟು ಅಸಡ್ಡೆ ಅಂತ, ಅದು ಏನಾದರೂ ಏನಂತೆ ಅಂತ ಸ್ವಲ್ಪ ಆದರೂ ಅದರ ಬಗ್ಗೆ ಜ್ಞಾನ ಸಂಪಾದನೆ ಮಾಡಬೇಕಲ್ವಾ? ಹಾಗಾಗಿ ಎಲ್ಲರೂ ಲಕ್ಷ್ಮಣನಿಗೆ ಯಾವ ರೀತಿಯಾಗಿ ಸುಮಿತ್ರೆ ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡಿದ್ಲೋ ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ದಿನನಿತ್ಯ ಮಾಡಬೇಕು. ದೇವರ ಬೆನ್ನ ಹಿಂದೆ ಹೋದರೆ ನೀನು ಹಾಳಾಗ್ತಿ ಅಂತ ನಮ್ಮ ನಾಲಿಗೆಯಲ್ಲಿ ಬರಬಾರದು. ಇನ್ನೆಲ್ಲಿಯಾದರೂ ಯಾರಿಗಾದರೂ ಒಂದು ಮನಸ್ಸು ಬಂದರೆ ತಪ್ಪಿ ಏಕಾದಶಿ ಒಂದು ಮಾಡುವ ಅಂತ, ನೋಡ ನೀನು ಅದನ್ನೆಲ್ಲ ಹುಚ್ಚುಕಟ್ಟಬೇಡ. ಇಷ್ಟು ಸಣ್ಣ ಪ್ರಾಯದಲ್ಲಿ ಅವರಿಗೆ ಕೆಲಸ ಇಲ್ಲ, ನಿನ್ನನ್ನೊಂದು ಕರ್ಕೊಂಡು ಹೋಗಿ ಮೋಸ ಆಯಿತು, ಇಂಥದ್ದನ್ನೆಲ್ಲ ಮಾಡ್ತಿ ಅಂತ ನೀನು ಸೀರಿಯಸ್ ಆಗಿ ತಗೊಳ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹಾಗೆ ಹೇಳಿಬಿಟ್ರೆ ಉಂಟಲ್ವಾ, ಅದು ಮೋಸ. ನಾವು ನಮಗೆ ಮೋಸ ಮಾಡಿದ ಹಾಗೆ, ನಮ್ಮ ಮಕ್ಕಳಿಗೆ ಮೋಸ ಮಾಡಿದ ಹಾಗೆ. ಅದು ಕೈ ಮುಗಿದು ನಾವು ಪ್ರಾರ್ಥನೆ ಮಾಡುವುದು, ಇಂತಹ ಚಿಂತನೆಗಳನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಏನಾದರೂ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ. ಆಗ ನಮ್ಮ ಪರಂಪರೆ ಒಳ್ಳೆಯ ಸಾತ್ವಿಕ ಭಾರತೀಯ ಪರಂಪರೆಯನ್ನು ರಕ್ಷಣೆ ಮಾಡುವಂತೆ ಇರಲಿ. ಇಷ್ಟು ದೇವರ ಬಳಿಗೆ ದೀಪ ನೀವು ಬೆಳಗುವಾಗ ಮನೆಯಲ್ಲಿ ಮತ್ತೇನೂ ಪ್ರಾರ್ಥನೆ ಮಾಡಬೇಡಿ. ಮತ್ತೇನು ಮಾಡಬೇಕು? ನಮ್ಮ ಪರಂಪರೆಗೆ ಸದ್ಬುದ್ಧಿ ಬರಲಿ, ಅವರಿಗೆ ಸಜ್ಜನರ ಒಡನಾಟ ಸಿಗಲಿ. ಹೀಗೆ ನೀವು ಪ್ರಾರ್ಥನೆ ಮಾಡಿದರೆ ದೇವರ ವ್ಯವಸ್ಥೆ ಮಾಡಿಕೊಟ್ಟೇ ಕೊಡ್ತಾನೆ. ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ.
ನಮ್ಮದು ಒಂದು ಬೇರೆ ಪ್ರಾರ್ಥನೆ ಏನು ಅಂತ, ಮಗು ಹುಟ್ಟಿತಾ ಎರಡೇ, ಒಂದು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಂಥ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಲ್ಲದ್ರೆ ಇದು ಯಾವುದು ಸ್ಕೋಪ್ ಉಂಟು ನೋಡೋದು, ನಿನ್ನನ್ನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಮಾಡಿ ಬೇಡ ಅಂತ ಹೇಳಿದ್ದಲ್ಲ. ಮತ್ತು ಅವಳು ನಾವೇನು ನೀನು ಭಾರತೀಯನಾಗಬೇಕು, ನೀನು ಭಾರತೀಯನಾಗಬೇಕು ಅಲ್ಲ, ಹೊಟ್ಟೆಗೆ ನಿನ್ನನ್ನು ಹುಟ್ಟಿಸಿದ್ದಾನೆ ಅಂತ ಆದಮೇಲೆ ದೇವರು ನಿನ್ನ ಹೊಟ್ಟೆಗೆ ಏನಾದರೂ ಒಂದು ನಾವು ಹುಟ್ಟಿದ್ದೇವೆ ಅಂತ ಆದ ಮೇಲೆ ನಮ್ಮ ಹೊಟ್ಟೆಯ ಪಾಲಿನದ್ದು ದೇವರು ಹುಟ್ಟಿಸಿ ಇಡ್ತಾನೆ. ಕನಕದಾಸರು ಹೇಳಿಲ್ವಾ, ತಲ್ಲಣಿಸಿದರು ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯ ಇಲ್ಲ ಅಂತ ಕನಕದಾಸರು ಹೇಳಿದರು. ನಮಗೆ ಕನಕದಾಸ ಜಯಂತಿ ಬೇಕು, ಎಲ್ಲ ಬೇಕು, ಓ ಓ ಓ ಓ ಅಂತ. ಕನಕದಾಸರು ಏನು ಹೇಳಿದ್ದಾರೆ? ದೇವರು ರಕ್ಷಣೆ ಮಾಡ್ತಾನೆ. ಬೆಟ್ಟದ ಅಲ್ಲಿ ಎಲ್ಲ ಮರಗಳೆಲ್ಲ ಇದೆ, ಅದಕ್ಕೆ ಯಾರಪ್ಪ ಎಲ್ಲ ಕಟ್ಟೆ ಕಟ್ಟಿದವ, ನಾವಿಲ್ಲಿ ತಾಳೆ ಮರಕ್ಕೆ ಕಟ್ಟೆ ಕಟ್ಟುವುದೇನು, ನೀರು ಬಿಡುವುದೆಂತ, ಮತ್ತೆ ಅದು ಎಂತ ಆಗಿದೆ ಗೊತ್ತಿಲ್ಲ, ಮಲಯ ಎಷ್ಟು ನೀರು ಹಾಕಿದರೂ ಇದು ಬೆಳೆಯುವುದೇ ಇಲ್ಲ ಅಂತ. ಆಗ ನೀರು ಹಾಕಿ ಸಾಕಾಯಿತು ಅಂತ. ಅಲ್ಲಿ ಬೆಟ್ಟದ ಆಚೆಗೆ ಹೋಗಿ ಬಿಟ್ಟರೆ ಅದು ಬಂಡೆ ಕಲ್ಲು, ಅದು ಎಲ್ಲೋ ಬೇರು ಹುಡ್ಕೊಂಡು ಹೋಗಿ, ಬೇರು ನೆಲ ಮಣ್ಣನ್ನು ಹುಡುಕಿಕೊಂಡು ಹೋಗಿ ಆ ಕಲ್ಲು ಬಂಡೆ ನಡುವಿಗೆ ದೊಡ್ಡ ಮರ ಆಗಿ ಬಿಟ್ಟಿದೆ. ಯಾರಲ್ಲಿ ಅಷ್ಟು ದೊಡ್ಡ ಮರ ಮಾಡಿದವ? ಕಾಡಿನಲ್ಲಿರುವ ಆನೆಗಳಿಗೆ ಹೊಟ್ಟೆಗೆ ಹಾಕುವವ ಯಾರು? ನಮಗೆ ಆನೆ ಸಾಕ್ಲಿಕ್ಕೆ ಆಗೋದಿಲ್ಲ, ಸಾಕ್ಲಿಕ್ಕೆ ಸಾಧ್ಯ ಆನೆಯನ್ನ, ಆದರೂ ದೇವರು ಸಾಕ್ತಾ ನೋಡಿ ಕಾಡಿನಲ್ಲಿ. ನಮ್ಮ ಹಾಗೆ ಫ್ರಿಜ್ಜಲ್ಲಿಟ್ಟು ತಿನ್ನೋದಲ್ಲ ಅದು. ಈಗ ಸಿಕ್ಕಿತ್ತು, ಸಂಜೆಗೆ ಸಿಗದಿದ್ರೆ ಕಷ್ಟ, ಅದಕ್ಕೆ ಫ್ರಿಜ್ಜಲ್ಲಿ ಇಡುವ ಅಂತ. ಫುಲ್ಲು ಫ್ರೆಶ್ ಹಸಿವೆ ಆದಾಗ ದೇವರು ಎಲ್ಲಿಯೋ ಒಂದು ಮೂಲೆಯಲ್ಲಿ ಇಡ್ತಾನೆ ಹಾಗಂತ. ಆಹಾರಕ್ಕಾಗಿ ಒಂದು ಒದ್ದಾಟ ಪಡುವ ಪ್ರಾಣಿ ಅಂತ ಜಗತ್ತಿನಲ್ಲಿದ್ರೆ ಯಾರು? ಮತ್ತೆ ಯಾವುದೂ ಇಲ್ಲ. ಪ್ರಾಣಿಗಳಿಗೆಲ್ಲ ಗೊತ್ತಾದರೆ ಈ ಗುಟ್ಟು, ಅವುಗಳು ಹೇಳ್ತವೆ ಇವುಗಳಿಗಿಂತ ನಾವೇ ವಾಸಿ ಮಾರಿ ಅಂತ. ಇವುಗಳೊಂದು ಹೊಟ್ಟೆಗೊಂದು ಒಡ್ಡಾಟ ಪಡ್ತಾವೆ, ಸ್ವಲ್ಪ ಅಲ್ಲ ಅಂತ. ಅದೇ ಯಾರ ಹತ್ರ ಕೇಳಿದ್ರೆ ಶಾಲೆಗೆ ಯಾಕೆ ಹೋಗೋದು, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಂತ. ನಾವು ಯಾವ ಶಾಲೆಗೂ ಹೋಗಲಿಲ್ಲ, ಹೊಟ್ಟೆ ಫುಲ್ಲು ತುಂಬಿದೆ. ಮತ್ತೆ ಇವುಗಳಿಷ್ಟು ಮಾಡಿವು ಮತ್ತೆಂತ ಮಾಡುವುದು ಅಂತಂದರೆ, ಆಫೀಸಿಗೆ ಬೆಳಗ್ಗೆ 4 ಗಂಟೆ ಮಾಡಿದ್ದನ್ನೇ 1 ಗಂಟೆಗೆ ತಿನ್ನುವುದು. ಇಬ್ಬರಿಗೂ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ. ಹಾಗಾಗಿ ಇಬ್ಬರು ಬೆಳಗ್ಗೆ ಬೇಗ ಎದ್ದು ಮಾಡಬೇಕು. ಮತ್ತು ಮಧ್ಯಾಹ್ನ ಇಷ್ಟು ಕಷ್ಟಪಡುವುದು ತಿನ್ನೋದು ಅಂತ, ಹೊಟ್ಟೆಗೆ ಕಷ್ಟಪಡುವುದು. ಮತ್ತು ಇವರು ರಿಟೈರ್ಮೆಂಟ್ ಆಗುವ ತನಕ ತಿನ್ನೋದು ಯಾವುದು? ತಂಗಳನ್ನವನ್ನೇ. ತಂಗಳನ್ನ ಅಂದರೆ ಕೃಷ್ಣನ ಪ್ರಕಾರ ಒಂದು 3-4 ಗಂಟೆ ತಡೆಯಿತು ಅಂತಾದರೆ ಯಾತಯಾಮಂ ಗತರಸಂ ಅಂತ ಹೇಳ್ತಾನೆ. ಅದು ಯಾತಾಮ ಆಯಿತು, ಅದು ಹೋಯಿತು ಅಂತ ಲೆಕ್ಕ ಅಂತ. ಇಷ್ಟು ಕಷ್ಟಪಡುವುದು ಮತ್ತು ಇಷ್ಟೇ. ಪ್ರಾಣಿಗಳಿಗೆ ಪುಣ್ಯಕ್ಕೆ ಈ ಗುಟ್ಟು ಗೊತ್ತಿಲ್ಲ, ಹಾಗಾಗಿ ನಮ್ಮನ್ನು ನೋಡಿ ಓಡ್ತವೆ. ಇಲ್ಲದಿದ್ದರೆ ನಿಮ್ಮದು ನೀರಿ ಎಚ್ಚರ ಇರಲಿ ಅಂತ ಅಷ್ಟೇ. ಮತ್ತೆ ನಾನೇನೆಲ್ಲ ಬಿಡಿ ಅಂತ ನಾನು ಹೇಳ್ತಾ ಇರುವಂಥದ್ದು ಅಲ್ಲ. ನಾನು ಹೇಳಿದರೆ ನೀವು ಕೇಳ್ತೀರ, ನಿಮಗೆ ತಲೆದಲ್ಲಿಲ್ಲ ಹೇಳ್ತೀರಿ, ಆಗ ಹೋಗುವ ಕೆಲಸ ಅಲ್ಲ ಇದೆಲ್ಲ ಅಂತ. ಅಂದರೆ ನಾವು ಹುಟ್ಟಿದ್ದೇವೆ ಯಾಕೆ ಸಾಧನೆ, ಸ್ವಲ್ಪ ಆದರೂ ಸಾಧನೆ ಮಾಡಿರಿ. ಈ ರೀತಿಯಾಗಿ ಮಕ್ಕಳಲ್ಲಿ ಈ ಎಚ್ಚರ ಹುಟ್ಟಿಸಿ ಅವರಿಗೆ ಅನಾಥ ಪ್ರಜ್ಞೆ ಕಾಡುವಂತೆ ನಾವು ಮಾಡಬಾರದು. ನಾವು ಇವತ್ತು ನಮ್ಮ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತಂದರೆ, ಅವ್ರಿಗೆ ಅನಾಥ ಪ್ರಜ್ಞೆ ಕಾಡುವ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಅಷ್ಟೇ, ಮತ್ತೇ ನಡೀತಾ ಇಲ್ಲ. ನಾವು ಇಲ್ಲ ಅಂತಾದಾಗ ಅವುಗಳು ದೇವರ ಮೇಲೆ ಭರವಸೆಯನ್ನಿಟ್ಟು ನಮ್ಮನ್ನು ದೇವರ ರಕ್ಷಣೆ ಮಾಡ್ತಾನೆ ಅಂತ ಧೈರ್ಯ, ನಾರದರಂತೆ ಧೈರ್ಯ ತುಂಬುವ ಕೆಲಸ ನಾವು ಮಾಡ್ತಾ ಇದ್ದೇವ. 5 ವರ್ಷದ ಹೊತ್ತಿನಲ್ಲಿ ಅಮ್ಮನನ್ನು ಕಳ್ಕೊಂಡ ಯಾರು? ನಾರದ. ಹೀಗಾಗಬೇಕು ಅಂತ ಖಂಡಿತ ಹೇಳ್ತಾ ಇರುವುದಲ್ಲ ನಾನು, ಆದರೆ ಅಂತ ಆಗ ಆ ನಾರದ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಚಿಂತನೆ ಮಾಡಿದ್ದೇನೆ, ಹೋದು ನೆಗೆಟಿವ್ ಆಗಿ ಯೋಚನೆ. ಯಾಕೆ ನಾನು ಅಳಬೇಕು? ಸತ್ಯ ಇದು ಅತ್ಯಂತ ಅನಿವಾರ್ಯವಾದ ವಿಷಯ. ಇದು 60 ಮೇಲೆ ಬರ್ತಾ ಇಲ್ಲ, 6ಕ್ಕೆ ತರಲಿಕ್ಕೆ ಆಗದೇ ಇರಬಹುದು. 60ಕ್ಕೂ ಬರಲಿಲ್ಲ ಅಂತಾದರೆ ನಮ್ಮದು ಏನ್ರಿ ಸಾಧನೆ? ಎಂಥ ಪಕ್ವತೆ ಬಂತು ಅಂತ ಹೇಳುವುದು? ಬರೋದು ನೋಡಿ. ಅಮ್ಮ ಗಚ್ಚ ಅಲ್ಲ, ಕಾಡಿಗೆ ಹೋದರೆ ರಾಮಚಂದ್ರನ ಬೆನ್ನ ಹಿಂದೆ ಹೋಗೋದಲ್ವಾ, ರಕ್ಷಣೆ ಮಾಡ್ತಾನೆ ಬಿಡು. ಯಾರು? ಗಚ್ಚ ತಾತ ಯಥ ಸುಖವಾಗಿ ಹೋಗಿ ಬಾ ಮಗು, ಫುಲ್ ಆಶೀರ್ವಾದ ಉಂಟು ಅಂತ ಹೇಳಿದ್ದು. ನಾವು ಹೆದರಿಯೇ ನೋಡೋಣ, ನೀನು ಅಲ್ಲಿ ಕೇಳು, ಸ್ವಲ್ಪ ಜಾಗೃತೆಯಾಗಿ ಕೇಳು, ಅವ್ರು ಹೇಳಿದ್ದೇನೆಲ್ಲ ನಂಬಲಿಕ್ಕೆ ಹೋಗಬೇಡ, ಮತ್ತು ಒಳ್ಳೆಯದನ್ನೇ ಕೇಳು ಅಂತ. ಇಲ್ಲಿ ಭಾಗವತ ನಡೆಯುವುದು ಒಳ್ಳೆಯದು, ಅದರಲ್ಲಿ ಕೂಡ ಒಳ್ಳೆಯದು ಮಾತ್ರ ಕೇಳು ಅಂತ. ಇನ್ನು ಬಿಡ್ಲಿಕ್ಕೆ ಅಂತ ಉಂಟು ಗೊತ್ತಿಲ್ಲ.
ಹೀಗೆ ಅಲ್ಲಿಗೆ ಹೋದ ಅರಣ್ಯಕಾಂಡದಲ್ಲಿ ಅರಣ್ಯದಲ್ಲಿರುವ ಎಲ್ಲ ಋಷಿಮುನಿಗಳನ್ನೇನು ಮಾಡಿದ? ಉದ್ಧಾರ ಮಾಡಿದ. ರಾಕ್ಷಸರನ್ನು ಸಂಹಾರ ಮಾಡಿದ. ಶೂರ್ಪಣಖೆ ಎಲ್ಲಿದ್ಲು ಗೊತ್ತಾ? ಅವನು ಲಂಕೆಯಲ್ಲಿದ್ದ. ಶೂರ್ಪಣಖೆಯನ್ನು ರಾವಣ ದಂಡಕಾರಣ್ಯಕ್ಕೆ ಕಳುಹಿಸಿಕೊಟ್ಟಿದ್ದ. ದಂಡಕಾರಣ್ಯ ಅಂದರೆ ಮತ್ತೇನೂ ಅಲ್ಲ, ವೈದಿಕರು ಜಪ ಮಾಡುವಾಗ ದಂಡಕಾರಣ್ಯೆ ಗೋದಾವರಿಯಾಹ ದಕ್ಷಿಣ ತೀರೆ ಈ ರೀತಿಯಾಗಿ ಜಪ ಮಾಡ್ತಾರೆ. ಉತ್ತರ ತೀರೆ ಆಚೆ ಈಚೆ ಅಂತ. ನಾವೀಗ ಎಲ್ಲಿದ್ದೇವೆ? ಇಲ್ಲಿ ಕೂತು ಪ್ರವಚನ ಕೇಳ್ತಾ ಇದ್ದೀರಲ್ವ, ಇದು ಒಂದು ಕಾಲದ ದಂಡಕಾರಣ್ಯ. ಉತ್ತರ ಭಾರತ ಇತ್ತು ಆಗ, ದಕ್ಷಿಣ ಭಾರತ ಪೂರ್ತಿ ಕಾಡು ಆಗಿತ್ತು. ಅವತ್ತು ರಾಮಚಂದ್ರ ದಂಡಕಾರಣ್ಯಕ್ಕೆ ಬಂದು ಅವಳು ಪ್ರಾರ್ಥನೆ ಮಾಡಿದ್ದವಳು ಕೈ ಕೇಳಿಕೊಂಡದ್ದು ಕಾಡಿಗೆ ಹೋಗಬೇಕು ಅಂತಲ್ಲ, ಮತ್ತೆ ದಂಡಕಾರಣ್ಯಕ್ಕೆ. ಯಾಕೆ ದಂಡಕಾರಣ್ಯನ ಆಯ್ಕೆ ಮಾಡಿದ್ದು ಗೊತ್ತಾ? ಆಕೆ 14 ಲಕ್ಷ ಬರಲಿ ಅಂತಲ್ಲ, ದಂಡಕಾರಣ್ಯಕ್ಕೆ ಕಾಲಿಟ್ಟರೆ ಮತ್ತೆ ವಾಪಸ್ಸು ಬರೋಲ್ಲ, ಇದು ಫಿಕ್ಸ್. ಯಾಕೆ? ರಾಕ್ಷಸರ ಸಂತತಿ ನೆಲೆಸಿದ್ದ ತಾಣ ಆಗ. ಒಮ್ಮೆ ಒಳಗೆ ಹೋದ ಅಂತಾದರೆ ಮತ್ತೆ ಹೊರಗೆ ಬರೋಲ್ಲ. ರಾಮಚಂದ್ರ ಧೈರ್ಯದಿಂದ ಕಾಲಿಟ್ಟು ಹೊರಟ. ಇಬ್ಬರ ಜವಾಬ್ದಾರಿ ಇದೆ. ಕರ್ಕೊಂಡೋಗಿದ್ದಾನೆ ಲಕ್ಷ್ಮಣ ಮತ್ತು ಸೀತೆಯನ್ನು, ಹಾಗೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ನಡುವಿನಲ್ಲಿ ಏನೋ ಸಮಸ್ಯೆಗಳೆಲ್ಲ ಆಯಿತು, ಆದರೆ ತಾನು ಏನು ಕರ್ಕೊಂಡು ಹೋದ. ಅಮ್ಮ ಯಾವ ಭರವಸೆಯಲ್ಲಿ ಕಳುಹಿಸಿಕೊಟ್ಟಿದ್ದಾಳೆ ಅದನ್ನು ರಾಮಚಂದ್ರ ಉಳಿಸಿಕೊಂಡ. ಹೋದ. ಅವನು ಕರ್ತವ್ಯ ಇತ್ತು, ಪ್ರಾರ್ಥನೆ ಮಾಡಿ ಗುರುವರ್ತೇ ತೆಕ್ತ ರಾಜ್ಯ, ಇದಕ್ಕೋಸ್ಕರ ಕಾಡಿಗೆ ಹೋದದ್ದು. ಅವತ್ತು ದಂಡಕಾರಣ್ಯವನ್ನು, ಭಾರತ ದೇಶವನ್ನು ಆಕ್ರಮಣ ಮಾಡಬೇಕು ಅಂತ ಅವತ್ತೇ ಯೋಚನೆ ನಡೆದಿತ್ತು. ತಡೆದವ ಯಾರು? ರಾಮಚಂದ್ರ. ಶೂರ್ಪಣಖೆಯ ಮೂಗನ್ನು ಕತ್ತರಿಸಿದ, ಅಲ್ಲಿಗೆ ಸುದ್ದಿ ಆಯಿತು. ಅದೊಂದು ದೊಡ್ಡ ಪ್ರಕರಣ. ಅವಳು ಹೋಗಿ ಹೇಳುತ್ತಾನೆ, ಶೂರ್ಪಣಖೆ ಏನು ಹೇಳ್ತಾಳೆ ಗೊತ್ತಾ? ಅಣ್ಣ, ನಾನು ನಿನಗೆ ಒಂದು ಚಂದದ ಹುಡುಗಿ ನೋಡಿದ್ದೆ, ಮತ್ತು ಆ ಚಂದದ ಹುಡುಗಿಯನ್ನು ನಿನಗೇ ಮದುವೆ ಅಂತ ಬಿಡ, ಆ ಮದುವೆಯ ವ್ಯವಸ್ಥೆ ಇಲ್ಲ, ಅದನ್ನು ನಿನಗೇ ತರಬೇಕು ಅಂತ ಹೇಳಿದೆ. ಆಗ ಆ ರಾಮ ನನ್ನ ಮುಸುಂಡು ಮೂಗನ್ನು ಕತ್ತರಿಸಿದ ಅಂತ. ಇಲ್ಲಿ ಆದದ್ದು ಬೇರೆ, ನನಗೆ ರಾಮ ಬೇಕು ಅಂತ ಹೋದದ್ದು ಇವಳು, ಚಂದ ಇದ್ದಾನೆ ಅಂತ. ಹೋಗಿ ಹೇಳಿದ್ದು ಬೇರೆ, ಇವತ್ತು ನಡೆಯೋದು ಹೀಗೆ. ಇವರು ಹೇಳುವುದೊಂದು, ಅಲ್ಲಿ ಹೋಗಿ ಆಗೋದು ಇನ್ನೊಂದು. ಎಲ್ಲ ಇವತ್ತಿನ ಇಡೀ ರಾಮಾಯಣ ಪೂರ್ತಿ ನೋಡ್ಬೋದು. ಹಾಗೆ ಮತ್ತೆ ಆಯಿತು. ಇಲ್ಲಿ ಆನಂತರದಲ್ಲಿ ಸೀತೆಯನ್ನು ಅಪಹಾರ ಮಾಡಿದ. ಯಾವ ವೇಷದಲ್ಲಿ? ಭಿಕ್ಷು ವೇಷದಲ್ಲಿ ಬಂದು ಅಪಹಾರ ಮಾಡಿದ. ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಂಡಿರಬೇಕು, ಲಕ್ಷ್ಮಿಯನ್ನು ಮುಟ್ಲಿಕ್ಕೆ ಸಾಧ್ಯವ? ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಮುಟ್ಲಿಕ್ಕೆ ಸಾಧ್ಯವ? ಮತ್ತು ಏನಾಗಿದೆ? ಆಚಾರ್ಯರು ಒಂದು ರಹಸ್ಯವನ್ನು ಹೇಳ್ತಾರೆ. ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ಯಾವಾಗ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ರಾವಣ ಬಂದ, ಆಗ ಸೀತೆ ತನ್ನಂತೆಯೇ ಇರುವ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಆಕೆ ಕೈಲಾಸಕ್ಕೆ ಹೋದ್ಲು. ಇವನು ಅಪಹಾರ ಮಾಡಿದ್ದು ಯಾರನ್ನು? ಸೀತೆಯ ಪ್ರತಿಕೃತಿಯನ್ನು, ಸೀತೆಯ ಗೊಂಬೆಯನ್ನು. ಆದರೆ ವ್ಯವಹಾರ ಸಿದ್ಧಿಗೋಸ್ಕರ ಅಲ್ಲಿ ಇಂದ್ರನೂ ಇದ್ದ, ಸೀತೆಯು ಒಂದು ಅಂಶದಿಂದ ಅಲ್ಲ. ಯಾಕಪ್ಪ ಇರಬೇಕಿತ್ತು ಅಂತಂದರೆ, ನೀವು ನಾಳೆ ಹೇಳಬಾರ್ದಲ್ವ, ರಾಮಚಂದ್ರ ಸೀತೆಯನ್ನು ಸುಮ್ಮನೆ ರಾವಣನನ್ನು ಸುಮ್ಮನೆ ಕೊಂದ ಅಂತ. ಅವನ ಒಳಗಿನ ದುಷ್ಟತನದ ಅಭಿವ್ಯಕ್ತಿ ಆಗಬೇಕಲ್ವ, ಎಷ್ಟು ದುಷ್ಟನಿದ್ದಾನೆ ಅಂತ. ಇಲ್ಲದಿದ್ದರೆ ನಿಮಗೆ ಗೊತ್ತಾಗ್ತಾ ಇತ್ತು? ರಾಮಚಂದ್ರನ ಒಳಗಿರುವಂಥ ದುಷ್ಟತನದ ಅಭಿವ್ಯಕ್ತಿ ನಿಮಗೆ ಗೊತ್ತಾಗ್ತಾ ಇತ್ತು? ಹಾಗಾಗಿ ಆ ರಾವಣ ಎಷ್ಟು ದುಷ್ಟ ಎನ್ನುವುದನ್ನು ತೋರಿಸಬೇಕಿತ್ತು ಜಗತ್ತಿಗೆ. ವ್ಯವಹಾರ ಸಿದ್ಧಿಗೋಸ್ಕರ ಒಂದು ರೂಪದಿಂದ ಆಕೆಯೂ ಇದ್ದಾಳೆ, ಆದರೆ ಅದು ಪೂರ್ತಿ ಸೀತೆ ಅಲ್ಲ, ಮತ್ತು ಸೀತೆಯ ಪ್ರತಿಕೃತಿ. ಯಾಕೆ ಅಂತಂದರೆ, ಜಗನ್ಮಾತೆಯನ್ನು ಉಪಾಸನೆ ಮಾಡುವವರಿಗೆ ಎಷ್ಟೋ ಬಾರಿ ಸಿಗೋಲ್ಲ. ಹಾಗಿರುವಾಗ ದುಷ್ಟರೆಲ್ಲ ಆಕೆಯನ್ನು ಅಪಹಾರ ಮಾಡಲಿಕ್ಕೆ ಸಾಧ್ಯವ? ಆಚಾರ್ಯರು ಇಲ್ಲೇ ಹೇಳ್ತಾರೆ, ಕ್ವ ಅಜ್ಞಾನಂ. ಅಲ್ಲ, ಜಿಂಕೆಯನ್ನೆಲ್ಲ ಕೇಳಿದ್ದಲ್ಲವ ಅಂತ ಕೇಳಿದರೆ ಮಧ್ವಾಚಾರ್ಯರು ಹೇಳ್ತಾರೆ, ಅಲ್ಲಯ್ಯ, ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನೆಲ್ಲ ದೇವರ ಅನುಗ್ರಹದಿಂದ ಕಡೆಗಣ್ಣ ನೋಟದಿಂದ ಆಕೆ ಮಾಡ್ತಾಳೆ. ಕ್ವ ಅಜ್ಞಾನಂ. ಅಂತಹ ಜಗನ್ಮಾತೆಗೆ ಅಜ್ಞಾನದ ಶಂಕೆಯನ್ನು ಯಾಕ್ರಿ ಮಾಡ್ತೀರಿ? ಅದು ರಸಿಕತನಿಗೆ, ಕಾವ್ಯಾಸ್ವಾದನೆಗೆ ಧಕ್ಕೆ ಬರ್ತದೆ. ಹೌದು, ಧಕ್ಕೆ ಬರ್ತದೆ ಅಂತೇಳಿ ಇಲ್ಲದ್ದನ್ನೆಲ್ಲ ಹೇಳುವುದಾ? ನಾಟಕ ಮಾಡಿ ನೋಡಿ. ಆದರೆ ಈ ಜೊತೆಗೆ ಈ ಎಚ್ಚರವೂ ಬೇಕು.
ರಾವಣ ಜಗನ್ಮಾತೆಯನ್ನು ಅಪಹಾರ ಮಾಡುವುದು ಸಾಧ್ಯ ಆಗಲಿಲ್ಲ. ಮತ್ತು ಯಾವುದನ್ನು ಅಪಹಾರ ಮಾಡಿದ್ದು? ಸೀತೆಯ ಪ್ರತಿಕೃತಿಯನ್ನು ಎತ್ಕೊಂಡು ಹೋಗಿದ್ದಾನೆ. ಮತ್ತೆಲ್ಲ ದೊಡ್ಡ ಕಥೆಗಳೆಲ್ಲ ನಡೆದಿದೆ. ಅಪಹಾರ ಆಯಿತು, ಕಿಷ್ಕಿಂಧಾಕಾಂಡ, ಸುಗ್ರೀವನ ಸಂಪರ್ಕ ಬಂತು, ಹನುಮಂತನ ಭೇಟಿಯಾಯಿತು, ಆಂಜನೇಯನ ಭೇಟಿಯಾಯಿತು, ಮತ್ತು ಅವನ ವಾಲಿಯ ನಿಗ್ರಹವನ್ನು ರಾಮಚಂದ್ರ ಮಾಡಿದ, ಸುಗ್ರೀವನಿಗೆ ಆನಂದವನ್ನು ಕೊಟ್ಟ. ಆನಂತರದಲ್ಲಿ ಸುಂದರಕಾಂಡ, ಎಲ್ಲಿಗೆ ಹೋಗಿದ್ದಾನೆ ಏನು ಎಂತ ಎಲ್ಲ ಸಂಪಾತಿಯಿಂದ ಗೊತ್ತಾಗ್ತದೆ. ಯಾರು ಹಾರುವುದು ಅಂತ, ಲಂಕೆಗೆ ಹಾರುವುದು ಯಾರು? ಸುಗ್ರೀವನ ಹನುಮಂತನೇ 4 ಗುಂಪನ್ನು ಕಳುಹಿಸಿಕೊಟ್ಟಿದ್ದಾರೆ, 4 ಕಡೆಗೆ. ರಾಮಚಂದ್ರ ಹನುಮಂತ ಹೋದಾಗ ಉಂಗುರವನ್ನು ಕೊಟ್ಟಿದ್ದಾನೆ, ಇದನ್ನು ಕೊಡು ಅಂತ. ಉಳಿದ 3 ಜನಕ್ಕೂ ಕೊಡಬೇಕಿತ್ತಲ್ಲ, ಕೊಡಬೇಕು ಅಂತಾದರೆ ರಾಮಚಂದ್ರನಿಗೆ ಗೊತ್ತಿತ್ತು ಇದು ಹೋಗಲಿಕ್ಕೆ ಯಾರಿಂದ ಸಾಧ್ಯ? ಹನುಮಂತನಿಂದ ಮಾತ್ರ ಸಾಧ್ಯ ಅಂತ. ಹಾಗೆ ಹನುಮಂತ ಲಂಕೆಗೆ ಹಾರಿದ. ಹೋಗುವಾಗ ಅನೇಕ ವಿಘ್ನಗಳಿತ್ತು. ಆ ವಿಘ್ನಗಳನ್ನೆಲ್ಲ ಪರಿಹಾರ, ಆರಂಭದಲ್ಲಿ ಸಿಂಹಿಕೆ ಬಂದಳು, ಆಮೇಲೆ ಲಂಕಿಣಿ ಬಂದಳು, ಆಮೇಲೆ ಮೊದಲಿಗೆ ಪರ್ವತ ಬಂತು, ಮೈನಾಕ. ಯಾರಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕೋ, ಯಾರನ್ನು ಸಂಹಾರ ಮಾಡಬೇಕೋ ಅದನ್ನೆಲ್ಲ ಮಾಡಿ ಲಂಕೆಗೆ ಹೋಗಿ ಬಾಲಕ್ಕೆ ಬೆಂಕಿ ಕೊಟ್ಟದ್ದಕ್ಕೆ ಇಡೀ ಲಂಕೆಗೆ ಬೆಂಕಿ ಕೊಟ್ಟು ಬಂದ ಹನುಮಂತ. ಆನಂತರದಲ್ಲಿ ಯುದ್ಧಕಾಂಡ, ಘನಘೋರ ಯುದ್ಧ ಆಯಿತು. ಏನು ಗಮ್ಮತ್ತಲ್ವಾ? ರಾಮಚಂದ್ರ ಎಷ್ಟು ತಮಾಷೆ ಅಂತಂದರೆ, ಆಚಾರ್ಯರು ಕೇಳುತ್ತಾರೆ, ಮಂಗಗಳನ್ನೆಲ್ಲ ಕಟ್ಟಿಕೊಂಡು ಯಾವ ವೆಪನ್ಸು ಕೂಡ ಇಲ್ಲದೆ ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದಿದ್ದಾನೆ ರಾಮಚಂದ್ರ. ಎಂತ ಇಲ್ಲ. ಮತ್ತು ಮಂಗಗಳೇನು ಕಡಿಮೆಯವರಲ್ಲ, ಎಲ್ಲ ದೇವತೆಗಳೇ. ಕಲ್ಲು ಬಂಡೆಗಳನ್ನು ಎತ್ತಿ ಎತ್ತಿ ಬಿಸಾಡುವ ಯೋಗ್ಯತೆ ಅವರಂತೆ ಅವರು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಅನರ್ಥಗಳೆಲ್ಲ ಆದಾಗ ಅದನ್ನೆಲ್ಲ ಪರಿಹಾರ ಮಾಡಿ ಯುದ್ಧವನ್ನೆಲ್ಲ ಮುಗಿಸಿ ಈಚೆ ಬಂದಿದ್ದಾನೆ. ಹೋದಾಗ ಎಷ್ಟು ಕಪಿಗಳನ್ನು ಕರ್ಕೊಂಡು ಹೋಗಿದ್ದಾನೋ ಆ ಎಲ್ಲ ಕಪಿಗಳನ್ನು ವಾಪಸ್ಸು ಕರೆದು ಬಿಟ್ಟಿದ್ದಾನೆ. ಯಾರು? ರಾಮಚಂದ್ರ. ಒಂದು ಮಂಗಣ್ಣನು ಸತ್ತವನ್ನೆಲ್ಲ ಬದುಕಿಸಿದ್ದಾನೆ, ಈಚೆ ಬಂದಿದ್ದಾನೆ. ಆಮೇಲೆ ಉತ್ತರಕಾಂಡ. ಹೀಗೆ ಇಡೀ ರಾಮಾಯಣ ಆರಂಭದಿಂದ ಹಿಡಿದು ಕೊನೆಯ ತನಕದ ಕಥೆಗಳನ್ನೆಲ್ಲ ರಾಮಶಬ್ದದಿಂದ ಚಿಂತನೆ ಮಾಡಲಿಕ್ಕೆ ಆಗ್ತದೆ. ಹೀಗೆ ನಿತ್ಯ ನಾವು ರಾಮಮಂತ್ರವನ್ನು ಜಪವನ್ನು ಮಾಡಬೇಕು. ರಮಯತೀತಿ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಿತ್ಯ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಲು ಬೇಡ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ಹೀಗೆ ಒಂದು ಇದರ ನಡುವಿಗೆ ಒಂದು ಅವತಾರ ಆಗಿದೆ, ಪರಶುರಾಮ ಅವತಾರ. 21 ಬಾರಿ ದುಷ್ಟ ಕ್ಷತ್ರಿಯರು ಎಲ್ಲೆಡೆಯೂ ತುಂಬಿದಾಗ ಅವರನ್ನೆಲ್ಲ ಸಂಹಾರ ಮಾಡಿ ಭಾರ್ಗವ ರಾಮ ಏನು ಮಾಡಿದ ಅಂತಂದರೆ ಮತ್ತೆ ಧರ್ಮ ಪ್ರತಿಷ್ಠೆಯನ್ನು ಮಾಡಿದ. ಈ ಎರಡನ್ನು ಸಂಗ್ರಹ ಮಾಡಿದ ದಶಾವತಾರದಲ್ಲಿ 2 ಶ್ಲೋಕ ಇದೆ. ಎರಡನ್ನು ನಾನು ಹೇಳಿಬಿಡ್ತೇನೆ ಈಗಲೇ. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಇದು ಪರಶುರಾಮನದ್ದು. ಈಗ ರಾಮಚಂದ್ರನದ್ದು ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ಇದು ರಾಮಚಂದ್ರನಂತ. ಹೀಗೆ ಆ ಅವತಾರವನ್ನು ನಾವು ಯಥಾಶಕ್ತಿ ನೋಡಿದೆವು. ಶುಕಮುನಿಗಳು ಹೇಳ್ತಾ, ಪರೀಕ್ಷಿತ್ ರಾಜ ಕೇಳ್ತಾನೆ, ಸೂರ್ಯವಂಶವನ್ನೆಲ್ಲ ವರ್ಣನೆ ಮಾಡಿದೆ, ಇನ್ಯಾವ ವಂಶವನ್ನು ವರ್ಣನೆ ಮಾಡಬೇಕು? ಚಂದ್ರವಂಶ. ಏನಪ್ಪ ಆಗಬೇಕು ನಿನಗೆ ಅಂತ ಹೇಳಿದಾಗ, ನನಗೆ ನನ್ನನ್ನು ಜುಗೋಪ ಕುಕ್ಷಿಂ ಯಥ ಆತ್ತಚಕ್ರ, ನಾನು ಅಮ್ಮನ ಹೊಟ್ಟೆಯಲ್ಲಿ ಇರುವಾಗ ನನ್ನನ್ನು ಕೃಷ್ಣದೇವರು ರಕ್ಷಣೆ ಮಾಡಿದ್ದಾನೆ, ಚಕ್ರ ಹಿಡಿದು ರಕ್ಷಣೆ ಮಾಡಿದ್ದಾನೆ. ಮಾತ್ರವಲ್ಲ, ಮಹಾಭಾರತ ಯುದ್ಧ ಎನ್ನುವಂಥದ್ದು ಒಂದು ದೊಡ್ಡ ಸಮುದ್ರ, ಕೌರವರ ಸೈನ್ಯ ಎನ್ನುವಂಥದ್ದು ಸಾಗರ. ಅದರಲ್ಲಿ ಭೀಷ್ಮರು, ದ್ರೋಣಾಚಾರ್ಯರು, ಇಂತಹ ದೊಡ್ಡ ದೊಡ್ಡ ತಿಮಿಂಗಲಗಳು ಉಂಟಂತೆ. ಅಂತಹ ಒಂದು ಯುದ್ಧ ಕೌರವರು ಎನ್ನುವಂತಹ ಸಮುದ್ರದಲ್ಲಿ ಇವರೆಲ್ಲ ತಿಮಿಂಗಿಲಗಳು, ಅದನ್ನು ದಾಟುವುದೇ ಅಶಕ್ಯ. ಅಂತಹ ಸಂದರ್ಭದಲ್ಲಿ ನನ್ನ ಹಿರಿಯರು ಒಂದು ಕರುವಿನಿಂದ ಆದ ಒಂದು ಹೊಂಡ ಇರ್ತದಲ್ವ, ಕೆಸರಿನಲ್ಲಿ ಕಾಲಿಟ್ಟಾಗ ಅಲ್ಲಿ ನೀರು ತುಂಬುತ್ತದಲ್ವ,
ಅದನ್ನು ದಾಟಲಿಕ್ಕೆ ಹೆಚ್ಚು ಸಮಸ್ಯೆ ಆಗ್ತದ? ಇಲ್ಲ ಅಲ್ವಾ? ಹಾಗಾಗಿ ಇಂತಹ ಒಂದು ಘನಘೋರವಾದ ಯುದ್ಧವನ್ನು ನಮ್ಮ ಪೂರ್ವಿಕರು ಕರುವಿನಿಂದಾದ ಹೊಂಡವನ್ನು ದಾಟಿದಂತೆ ದಾಟಿದ್ರಂತೆ. ಅರ್ಥಾತ್ ಯಾವ ಯೋಚನೆಯೂ ಇಲ್ಲದೆ ದಾಟಿದರು ಅಂತ. ಇದಕ್ಕೆಲ್ಲ ಕಾರಣ ಯಾರು? ಕೃಷ್ಣ ಜೊತೆಗಿದ್ದ ಅಂತೆ. ಹಾಗಾಗಿ ಶುಕಮುನಿಗಳೇ, ನನಗೆ ಕೃಷ್ಣನ ಬಗ್ಗೆ ನೀವು ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳ್ತಾರೆ. ದಶಮಸ್ಕಂಧಕ್ಕೆ ಬಂದಿದ್ದೇವೆ. ಅಲ್ಲಿಯೂ ಹಾಗೆ ಭೂಮಿಯಲ್ಲಿ ನಡೆಯುವ ಅನಾಚಾರಗಳನ್ನೆಲ್ಲ ನೋಡಿ ಭೂಮಿದೇವಿಗೆ ತಡ್ಕೊಳ್ಳಿಕ್ಕಾಗದೆ ಗೋರೂಪದಿಂದ ಬ್ರಹ್ಮದೇವರ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಕ್ಷೀರ ಸಮುದ್ರಕ್ಕೆ ಹೋಗ್ತಾರೆ. ಕ್ಷೀರ ಸಮುದ್ರಕ್ಕೆ ಹೋದ ಮೇಲೆ ತತ್ರ ಗತ್ವಾ ಜಗನ್ನಾಥಂ ಉಪತಸ್ಥೇ ಸಮಾಹಿತ ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತ. ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ, ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಂಡು. ಯಾವುದರಿಂದ? ಪುರುಷ ಸೂಕ್ತದಿಂದ, ಸಕಲ ವೇದಗಳ ಸಾರಭೂತವಾದಂತಹ ಪುರುಷ ಸೂಕ್ತದಿಂದ ಚತುರ್ಮುಖ ಬ್ರಹ್ಮದೇವ ಯಾರನ್ನು ಸ್ತೋತ್ರ ಮಾಡ್ತಾನೆ? ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ದೇವರು ಆಶ್ವಾಸನೆ ಕೊಟ್ಟ, ನಾನು ಬರ್ತೇನೆ, ದೇವತೆಗಳೆಲ್ಲ ಅವತಾರ ಮಾಡಲಿ ಅಂತ. ಈ ಮಾತನ್ನು ಚತುರ್ಮುಖ ಬ್ರಹ್ಮ ಕೇಳಿಸಿಕೊಂಡು ಇತರರಿಗೆ ಆ ಮಾತು ಕೇಳಲಿಲ್ಲ. ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಹೇಳಿದ, ದೇವತರು ಅವತಾರ ಮಾಡ್ತಾನಂತೆ, ಈ ಎಲ್ಲ ಅಪ್ಸರಾ ಸ್ತ್ರೀಯರು ಕೂಡ ಸಂಭವಂತು ಸುರಸ್ತ್ರೀಯ, ದೇವತೆಗಳ ಲೋಕದಲ್ಲಿರುವಂಥ ಎಲ್ಲ ಅಪ್ಸರ ಸ್ತ್ರೀಯರು ಭೂಮಿಯಲ್ಲಿ ಹೋಗಿ, ದೇವತೆಗಳೆಲ್ಲ ಭೂಮಿಯಲ್ಲಿ ಸೇವೆ ಮಾಡಲಿಕ್ಕೆ ಹೋಗಿ ಅಂತ. ಒಂದು ನೆನಪಿಟ್ಟುಕೊಳ್ಳಿ, ಬೇರೆ ಯಾವ ಅವತಾರದಲ್ಲಿಯೂ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬುದ್ಧ, ಕಲ್ಕಿ, ಯಾವುದೇ ಒಂದು ಅವತಾರಗಳಲ್ಲಿಯೂ ದೇವತೆಗಳು ಎಲ್ಲ ಕೆಳಗೆ ಇಳಿದು ಬಂದದ್ದು ಅಂತ ಇಲ್ಲ. ಕೆಲವರು ಬಂದದ್ದುಂಟು. ಆದರೆ ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ ಎಲ್ಲ ದೇವತೆಗಳು ದೇವರ ಸೇವೆ ಮಾಡಲಿಕ್ಕೆ ಭೂಮಿಗಳು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಸ್ವರ್ಗದಲ್ಲೆಲ್ಲ ಒಂದು ರೂಪದಿಂದ ಇರ್ತಾರೆ ದೇವತೆಗಳು. ಅಲ್ಲಿ ಸೀಟ್ ಖಾಲಿ ಅಂತ ಕೇಳಬೇಡಿ. ದೇವತೆಗಳಿಗೆ ಸಾಂಶರು ಅಂತ ಕರೆಯುವುದು. ಅವರು ಅಲ್ಲಿದ್ದೂ ಕೆಲಸ ಮಾಡ್ತಾರೆ, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ನಮಗೆ ಕೊಡಲಿಲ್ಲ. ನೀವು ಹೇಳ್ಬೋದು, ಅಲ್ಲ ನಮಗೂ ಕೊಡ್ತಿದ್ರೆ ನಾವು ಒಂದು ದಿವಸ ತಪ್ಪದೇ ಬರ್ತಿದ್ದೆವು ಅಂತ. ಆಗೇನಾಗ್ತಿದೆ ಗೊತ್ತುಂಟ? ಇನ್ನೊಂದು ಜವಾಬ್ದಾರಿ, ಎರಡು ಕಡೆ ಕಳಿಸ್ತಿದ್ದೆವು. ಇದು ನಡೀತದೆ ರೀ ಅಂತ. ಹಾಗೆ ದೇವರಿಗೆ ನಮ್ಮದು ಗೊತ್ತು. ಹಾಗೆ ನಮ್ಮನ್ನು ಸಾಂಶರನ್ನಾಗಿ ಮಾಡಲಿಲ್ಲ. ಇಲ್ಲದಿದ್ದರೆ ಒಂದು ಇಲ್ಲಿಡುವುದು, ಇನ್ನೊಂದು ಎಲ್ಲಿಗೂ ಹೋಗುವುದು, ಹಾಗೆಲ್ಲ ಆಗ್ತದೆ. ದೇವತೆಗಳಿಗೆ ಯಾಕೆ ಗೊತ್ತು ಈ ಅವಕಾಶ? ನನ್ನ ಕಣ್ಣಿನಲ್ಲಿ ಇರಬೇಕು, ನಿಮ್ಮ ಕಣ್ಣಿನಲ್ಲಿ ಇರಬೇಕು. ನನ್ನ ನಾಲಿಗೆಯಲ್ಲಿ ಅಗ್ನಿ ಕೂತು ಮಾತನಾಡಿಸಬೇಕು, ನಿಮ್ಮ ನಾಲಿಗೆಯಲ್ಲಿ ಕೂತು ಮಾತನಾಡಿಸಬೇಕು. ನನ್ನ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಎಲ್ಲರ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಇಂತಹ ಯೋಗ್ಯತೆ ದೇವತೆಗಳಿಗಿದೆ. ವಿಚಿತ್ರವಾದ ಸಾಮರ್ಥ್ಯ. ಹಾಗಾಗಿ ದೇವತೆಗಳೆಲ್ಲ ಎಲ್ಲ ಕಡೆ ಹೇಗಿರುತ್ತಾರೆ ಅಂತಂದರೆ, ಆ ಸಾಮರ್ಥ್ಯ ದೇವತೆಗಳಿಗೆ ಇದೆ, ದೇವರು ಕೊಟ್ಟದ್ದು. ದೇವತೆಗಳಿಗೆ ಈ ಶಕ್ತಿ ಉಂಟು ಅಂತಾದ ಮೇಲೆ ದೇವರ ಸಾಮರ್ಥ್ಯ ಹೇಗೆ? ಹಾಗಾಗಿ ಬೆಳಗ್ಗೆ ಗಂಗೆ ಮಾಂಪುನಿ ಅಂತ ಹೇಳುವಾಗ, ಅಲ್ಲ ನಮ್ಮ ಪಕ್ಕದ ಮನೆಯವನು, ಅಲ್ಲ ನೀವು ಎಷ್ಟು ಗಂಟೆಗೆ ಸ್ನಾನ ಮಾಡುವುದು ಅಂತ ಹೇಳಿ, ಆಯಿತಾ, ನಿಮ್ಮದು ಆದಮೇಲೆ ನಾವು ಗಂಗೆಯನ್ನು ಕರಿತೇವೆ ಅಂತ. ಯಾಕೆಂದ್ರೆ ಅವ್ರು ನಿಮ್ಮ ಮನೆಗೂ ಬರಬೇಕು, ನಮ್ಮ ಮನೆಗೆ, ಅವರಿಗೆ ಪಾಪ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಹಾಗೆಲ್ಲ ಆದರೆ ಸ್ನಾನವೇ ಮಾಡಲಿಕ್ಕಿಲ್ಲ ಅಂತ ಆಗ್ತದೆ. ಯಾವ ಹೊತ್ತಿಗೆ ಕರೆದ್ರೂ ಅವರೆಲ್ಲ ಬರ್ತಾರೆ. ದೇವತೆಗಳು, ಅವರ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ದೇವರೇ ಬಂದಿದ್ದಾನೆ ನರಸಿಂಹನಾಗಿ. ಹಾಗೆ ದೇವರ ಅನುಗ್ರಹದಿಂದ ದೇವತೆಗಳು ಬರ್ತಾರೆ. ದೇವರಂತೆ ಸಮರ್ಥರಲ್ಲದಿದ್ದರೂ ಕೂಡ ದೇವರ ಅನುಗ್ರಹದಿಂದ ಅವರಿಗೂ ಎಲ್ಲೆಡೆ ಇದ್ದು ಅನುಗ್ರಹ ಮಾಡುವ ಶಕ್ತಿ ಇದೆ. ಈ ನಂಬಿಕೆ ನಮಗೆ ಬೇಕು. ಹಾಗಾಗಿ ಅವರೆಲ್ಲ ಹೇಳ್ತಾರೆ, ನೀವೆಲ್ಲ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಆಗಿದೆ ಅಂತ. ಆಯಿತು. ಈಚೆಯಿಂದ ದೇವಕಿಯ ಗರ್ಭದಲ್ಲಿ ಯಾರು ಬಂದಿದ್ದಾನೆ? ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಅವಳು ಹೊಟ್ಟೆ ತುಂಬಿದೆ, ಗರ್ಭಿಣಿಯಾಗಿದ್ದಾಳೆ. ಕಂಸನಿಗೆ ಸಂಶಯ ಬಂತಂತೆ. ಓಹೋ, ಅಂದರೆ ಆ ಅಶರೀರವಾಣಿಯೆಲ್ಲ ಕಿವಿಗೆ ಬಿದ್ದಿದೆ, ಅದೆಲ್ಲ ನೀವು ಕೇಳಿರ್ತೀರಿ ಅಂತ ನಾವು ಹಾರಿಸ್ತಾ ಇದ್ದೇನೆ, ಮುಗಿಯುವುದಿಲ್ಲ ಇಲ್ಲದಿದ್ದರೆ. ಹಾಗಾಗಿ ಆ ಸುದ್ದಿ ಕಿವಿಗೆ ಅಶರೀರವಾಣಿ ಬಂದಿದೆ. ಇವಳಲ್ಲಿ ಹುಟ್ಟಿದ 8ನೆಯ ಗರ್ಭ ನಿನ್ನನ್ನೇನು ಮಾಡ್ತಾನೆ? ಸಂಹಾರ ಮಾಡ್ತದೆ ಅಂತ. ಒಂದು ಆಯಿತು, ಎಲ್ಲವನ್ನೂ ಕೊಂದಿದ್ದಾನೆ. 1, 2, 3, 4, 5, 6, 7ನೆಯ ಗರ್ಭವತಿ. ಅಲ್ಲಿ ಬಲರಾಮ ಶೇಷ ಬಂದಿದ್ದಾನೆ ದೇವರ ಹಾಸಿಗೆ.
ಯಾರ ಹೊಟ್ಟೆಯಲ್ಲಿ ಬಂದಿದ್ದಾನೆ? ದೇವಕಿಯ ಹೊಟ್ಟೆಯಲ್ಲಿ ಬಂದಿದ್ದಾನೆ. ದೇವರು ಹೇಳಿದಂತೆ. ಯಾರ ಹತ್ರ ಹೇಳಿದ? ದುರ್ಗಾದೇವಿ ಹತ್ರ ಹೇಳಿದ ಅಂತೆ. ಏನು ಹೇಳಿದ ಅಂತಂದರೆ, ಇದು ಈ ಮಗುವನ್ನು ಶಿಫ್ಟ್ ಮಾಡಬೇಕಲ್ವಾ ಅಂತ. ಎಲ್ಲಿಗೆ ಹಾಕಬೇಕು ಅಂತ ಹೇಳಿದ. ಅವನದ್ದು ಇನ್ನೊಂದು ಹೆಂಡತಿ ರೋಹಿಣಿ ಇದ್ದಾಳೆ. ಈ ಮಗುವನ್ನು ಎಲ್ಲಿ ಮಾಡಬೇಕು? ಅಲ್ಲಿಗೆ ಶಿಫ್ಟು ಅಂತ. ದುರ್ಗಾದೇವಿಯ ಸಾಮರ್ಥ್ಯ ನೋಡಿ ಯಾವುದು ಅಂತ. ಮಗು ಹುಟ್ಟಿದ ಮೇಲೆ ಶಿಫ್ಟ್ ಆಗೋದುಂಟು ಆಚೆ ಈಚೆ. ಕನ್ಫ್ಯೂಸ್ ಆಗಿದಂತೆ. ಮತ್ತು ಅದು ನಮ್ಮ ಮಗು, ಇದು ನಿಮ್ಮ ಮಗು, ಅದು ಟ್ಯಾಗ್ ಹಾಕಿದ್ದು ಕನ್ಫ್ಯೂಸ್ ಆಗಿದೆ, ಹಾಗಾಗಿ ಆಚೆ ಈಚೆ ಅಂತ. ಇದು ಮಗುವನ್ನೇ ಗರ್ಭದಿಂದ ಆಚೆ ಚೆನ್ನಾಗಿ ಕರ್ಷಣೆ ಮಾಡಿದ್ರಿಂದ, ಕರ್ಷಣೆ ಮಾಡಿ ಆಚೆ ಹಾಕಿದ್ರಿಂದ ಅವನಿಗೆ ಒಂದು ಸಂಕರ್ಷಣ ಅಂತ ಹೆಸರು ಬಂತು. ಯಾರಾಚೆ ಇಟ್ಟದ್ದು? ಯಾರಿಟ್ಟದ್ದು? ದುರ್ಗಾದೇವಿ. ನೋಡು, ಆ ಶಕ್ತಿ ಸಂಪನ್ನಳಾಕೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಬಗೆಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಹಾಗೆ ಇದು ಉಂಟು ಅದರಲ್ಲಿ. ಹಾಗಾಗಿ ಈ ರೀತಿಯಾಗಿ ದುರ್ಗೆ ಆಕೆಯನ್ನು ಆಚೆ ಮಾಡಿದ್ದಾಳೆ. ಮತ್ತು ದೇವರು ಹೇಳ್ತಾನಂತೆ ಏನು ಅಂತ, ನೀನು ಅಲ್ಲಿ ಅವತಾರ ಮಾಡಬೇಕು ನಂದಗೋಪನಲ್ಲಿ. ನಿನಗೆ ವಿಜಯ, ಚಂಡಿಕಾ, ಮಾಧವಿ, ಕನ್ಯಕ ಹೀಗೆಲ್ಲ ಭೂಮಿಯಲ್ಲಿ ಪೂಜೆ ಮಾಡ್ತಾರೆ. ನನ್ನ ಸೇವೆಯನ್ನು ನೀನು ಮಾಡಲಿಕ್ಕೆ ಆಯಿತು ಅಂತ ಹೇಳಿದ್ನು. ಎಲ್ಲ ಆಲ್ರೆಡಿ ಯಾವತ್ತೂ ರೆಡಿ ನಿನ್ನ ಸೇವೆಗೆ ಅಂತ ಆಕೆಯಲ್ಲಿ ಬಂದಿದ್ದಾಳೆ. ಅಂತೂ ದೇವಕಿಯ ಗರ್ಭದಲ್ಲಿ ಕೃಷ್ಣ ಬಂದು ಕೂತಿದ್ದಾನೆ. ದೇವಗಿ ಹೊಳಿಲಿಕ್ಕೆ ಶುರು ಮಾಡಿದಂತೆ. ಕಂಸನಿಗೆ ಗೊತ್ತಾಯಿತು. ಏನು ಗೊತ್ತಾಯ್ತು? ಅಷ್ಟಮ ಮಗು ಹೇಗೆ ಅಂತ ಗೊತ್ತಾಯ್ತಲ್ವ. 7ನೇ ಅವನು, 8ನೇವನು ಯಾರು? ಕೃಷ್ಣ. ಅವನು ಬಂದಿದ್ದಾನೆ. ಬಂದಾಗ ಇವಳು ಹೊಳಿಲಿಕ್ಕೆ ಶುರು ಆದ್ಲು. ಕಂಸನಿಗೆ ಸಂಶಯ ಬಂತು. ಪ್ರಾಯ ಇವಳಲ್ಲಿಯೇ ಅವನು ಬಂದಿರಬೇಕು. ಯಾಕೆ ಇಷ್ಟರ ತನಕ ಇವಳು ಹೀಗೆ ಹೊಳಿತಾ ಇರಲಿಲ್ಲ. ದೇವರು ಬಂದು ಕೂತ ಅಂತ ಅಂದರೆ ಹೃದಯದಲ್ಲಿ, ಆ ಮುಖದಲ್ಲಿಯೇ ದೇವರು ಬಂದು ಕೂತಿದ್ದಾನೋ ಇಲ್ವೋ ಎನ್ನುವುದು ಕಾಣ್ತದೆ. ಹಾಗಾಗಿ ಅವನಿಗೆ ಗೊತ್ತಾಯಿತು, ಇವನು ಬಂದಿರಬೇಕು ಕಿತಾಪತಿ ಕಿಲಾಡಿ ಅಂತ, ನನ್ನನ್ನು ಕೊಲ್ಲಿಕ್ಕೆ ಅಂತ. ಕಾಯ್ತಾ ಇದ್ದಂತೆ. ಸೈನಿಕರನ್ನೆಲ್ಲ ಸರಿ ಆಯಾ ಕಟ್ಟ ಜಾಗ ನೋಡ್ತಾ ಇರಿ, ಅಲ್ಲೇ ಸಿಸಿ ಕ್ಯಾಮರಾ ಇಲ್ಲ, ನೀವೇ ನೋಡಬೇಕು ಅಂತ. ಬಂದ ಕೂಡಲೇ ನನಗೆ ಹೇಳಿ ಅದನ್ನು ಮುಗಿಸಿ ಬಿಡ್ತೇನೆ ಅಂತ. ಆಯಿತು. ಕೃಷ್ಣಾಷ್ಟಮಿಯ ನಡುರಾತ್ರಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರೋದಯ ಆಯಿತು. ಹಾಗೆ ಯಾರು ಅವತಾರ ಮಾಡಿದ? ಅದರ ಮೊದಲು ಒಂದು ಮಾತು ಹೇಳಿಬಿಡ್ತೇನೆ. ಗರ್ಭದಲ್ಲಿ ಇರುವಾಗ ಚತುರ್ಮುಖ ಬ್ರಹ್ಮ ರುದ್ರದೇವರೆಲ್ಲ ಬಂದರು. ಗರ್ಭದಲ್ಲಿರುವ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಸತ್ಯವರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾ. ಚತುರ್ಮುಖ ಬ್ರಹ್ಮ 8 ಬಾರಿ ಸತ್ಯ 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 ಅಂತ ಹೇಳಿದ್ದಾನೆ. ನಾವು ಇವತ್ತು ಕೃಷ್ಣನನ್ನು ಸುಳ್ಳ 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 ಹೇಳಿದರೆ, ಸತ್ಯಲೋಕದ ಅಧಿಪತಿ ಹೇಳ್ತಾನೆ ಅವನು ಸತ್ಯ, ಅವನು ಸತ್ಯ, ಅವನು ಸತ್ಯ ಅಂತ. ಒಂದು ಸತ್ಯ ಶಬ್ದಕ್ಕೆ ಅರ್ಥ ಹೇಳಿದ್ದೇನೆ, ನಿರ್ದುಷ್ಟ ಜ್ಞಾನಾನಂದ ರೂಪ. ಇದಕ್ಕೆಲ್ಲ ಬೇರೆ 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 ಅರ್ಥ ಇದೆ, ಅದೀಗ ಮುಟ್ಟುವುದು ಬೇಡ. ಹಾಗಾಗಿ ನಿರ್ದುಷ್ಟ ಅಂದರೆ ತಾತ್ಪರ್ಯ ಇಷ್ಟೇ. ಗರ್ಭದಲ್ಲಿ ಇದ್ದರೂ ಕೂಡ ಆ ಗರ್ಭದ ಕಲ್ಮಶಗಳ ಸಂಪರ್ಕ ಯಾರಿಗೆ ಇಲ್ಲ? ಕೃಷ್ಣನಿಗೆ ಇಲ್ಲ. ಅಲ್ಲ, ಅದೇ ಹಾಗೆಲ್ಲ ಆಗ್ತದ ಮಾರಾಯರೆ ಕೇಳಿದರೆ? ಸೂರ್ಯನ ಕಿರಣ ಎಲ್ಲ ಕಡೆಗೆ ಬಿದ್ದರೂ ಕೂಡ ಸೂರ್ಯನ ಕಿರಣ ಮೈಲಿಗೆ ಆಗ್ತದ? ಚರಂಡಿಗೆ ಸೂರ್ಯನ ಕಿರಣ ಬಿದ್ದಿದೆ ಮಾರೆ, ಅದಕ್ಕೆ ಎಂತ ಮಾಡುವ ಕಾರ್ಯಕ್ರಮ? ಅವನ್ನೆಲ್ಲ ಒಂದು ದಿವಸ ಫ್ರೀ ಮಾಡಿಕೊಂಡು ಸೂರ್ಯನನ್ನು ತೊಳೆಯುವ ಕಾರ್ಯಕ್ರಮ, ನೀರು ತೇಪುವುದು, ಸೂರ್ಯನನ್ನು ಕ್ಲೀನಿಂಗ್. ಯಾಕೆ ಮೈಲಿಗೆ ಎಲ್ಲೆಲ್ಲಿ ಕಾಲು ಹಾಕಿದ್ದಾನೆ ಗಲೀಜು ಅವನು ಅಂತ. ನೀವು ಕಾಲು ಹಾಕಬೇಡಿ, ಮತ್ತು ನಾವು ತೊಳೆದ್ರೂ ಸಾಧ್ಯ ಇಲ್ಲ, ಅಷ್ಟು ವಾಸನೆ ಬಂದಿತ್ತು. ಅದು ಮೈಲಿಗೆ ಆಗೋಲ್ಲ. ಮತ್ತು ಆ ಚರಂಡಿಯೇ ಕ್ಲೀನ್ ಆದಿತ್ತು. ಸರಿ ಬಿಸಿಲು ಬಿತ್ತು ಅಂತಾದರೆ ಕ್ರಿಮಿಕೀಟಗಳೇ ಸತ್ತೋದಿತ್ತು. ಸೂರ್ಯನಿಗೇನೆ ಈ ಸಾಮರ್ಥ್ಯ ಉಂಟು ಅಂತಾದ ಮೇಲೆ ಜಡದ ಮುದ್ದೆ ಅದು. ಅದರೊಳಗಿರುವ ದೇವತೆಗೆ, ಆ ದೇವತೆಯನ್ನು ನೇಮನೆ ಮಾಡುವಂಥ ಸೂರ್ಯ ನಾರಾಯಣನಿಗೆ ಎಂಥ ತಾಕತ್ತು ಬೇಕು. ಅವನನ್ನು ಮೈಲಿಗೆ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅಂಥ ಪರಮ ಪವಿತ್ರ ಯಾರು? ದೇವರು, ಅದು ಕೃಷ್ಣ. ಇದನ್ನೆಲ್ಲ ಪ್ರಾರ್ಥನೆ ಮಾಡಿದ್ದು. ನೀನು ಗರ್ಭದಲ್ಲಿ ಇದ್ದರೂ ಕೂಡ ಗರ್ಭದ ಸಂಪರ್ಕ ನಿನಗೆ ಇಲ್ಲ, ಗರ್ಭದ ದೋಷಗಳು ನಿನ್ನಲ್ಲಿ ಇಲ್ಲ. ನಾವು ಚಿಂತನೆ ಮಾಡಬೇಕು. ದೇವಕಿಯ ಹೊಟ್ಟೆಯಿಂದ ಹೊರಗೆ ಬಂದ ಅಂತಂದರೆ ನಮ್ಮ ಹಾಗೆ ಅಂತ ಹೇಳಿಕೊಂಡು ಬಂದದ್ದಲ್ಲ. 9 ತಿಂಗಳ ಕಾಲ ನಾವು 3ನೇ ಸ್ಕಂದದ ಕಥೆ ಕೇಳಿದ ಕರ್ದಮ ಪ್ರಜಾಪತಿಗಳಲ್ಲಿ ಬಂದ ಕಪಿಲ ನಾಮಕ ಭಗವಂತ ದೇವಹೂತಿಗೆ ಹೇಳಿದಲ್ವ, ಆ ಪ್ರೊಸೆಸ್ಸಲ್ಲಿ ದೇವರು ಬಂದದ್ದಲ್ಲ. ಅವನಲ್ಲಿಂದ ಬಂದು ತರಕಾರಿಯಲ್ಲಿ ಬಿದ್ದು ಅದನ್ನು ಮೀನು ತಿಂದು ಅಲ್ಲಿ ವೀರ್ಯ ಆಗಿ ಅದರೊಳಗೆ ಸೇರಿಕೊಂಡು ದೇವಕಿ ಪ್ರೆಗ್ನೆಂಟು ಬಂದು ಬಿದ್ದಿದ್ದಾನೆ.
ಹಾಗಲ್ಲ. ಮತ್ತೆ ಅವನು ಸ್ವತಂತ್ರ ಬಂದು ಕೂತಿದ್ದಾನೆ. ಬರುವ ಮೊದಲು ಗೌಜಿ ನೋಡಬೇಕು. ಶೇಷನ ಹತ್ರ ಹೇಳಿದ್ದಾನೆ, ನಾನು ಅಲ್ಲಿ ಬರ್ತೇನೆ, ಸ್ವಲ್ಪ ಕ್ಲೀನ್ ಮಾಡಿಡೇ ಆಯ್ತು ಅಂತ. 9 ತಿಂಗಳು ಇದ್ದದ್ದು ಯಾರು? ಶೇಷ. ಹಾಸಿಗೆ. ಮತ್ತು ನೀನೆಲ್ಲ ಹೋಗು, ಮತ್ತು ನಾನು ಬರ್ತೇನೆ ಅಂತ. ಹೀಗೆಲ್ಲ ಬಂದಿದ್ದಾನೆ. ದೇವರ ವೈಭವ ಅಂದರೆ ಹೀಗೆ ವಿಚಿತ್ರವಾದ ವೈಭವ. ಅಂತೂ ದೇವರು ಬಂದಿದ್ದಾನೆ. ಶುದ್ಧ ಆದ ಮೇಲೆ ಕೃಷ್ಣಾಷ್ಟಮಿಯ ನಡುರಾತ್ರಿ, ಅಂತಹ ನಡುರಾತ್ರಿಯಲ್ಲಿ ಎಲ್ಲರೂ ಮಲಗಿದ್ದಾರೆ. ಮತ್ತು ಆ ಹೊತ್ತಿನಲ್ಲಿ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗರಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಉದ್ದಾಮ ಕಂಚಂ ಗದ ಕಂಕಣಾದಿಭಿ ವಿರೋಚಮಾನು ವಸುದೇವ ಐಕ್ಷತ. ವಸುದೇವ ನೋಡುತ್ತಾ ಇದ್ದಾನೆ. ನಡುರಾತ್ರಿಯಲ್ಲಿ ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ ಅಂತಂದರೆ ತಮದ್ಭುತಂ ಬಾಲಕಂ, ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಯಾವ ಭಾವನೆಯನ್ನು ಬಾಯಿಯಿಂದ ಹೇಳುವುದು ಸಾಧ್ಯ ಇಲ್ಲವೋ ಅದನ್ನು ಅದ್ಭುತ ಅಂತ ಹೇಳು. ದೇವರು ಹೇಗಿದ್ದಾನೆ ಅಂತಂದರೆ ಅದ್ಭುತ ಇದ್ದಾನೆ, ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅದ್ಭುತಂ ಬಾಲಕ ಆದರೂ ಹೇಳ್ತಾರೆ, ಸ್ವಲ್ಪ ಆದರೂ ತಿಳ್ಕೊಳ್ಳಿ ಅಂತ. ಚತುರ್ಭುಜಂ ಶಂಖ ಚಕ್ರ ಶಂಖ ಗದಾ ಪದ್ಮಗಳನ್ನು ಹಿಡ್ಕೊಂಡು ಬಂದಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ, ಎದೆಯಲ್ಲಿ ಲಕ್ಷ್ಮಿಯ ಚಿಹ್ನೆ ಇದೆ ಅಂದರೆ ಅವನು ತೋರಿಸಿಕೊಡ್ತಾ ಇದ್ದಾನೆ, ನನಗೆ ಹುಡುಗಿಯಲ್ಲಿ ಹುಡುಕಬೇಕು ಅಂತ ಇಲ್ಲ, ನಾನು ಮದುವೆಯಾಗಿ ಬಂದದ್ದು ಅಂತ. ಶ್ರೀವತ್ಸ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಗಣಶೋಭಿ ಕೌಸ್ತುಭಂ, ಬ್ರಹ್ಮದೇವ ಕುತ್ತಿಗೆಯಲ್ಲಿ ಇದ್ದಾನೆ. ಯಾವುದಾದ್ರೂ ಮಗು ಚಕ್ರ ಶಂಖ ಹಿಡ್ಕೊಂಡು ಬರ್ತದೆ ಹೊರಗಡೆ? ಸಾಧ್ಯವೇ ಇಲ್ಲ. ಚಂದ ಮಾಡಿ ಕಣ್ಣು ಇಲ್ಲಿಯ ತನಕ, ಕೂದಲುಗಳು ಗುಂಗುರು ಗುಂಗುರು ಕೂದಲುಗಳು, ಅದ್ಭುತವಾದ ರೂಪ. ವಸುದೇವ ಈಕ್ಷತ ನೋಡ್ತಾನಂತೆ, ದೇವಕಿಯು ನೋಡ್ತಾ ಇದ್ದಾಳೆ. ನೋಡಿ ಇಬ್ಬರು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತಂದರೆ, ಇವನು ನಮ್ಮ ಮಗ ಅಲ್ಲ. ಯಾವುದಾದ್ರೂ ಅಮ್ಮ ಗರ್ಭಿಣಿ ಆದ ಮೇಲೆ ಕಾಯ್ತಾ ಇರ್ತಾಳೆ, ನನ್ನ ಮಗು ನನ್ನ ಮಗು ಅಂತ. ನನಗೆ ಇನ್ನೂ ನನ್ನ ಮಗು ಹಾಕೋದು ಸ್ಟೇಟಸಲ್ಲಿ, ಇದು ನಂದು ಅಂತ. ದೇವರದ್ದು ಅದು ನಂದು. ಇಬ್ಬರು ಹೇಳ್ತಾ ಇದ್ದಾರೆ, ಇದು ನಂದಲ್ಲ. ಯಾಕೆ ಅಂತಂದರೆ, ಹೀಗೆಲ್ಲ ನನ್ನ ಮಗು ಗರ್ಭದಲ್ಲಿರಲಿಕ್ಕೆ ಸಾಧ್ಯವಾ? ನಿನಗಿದು ದೊಡ್ಡ ನಮಸ್ಕಾರ. ಮತ್ತು ನೀನು ಯಾರು? ಭವಾನೇಕಃ ಶಿಷ್ಯತೆ ಅಶೇಷ ಸಂಜ್ಞಃ. ಇಡೀ ಪ್ರಳಯ ಕಾಲ ಜಗತ್ತೆಲ್ಲ ನಿರ್ನಾಮವಾಗಿ ಪ್ರಳಯ ಬಂದಾಗ ಆ ಪ್ರಳಯ ಜಲಧಿಯಲ್ಲಿ ಪವಡಿಸುವ ಪುಣ್ಯಾತ್ಮ ನೀನು ರೂಪ. ಭವಾನೇಕಃ ಶಿಷ್ಯತೆ, ನೀನೊಬ್ಬನೇ ಅಲ್ವಾ? ಆಲಾದಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ, ಒಬ್ಬನೇ ಇರುತ್ತಾನೆ ಪದ್ಮನಾಭ. ಯಾವಾಗ? ಪ್ರಳಯ ಜಲಧಿಯಲ್ಲಿ. ನಾಸದಾಸಿ ನೊಸದಾಸಿ ತದಾನಿ ವಾಸುದೇವೋ ವಾ ಇದಮಗ್ರ ಆಸಿ ನ ಬ್ರಹ್ಮ ನ ಚ ಶಂಕರ. ವೇದ ಹೇಳುತ್ತದೆ, ಪ್ರಳಯ ಜಲಧಿಯಲ್ಲಿ ಒಬ್ಬನೇ ಇರ್ತಾನೆ ವಾಸುದೇವ. ಬ್ರಹ್ಮ ಇಲ್ಲ, ರುದ್ರಾದಿ ದೇವತೆಗಳು ಇಲ್ಲ, ಎಲ್ಲ ಅವನ ಹೊಟ್ಟೆಯಲ್ಲಿ ಇರ್ತಾರೆ. ಮತ್ತೆ ಒಬ್ಬೊಬ್ಬರೇ ಬರ್ತಾರೆ. ಅಂಥವನು ನೀನಲ್ವೇ ಅಂತ ವಸುದೇವ ಹೇಳ್ತಾನೆ, ನೀನು ಭೂಮಿಯ ಭಾರವನ್ನು ಪರಿಹಾರ ಮಾಡಲಿಕ್ಕೆ ಬಂದ ರೂಪ, ನಿನಗಿದೇ ದೊಡ್ಡ ನಮಸ್ಕಾರ ಅಂತ ಅವನ ಪ್ರಾರ್ಥನೆ. ಅಂತೂ ಇಬ್ಬರು ಒಪ್ಪಿಕೊಂಡ್ರು, ನಮ್ಮ ಮಗು ಅಲ್ಲ ಅಂತ. ಮತ್ತೆ ಬಂದವ ಮೋಹ ಉಂಟು ಮಾಡ್ತಾನೆ, ಆಡಿಸಿದಳು ಯಶೋದೆ ಅಂತ. ಆಗ ಅಂತೂ ಈಗಂತೂ ತೋರಿಸಿದ. ಅಲ್ಲ, ರಾತ್ರಿ ಯಾಕೆ ಬಂದ ಅಂತಂದರೆ, ಒಂದು ದಿವಸ ಆದರೂ ನಿದ್ದೆ ಬಿಡಿ ಅಂತ. ರಾತ್ರಿ ಕೃಷ್ಣಾಷ್ಟಮಿ, ಒಂದು ನಿತ್ಯ ಕರ್ಮ, ಒಂದು ಏಕಾದಶಿ, ಇನ್ನೊಂದು ಕೃಷ್ಣಾಷ್ಟಮಿ. ಕೆಲವರಿಗೆಲ್ಲ ಕೃಷ್ಣ ಬೇಗ ಬರ್ತಾನಂತೆ. 8 ಗಂಟೆ ಹೊತ್ತಿಗೆ ಬಂತು, ಅರ್ಘ್ಯ ಕೊಟ್ಟು ಒಯ್ತಿಗೆ. ಬೇರೆ ದಿವಸ ಎಲ್ಲ ಮೊಬೈಲ್ ಹೋಗ್ತಾ ಇರ್ತಾರೆ 12-1 ಗಂಟೆ ತನಕ. ಒಂದು ದಿವಸ ರೀ ಅಷ್ಟಮಿಯನ್ನು ಗೌಜಿಯಲ್ಲಿ ಮಾಡಬೇಕು. ಅದು ಉಡುಪಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಕೃಷ್ಣ ಜಗತ್ತಿಗೆ ಸಂಬಂಧಪಟ್ಟವ. ಹಾಗಾಗಿ ಆದ ದಿವಸ ರಾತ್ರಿಯ ತನಕ ಕಾದು, ಆ ಜಾತಿ ಈ ಜಾತಿ ಅಂತಿಲ್ಲ, ಒಂದು ಬೊಗಸೆ ಅರ್ಘ್ಯವನ್ನು ತಂದು ಕೈಯಲ್ಲಿ ಹಿಡ್ಕೊಂಡು. ಇವತ್ತಂತೂ ಸುಲಭ, ಎಲ್ಲಿ ನೋಡಿದರೂ ಅರ್ಘ್ಯ ಮಂತ್ರಗಳು ಇಂಟರ್ನೆಟ್ಟಲ್ಲಿ ಸಿಗ್ತದೆ. ಹಿಂದೆ ಆದರೆ ಕಷ್ಟ ಇತ್ತು, ಏನು ಗೊತ್ತಿಲ್ಲದಿದ್ರು ಕೃಷ್ಣ ನಿನಗಿದೋ ನನ್ನ ಅರ್ಘ್ಯ ಅಂತ ಹೇಳಿ 3 ಬೊಗಸೆಯಲ್ಲಿ ತುಂಬಿ ಅರ್ಘ್ಯ ಕೊಟ್ಟು ಮಲಗಲಿಕ್ಕೇನು. ಆ ದಿವಸ ಒಂದು ಉಪವಾಸ, ಮತ್ತೆ ಅದು ಮಾಡಬೇಕು ಅಂತ ಇಲ್ಲ. 15 ದಿವಸಕ್ಕೊಂದು ಏಕಾದಶಿ, ತಿಂಗಳಿಗೆ 2 ಬರ್ತದೆ, ವರ್ಷಕ್ಕೆ ಒಂದು ಕೃಷ್ಣಾಷ್ಟಮಿ. ಒಂದು ನಮ್ಮ ದೇವರು ಅಂತ ಜಗನ್ನಾಥ. ಪದ್ಮನಾಭ ಬೇರೆ ಅಲ್ಲ, ಅಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಶೇಷನೂ ಇದ್ದಾನೆ, ಹಾಸಿಗೆ ಬಲರಾಮ ಶೇಷನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ಹಾಗಾಗಿ ಅವರೆಲ್ಲ ಅಷ್ಟೆಲ್ಲ ಸೇವೆ ಮಾಡುವಾಗ ನಾವು ಆ ಒಂದು ದಿನವನ್ನು, ಕೃಷ್ಣಾಷ್ಟಮಿಯನ್ನು, ನಮ್ಮ ದೇವರ ಪೂಜೆ. ಹಾಗೆ ನಾನು ಹೇಳಿದ್ದೇನೆ ಅಂತಲ್ಲ, ಭಾಗವತ ಹೇಳಿದೆ ಅಂತ.
ಆ ದಿವಸ ಬೇಗ ಎಲ್ಲ ಕೊಡಬೇಡಿ, ಇನ್ನು ಕೊಡದೇ ಮಲ್ಕೊಳ್ಳಿ, ಬೇಗ ಕೊಡಬಾರ್ದಂತ ಉಪಯೋಗ ಇಲ್ಲ, ಹಾಗೆಲ್ಲ ಮಾಡಬೇಡಿ. ಆ ದಿವಸ ರಾತ್ರಿಯ ತನಕ ಕಾದು ಸಾಧ್ಯ ಎಷ್ಟರು ರಾಮಚಿಂತನೆ ಕೃಷ್ಣ ಮಂತ್ರವನ್ನೆಲ್ಲ ಜಪ ಮಾಡಿ 12 ಗಂಟೆ ಹೊತ್ತು ಸೂರ್ಯ ಯಾವುದು ಚಂದ್ರೋದಯ ಅಂತ ಕೇಳಿಕೊಂಡು ಆ ಹೊತ್ತಿಗೆ ಏನು ಮಾಡಬೇಕು? ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಬೇಕಾದದ್ದನ್ನೆಲ್ಲ ನಾವು ಗೊತ್ತು ಮಾಡ್ಕೊಡಲ್ವಾ? ಅದು ಯಾವಾಗ್ರಿ, ಇದು ಯಾವಾಗ್ರಿ, ಅಲ್ಲಿ ಊಟ ಯಾವಾಗ, ಇದು ಯಾವಾಗ, ಅದು ಯಾವಾಗ ಎಲ್ಲ ಓಟ ಯಾವಾಗ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಇದನ್ನೊಂದು ಗೊತ್ತು ಮಾಡ್ಕೊಳ್ಬೇಕು. ಆ ದಿವಸ ರಾತ್ರಿಯ ತನಕ ಕಡ್ಡಾಯವಾಗಿ ಇಷ್ಟು ಹೇಳಿದ್ರು 4 ಜನ ಆದರೂ ಕೂತ್ಕೊಂಡಾರು ಅಂತ ಒಂದು ಭರವಸೆಯಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಎಲ್ಲರೂ ನೀವು ನಗುವಾಗಲೇ ಗೊತ್ತಾಗ್ತದೆ, ನೀವು ಹೋದ್ಮೇಲೆ ಟಪ್ಪಿ ಆಗ್ತೇವೆ ನಿಮಗೆ ಅಂತ. ಕೃಷ್ಣಾಷ್ಟಮಿ ನಮ್ಮ ದೇಶದ ಆರಾಧನೆ. ರಾಮ ಮತ್ತು ಕೃಷ್ಣ ಯಾವ ದೇವತೆಗಳನ್ನು ತಿರಸ್ಕರಿಸಲಿಕ್ಕಿಲ್ಲ. ಎಲ್ಲ ದೇವತೆಗಳು ನಮ್ಮ ದೇಹದಲ್ಲಿಯೇ ಇದ್ದು ನಮಗೆ ಪ್ರಚೋದನೆಯನ್ನು ಕೊಡುವವರು. ಶಿವರಾತ್ರಿಯನ್ನು ಗೋಜಿಯಲ್ಲಿ ಮಾಡಿ, ಚೌತಿಯನ್ನು ಗೋಜಿಯಲ್ಲಿ ಮಾಡಿ, ನಾಗರ ಪಂಚಮಿಯನ್ನು ಮಾಡಿ. ಆದರೆ ಈ ಎಲ್ಲ ದೇವತೆಗಳು ದೇವರ ಅವತಾರ ಮಾಡುವಾಗ ಸೇವೆಗಾಗಿ ಬಂದವರು. ಇವರೆಲ್ಲರ ಒಡೆಯ ಯಾರು? ದೇವರು ಎನ್ನುವ ಪ್ರಜ್ಞೆ ಇರಲಿ ಅಷ್ಟೇ ಹೇಳಿರುವಂಥದ್ದು ಇಷ್ಟು. ಹೀಗೆ ಅವನು ಅವತಾರ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿದ ಮೇಲೆ ಕೃಷ್ಣ ಹೇಳ್ತಾನಂತೆ, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗು? ನಂದಗೋಕುಲಕ್ಕೆ, ಯಶೋದೆಯಲ್ಲಿಗೆ ಕರ್ಕೊಂಡು ಹೋಗು ಅಂತ. ಮತ್ತೆ ಕರ್ಕೊಂಡು ಎಲ್ಲ ಬಾಗಿಲೆಲ್ಲ ಓಪನ್ ಆಯಿತು. ದೇವರು ಬಂದರೆ ಎಲ್ಲ ಬಂಧನಗಳು. ಮತ್ತು ಈ ದುಷ್ಟರ ಕಥೆಯೆಲ್ಲ ನಿದ್ದೆ, ಎಲ್ಲ ನಿದ್ದೆ. ದುರ್ಗಾದೇವಿ ತನ್ನ ಮಾಯೆಯಿಂದ ಸಖತ್ತು ನಿದ್ದೆ ಬರುವ ಹಾಗೆ ಮಾಡಿದಾಳೆ. ಹಾಗೆ ದುರ್ಗೆಯ ಅನುಗ್ರಹ ಇಲ್ಲದಿದ್ದರೆ ಉಂಟಲ್ವಾ, ಒಳ್ಳೆಯ ಸಚ್ಚಿಂತನೆ ಕೇಳಲಿಕ್ಕೆ ಆಗಲಿಕ್ಕಿಲ್ಲ. ನೀವೆಲ್ಲ 7 ದಿವಸ ಎಲ್ಲಾದರೂ ಕೇಳಿದ್ದೀರಿ ಅಂತಾದರೆ ದುರ್ಗೆಗೊಂದು ಕೃತಜ್ಞತೆ ಹೇಳಬೇಕು. ಮಾರೈತಿ ನಿನಗೆ ದೊಡ್ಡ ನಮಸ್ಕಾರ. ಯಾಕೆ ಅಂತಂದರೆ ಅವಳು ಎಲ್ಲಿಯಾದರೂ ಅನುಗ್ರಹ ಮಾಡದೇ ಇದ್ದರೆ ನಮಗೇ ಗೊತ್ತಿಲ್ಲದ ಹಾಗೆ ಅಲ್ಲಿಗೆ ಒಂದು ಬಿಡುತ್ತದೆ. ಮತ್ತೆಲ್ಲ ಮುಗಿದ ಮೇಲೆ ಹತ್ತಿರದ ಹೇಳುವಾಗ ಎಂತಾಯಿತು, ಡಿಸ್ಟರ್ಬ್ ಆಗ್ತಾ ಉಂಟು, ಆಯಿತು ಹೌದು ಅಲ್ಲ ನೀವು ಆಗಲ್ಲ ಅಲ್ಲ. ನನಗೆ ಆಗ ರಾಮನ ಕಥೆ ಅಂತ ಅಂಬರೀಷನ ಕಥೆ ಹೇಳುವಾಗ ಅಂಬರೀಷ್ ಅಂತ ಕೇಳಿಸಿದೆ, ಮತ್ತೆಂತ ಕೇಳಿಸ್ಲಿಲ್ಲ. ಮತ್ತೆ ನೀವು ಹೇಳುವಾಗಲೇ ಏನೊಂದು ಡಿಸ್ಟರ್ಬ್ ಆಯಿತು ಅಂತ, ಹಾಗಾಗಿ ಬಿಡುತ್ತದೆ. ಅದಕ್ಕೆ ನಿತ್ಯ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾರಾಯ್ತಿ ನನಗೆ ಅಜ್ಞಾನ ಕೊಡಬೇಡ, ನೀನು ದುಷ್ಟರಿಗೆ ಅಜ್ಞಾನವನ್ನು ಕೊಡುವವಳು, ಮಣ್ಣು ಮುಕ್ಕುವಂತೆ ಮಾಡುವವಳು. ದಾಸರು ಎಷ್ಟು ಸೊಗಸಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಹೊಸಗಣ್ಣು ಎನೆಗೆ ಹಚ್ಚಲಿಬೇಕು ಜಗದಂಬೆ ವಸುದೇವ ಸುತನ ಕಂಬುದಕ್ಕೆ. ಎಷ್ಟು ಚಂದದ ಪ್ರಾರ್ಥನೆ ದುರ್ಗೆಯಲ್ಲಿ. ಹಾಗಾಗಿ ಈ ರೀತಿಯಾಗಿ ದುರ್ಗೆಯಲ್ಲಿ ಪ್ರಾರ್ಥನೆ ಇದೆ. ಒಂದು 5 ನಿಮಿಷ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಯಥಾಶಕ್ತಿಯಾಗಿ ಕೃಷ್ಣನ ಕಥೆಯನ್ನು ನೋಡಿ, ಕೃಷ್ಣನ ಕೆಲವು ಉಪದೇಶಗಳೆಲ್ಲ ಇದೆ, ಯಾವುದು ಮುಗಿಯುವಂಥದ್ದಲ್ಲ ಅಂತ ನಾವು ಮುಗಿಸಬೇಕು. ಅದನ್ನೆಲ್ಲ ನಾಳೆ ಯಥಾಶಕ್ತಿ ಬಾಲಚರಿತೆ ಉಪದೇಶಗಳನ್ನೆಲ್ಲ ಯಥಾಶಕ್ತಿಯಾಗಿ ನಾಳೆ ನೋಡುವ. ನಾಳೆ ಇದನ್ನಿಟ್ಟುಕೊಂಡ್ರೆ ಮತ್ತೆ ಶನೈಶ್ಚರ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವನ ಅನುಗ್ರಹದಿಂದ ಇವತ್ತೇ ನಾವು ಇದು ಹೆಚ್ಚಿನವರಲ್ಲಿ ಇರಬಹುದು. ಇಲ್ಲದಿದ್ದರೆ ಮತ್ತೆ ವ್ಯವಸ್ಥೆ ಮಾಡಿಕೊಳ್ಳಿ. ನಾನು ಓದ್ತಾ ಹೋಗ್ತೇನೆ ಏನೆಲ್ಲ ಮಾಡಬಹುದು ಅಂತ. ನಿಮಗೆ ಅದು ಓದಲಿಕ್ಕೆ ಕೆಲವು ಕಷ್ಟ ಅಂತ ಇದ್ದರೆ ನಾನೊಮ್ಮೆ ರೆಕಾರ್ಡ್ ಮಾಡಿ ಕಳಿಸ್ತೇನೆ, ಅದನ್ನು ನೀವು ಹಂಚಿಕೊಳ್ಬೋದು. ಏನು ಕಷ್ಟ ಇಲ್ಲ ಆದರೂ ಅಂತ ನಾನು ಹೇಳುತ್ತಾ ಹೋಗ್ತೇನೆ. ಆಯ್ತು. ಆರಂಭದಲ್ಲಿ ಏನುಂಟು ಅಂತಂದರೆ ಗಂಗೆ ಮಾಂ ಪುನೀಹಿ, ಸ್ನಾನ ಮಾಡುವಾಗ ಏನು ಮಾಡಬೇಕು? ಕಾಗೆಗಳ ಹಾಗೆ ಸ್ನಾನ ಮಾಡಬಾರ್ದು, ಮತ್ತು ಗಂಗಾ ಸ್ನಾನವನ್ನು ಮಾಡಬೇಕು. ನೀವು ಎಂಥ ಸಾಬೂನು ಬೇಕಾದರೂ ಹಾಕಿ, ನಾನು ಅದನ್ನು ಗಲಾಟೆಗೆ ಇಲ್ಲ. ಮಂತು ಎಲ್ಲ ಆದಮೇಲೆ ನೀರು ಹೊಯ್ದುಕೊಳ್ಳುವಾಗ ಏನು ಹೇಳಬೇಕು? ಗಂಗೆ ಮಾಂ ಪುನೀಹಿ 3 ಬಾರಿ ಬದರೀನಾರಾಯಣ 3 ಬಾರಿ ಹೇಳು. ಅವನನ್ನು ಸ್ಮರಣೆ ಮಾಡು. ಮನೆಯಲ್ಲಿಯೇ ನೀವು ಗಂಗಾ ಸ್ನಾನ ಮಾಡಿದ ಪುಣ್ಯ ಮಾಡಿ ಮಾತ್ರ. ಆಮೇಲೆ ಆ ಸ್ನಾನ ಮಾಡಿ ಬಂದ ಮೇಲೆ ಪುಂಡರೀಕಾಕ್ಷಾಯ ನಮಃ ಏನಿಲ್ಲ, ಇಲ್ಲಿ ಬರೆದದ್ದು ಹೇಳಿ ಸಾಕು. ಒಂದು ಕಡೆ ಕೂತು ಸತ್ಯಂ ಪರಂ ಧೀಮಹಿ ಒಮ್ಮೆ ಧ್ಯಾನ ಮಾಡಿ. ಸೂರ್ಯಮಂಡಲದಲ್ಲಿ ಭಗವಂತ ಇದ್ದಾನೆ, ನಮಗೂ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡಲಿ, ಊರಿನ ಎಲ್ಲರಿಗೂ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡಲಿ, ಸಜ್ಜನರಿಗೆಲ್ಲರಿಗೂ. ದುರ್ಜನರಿಗೆ ಎಂತ ಮಾಡಿದರೂ ಪ್ರಚೋದನೆ ಆಗೋಲ್ಲ. ದುರ್ಯೋಧನನನ್ನು ಸಾಕ್ಷಾತ್ ಕೃಷ್ಣನೇ ಹೋಗಿ ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು, ಸರಿ ಆಗಲಿಲ್ಲ ಅವ. ಹಾಗಾಗಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತಂದರೆ ಸಜ್ಜನ ಸಮಾಜಕ್ಕೆ ಒಳಿತು ಆಗಲಿ ಅಂತ ತಾತ್ಪರ್ಯ. ಇಷ್ಟು ಒಂದು ಸತ್ಯಂ ಪರಂ ಧೀಮಹಿ ನಿರ್ದುಷ್ಟ ಜ್ಞಾನಾನಂದಮಯನಾದ ಕೃಷ್ಣನನ್ನು ನಾವು ಧ್ಯಾನ
ಮಾಡ್ತೇವೆ, ಎಷ್ಟು ಬೇಕಾದರೂ ಮಾಡಿ, ಅಡ್ಡಿ ಇಲ್ಲ, ನಿಮ್ಮ ಸಮಯ ನೋಡಿಕೊಂಡು. ನಂತರದ್ದು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅರ್ಥ ಮೊನ್ನೆ ಹೇಳಿದ್ದೇನೆ, ಆಯಿತಾ? ಅದನ್ನು ಕುಂತಿ ಮಾಡಿದ ಸ್ತೋತ್ರ. ಇದನ್ನು ಒಂದು 2 ಬಾರಿಯೋ 3 ಬಾರಿಯೋ ಹೇಳಿ. ಸಮಯ ಇಲ್ಲ ಅಂತಂದರೆ ಒಂದೇ ಬಾರಿ ಹೇಳಿ, ಅಥವಾ ಕೆಲವೊಮ್ಮೆ ಬೆಳಗ್ಗೆ ಸಮಯವೇ ಸಿಗಲಿಲ್ಲ ಅಂತಾದರೆ ಸಂಜೆ ಹೊತ್ತಾದರೂ ಮಾಡಿ. ಅಂತೂ ದಿನದಲ್ಲಿ ಯಾವಾಗಲಾದರೂ ಇದನ್ನೇನು ಮಾಡಿ ಮುಗಿಸಿ. ಇದಕ್ಕಿಂತ ಹೆಚ್ಚು ಮಾಡ್ತಾ ಇರುವವರು ಇದನ್ನು ಅದನ್ನೆಲ್ಲ ಬಿಡಬೇಡಿ, ಚಂದ ಆಯಿತು ಅಂತ ಹೇಳಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ರಾಜರು ಜರಾಸಂಧನ ಬಂಧನದಲ್ಲಿ ಇದ್ದಾಗ ಬಿಡುಗಡೆಗೊಂಡು ಮಾಡಿದ ಪ್ರಾರ್ಥನೆ. ಈಗ ನಮ್ಮ ದೇಶವು ಎಷ್ಟೋ ಬಾರಿ ಬಂಧನದ ಒಳಗೆ ಉಸಿರು ಕೊಟ್ಟುವ ಹಾಗೆ ಇರ್ತದೆ. ಆಗ ಯಾರು ರಕ್ಷಣೆ ಮಾಡಬೇಕು? ಕೃಷ್ಣ ರಕ್ಷಣೆ ಮಾಡಬೇಕು. ಹಾಗಾಗಿ ಈ ಮಂತ್ರವನ್ನು ಶ್ರೀಕೃಷ್ಣಾಯ ನಮಃ 100 ಬಾರಿ ಅಂತ ಹೇಳಿದ್ದೇನೆ. ಅದು 100 ಬಾರಿ ಅಂತ ಬರೆದದ್ರಿಂದ 10 ಬಾರಿ ಆದರೂ ಬಂದೀತು ಅಂತ. ಹಾಗೆ ಹಾಗಾಗಿ 100 ಮಾಡಿ, ಒಂದು 10 ಕೂತು ಮಾಡಿ, 100 ಕೂತು ಮಾಡಿ, ಏನೂ ಕಷ್ಟ ಆಗೋದಿಲ್ಲ ರೀ. 100 ಮಾಡಿ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣ. ಟೈಮ್ ನೋಡಿ 10 ಎಷ್ಟು ಬೇಕು, 100ಕ್ಕೆ ಎಷ್ಟು ಬೇಕು. ಇಂಥದ್ದೊಂದು ಜೀವನ ಆರಂಭಿಸಿ 100 ಬಾರಿ ಕೃಷ್ಣ ಮಂತ್ರ. ಮತ್ತೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಯೋಧ್ಯ ಬಾಲಕಾಂಡದಿಂದ ಹಿಂಡು ಉತ್ತರಕಾಂಡದ ತನಕ ಪ್ರತಿಯೊಬ್ಬರಿಗೂ ಆನಂದ ಕೊಟ್ಟವನ್, ದುಷ್ಟರನ್ನು ಸಂಹಾರ ಮಾಡಿದವ. ಹಾಗಾಗಿ ಆ ಮಂತ್ರವನ್ನು ಶ್ರೀರಾಮ ಜಯ ರಾಮ ಅಂತ ನೀವು ಹೇಳಬಹುದು. ಆಮೇಲೆ ರೋಗ ಪರಿಹಾರಕ್ಕೆ ಅಚ್ಯುತಾನಂತ ಗೋವಿಂದ ವಿಷ್ಣು ನಾರಾಯಣಾಮೃತ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಧನ್ವಂತರಿ ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡು. ಅವರೋಗವೇ ನನಗೆ ಇದೇನು ಒಂದನ್ನು ದಾಸರು ಕೇಳ್ತಾರಲ್ವ, ಅಲ್ಲ ಆಚಾರ್ಯ ನಮಗೆ ಯಾವ ಕಾಯಿಲೆ ಇಲ್ಲ, ಪರ್ಫೆಕ್ಟ್ ಇದ್ದೇವೆ ಅಂತ ಹೇಳಿದರೆ ದಾಸರು ಹೇಳ್ತಾರೆ ಎಂತ ಉಂಟು ಅಂತ, ನಾಲಿಗೆಯಲ್ಲಿ ದೇವರ ಸ್ಮರಣೆ ಬರೋಲ್ಲ, ಸಚ್ಚಿಂತನೆ ಕೇಳಲಿಕ್ಕೆ ಕಿವಿ ಕೇಳೋಲ್ಲ, ಮನಸ್ಸು ಎಲ್ಲೋ ಹೋಗಿರ್ತದೆ ಹೇಳ. ಮತ್ತೆ ನಿಂದು ಎಂತ ಆ ರೋಗಕ್ಕಿಂತ ದೊಡ್ಡ ರೋಗ ಆಯ್ತಲ್ವೇನಯ್ಯ. ಅವನು ಬೇಕಾದರೆ ಬೆಡ್ ರೀಡನ್ ಆಗಿ ಬಿದ್ದುಕೊಂಡಿರಲಿ ಬೇಕಾದರೆ, ಆದರೆ ದೇವರೇ ದೇವರೇ ನಾರಾಯಣ ನಾರಾಯಣ ನಾರಾಯಣ, ಅವನ ಜೀವನ ಸಾರ್ಥಕ. ಅಷ್ಟು ಬಿದ್ದುಕೊಂಡಿದ್ರು ಯಾರೇ ಎಚ್ಚರ ಬೇಕು ಆ ಎಚ್ಚರ ಇದೆ. ನಮಗೆಲ್ಲ ಎಲ್ಲ ಸರಿ ಉಂಟು, ಯಾರ ನೆನಪಿಲ್ಲ, ಸರಿ ಇದ್ದದ್ರಿಂದನೇ ನೆನಪಿಲ್ಲ. ಹಾಗಾಗಬಾರ್ದು. ಇದು ನಮ್ಮ ರೋಗ, ದೊಡ್ಡ ರೋಗ ಏನು ಅಂತಂದರೆ ಮನೋರೋಗ. ಇದನ್ನು ದಾಸರು ಕೇಳಿದ್ದು, ಆವರೋಗವೋ ನನಗೆ ದೇವನನ್ನಂತರೆ ಕಾಲುಗಳು ದೇವಸ್ಥಾನಕ್ಕೆ ಹೋಗಲ್ಲ, ನಾಲಿಗೆ ನಿನ್ನ ಸ್ಮರಣೆ ಮಾಡಲಿಕ್ಕೆ ಒಂದು 4 ಜನ ಇರುವಾಗ ಹರೇ ಕೃಷ್ಣ ಹೇಳಿಕೆ ನಮಗೆ ಆಚೆ ಈಚೆ ನೋಡುವುದು ನಾಚಿಕೆ. ನಾವೆಲ್ಲ ಶಾಲೆಗೆ ಕಾಲೇಜಿಗೆಲ್ಲ ಹೋದವರು ಹೇಗೆ ಹೇಳುವುದಪ್ಪ ಹರೇ ಕೃಷ್ಣ ಅಂತ, ಅದೆಲ್ಲ ಮೂಢರು ಹೇಳುವುದಲ್ವಾ, ಎಜುಕೇಟೆಡ್ ಪೀಪಲ್ಸ್ ಹಾಗೆಲ್ಲ ಹೇಳುವುದು. ಅವಳು ಹತ್ತಿರದವರು ತಿಳ್ಕೊಂಡ್ರೆ ಇವನು ಇನ್ನೂ ಯಾವ ಲೋಕದಲ್ಲಿದ್ದಾನೆ, ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಗಿದೆ ಗೊತ್ತಾ ಅಂತ. ಎಷ್ಟು ವರ್ಷ ಆದರೆ ಏನಂತೆ, ಊಟ ಅದೇ ಮಾಡೋದಲ್ವ. ಹಾಗಾಗಿ ಬಾಯ್ಬಿಟ್ಟು ನಾಮಚಿಂತನೆ, ದೊಡ್ಡ ಸ್ಮರಣೆ ಕಲಿಯುಗದಲ್ಲಿ ನಾಮಚಿಂತನೆ. ಯತ್ಫಲಂ ತಪಸ ಲಭತೆ ನಯೋಗೇನ ನ ಸಮಾಧಿನ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲೆಲ್ಲ ಮಾಡೋ ದೊಡ್ಡ ದೊಡ್ಡ ತಪಸ್ಸುಗಳನ್ನು ಕಲಿಯುಗದಲ್ಲಿ ಕೇವಲ ಕೃಷ್ಣ 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 ಅಂತ ಹೇಳೋದರಿಂದ ಸಂಪಾದನೆ ಮಾಡಬಹುದು. ಇದು 100 ಇಲ್ಲಿ ಮತ್ತೆ ಎಷ್ಟು ಹೇಳ್ತಾ ಇರಿ. ಆಚೆ ಚಪ್ಪಲಿದ್ದಾಗಲೂ ನಾಮಚಿಂತನೆಗೆ ಅಡ್ಡಿ ಇಲ್ಲ. ಶ್ರೀರಾಮ ಜಯರಾಮ ಅದೊಂದು. ನಾರಾಯಣಂ ನಮಸ್ಕೃತ್ಯ ದಿನನಿತ್ಯ ಹೇಳಿಸಿದ್ದೇನೆ. ಆಮೇಲೆ ರೋಗ ಪರಿಹಾರಕ್ಕೆ ಆಯಿತು ಧನ್ವಂತರಿ. ಸರ್ವಸ್ವರೂಪೇ ಸರ್ವೇಶೇ ಹೇಳಿ. ಸರ್ವಶಕ್ತಿ ಸಮನ್ವಿತೆ ಬಗೆಭ್ಯ ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಈ ದೇಶವನ್ನು ರಕ್ಷಣೆ ಮಾಡಲಿ ಆಕೆ, ಅವಳು ಮಾಡ್ತಾಳೆ. ನಾವು ಪ್ರಾರ್ಥಿಸಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮ ಪರಂಪರೆಯನ್ನು ದುರ್ಗತಿ ಬರದ ಹಾಗೆ ನೋಡಿಕೊಳ್ಳಬೇಕು. ದುರ್ಗೆಯಾಗಿ ಆಕೆ ರಕ್ಷಣೆ ಮಾಡಬೇಕು. ಲಕ್ಷ್ಮಿಯ ಚಿಂತನೆ. ನಾನು ಸರ್ವಮಂಗಳ ಮಾಂಗಲ್ಯ ಬರೀಲಿಲ್ಲ. ಯಾಕೆ ಬರೀಲಿಲ್ಲ ಅಂತಂದರೆ 90% ಜನಕ್ಕೆ ಪ್ರಾಯ ಬರುತ್ತದೆ. ಹಾಗಾಗಿ ಅದನ್ನು ಇಲ್ಲಿ ಸೇರಿಸಿಕೊಳ್ಳಬಹುದು. ಮನಸ್ಸಿನ ನಿಯಂತ್ರಣಕ್ಕೆ ಶಿವಸ್ತುತಿ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮಸ್ತುತೆ. ಆಮೇಲೆ ಅನಂತಾನಂತ ದೇವೇಶ ಹೇಳಿ. ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಇದು ಊರಿಗೆ ಸಂಬಂಧಪಟ್ಟು ನಾನು ಬರೆದಿರುವಂಥದ್ದು. ಅಲ್ಲಿ ಹೋದಾಗ ಏನು ಮಾಡಬೇಕು ಅಂತಂದರೆ ಇಷ್ಟು ಮಾಡಿ
ಇದನ್ನು ವಿಶೇಷವಾಗಿ ಅನಂತ ದುಃಖಗಳು ನಮ್ಮನ್ನು ಹುಡುಕುತ್ತಾ ಬರ್ತಾ ಇರ್ತದೆ. ನೀನು ಅನಂತನ ಮೇಲೆ ಕೂತವ, ಅನಂತ ಪದ್ಮನಾಭನಿದ್ದಿ. ಹಾಗಾಗಿ ಇಬ್ಬರು ಒಟ್ಟಿಗೆ ಸೇರಿ, ಬಲರಾಮ ಮತ್ತು ಕೃಷ್ಣ, ನಾಳೆ ಸ್ವಲ್ಪ ನೋಡಲಿಕ್ಕೆ ನೋಡುವ. ಹಾಗೆ ಇಬ್ಬರು ಸೇರಿ ಹಾಗೆ ಇಡೀ ವೃಂದಾವನವನ್ನು ಆನಂದ ಮುದಗೊಳಿಸಿದಿರೋ ಹಾಗೆ ನಮ್ಮ ಬದುಕನ್ನು ನೀವಿಬ್ಬರು ಸೇರಿ ಮುದಗೊಳಿಸಿ ಅಂತ ಪ್ರಾರ್ಥನೆ. ಹಾಗೆ ಇನ್ನೊಂದು ಹರೇ ಹರೇ ಮೇ ಹರಪಾತಕಾನಿ ಹೇಳಿ, ಹರೇ ಹರೇ ಮೇ ಕುರುಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ದೇವರಲ್ಲಿ ಎಂಥ ಪ್ರಾರ್ಥನೆ ಮಾಡುವುದು ಅಂತಂದರೆ, ದೇವರೇ ಹರೇ ಹರೇ ಮೇ, ಓ ಶ್ರೀಹರಿಯೇ ನನ್ನ ಪಾಪಗಳನ್ನು ಪರಿಹಾರ ಮಾಡು. ಕುರುಮಂಗಳಾನಿ, ನನ್ನ ಬದುಕಿಗೆ ಮಂಗಳ ಮಾಡು. ನನಗೆ ಯಾವುದು ಮಂಗಳ ಅಂತ ಗೊತ್ತಿಲ್ಲ, ಮಕ್ಕಳು ಯಾವುದನ್ನು ಮಂಗಳ ಅಂತ ತಿಳ್ಕೊಂಡಿರ್ತಾರೆ, ಮತ್ತೆ ಕಚ್ಚಿಕೊಳ್ತಾ ಇರ್ತದೆ. ನಾನು ಅದನ್ನು ಬಯಸಬಾರದಿತ್ತು ಮಾರೆ, ಆ ಕೋರ್ಸ್ ಬೇಡದಿತ್ತು, ಈಗ ಸ್ಕೋಪೇ ಆಗ ಒಬ್ಬೇ ಹಿಡ್ಕೊಂಡಿದ್ದಾರೆ ಬೇಡ ಅಂತ. ನಿಮಗೆ ಗೊತ್ತಾಗೋದಿಲ್ಲ ಹಾಗೆ ಹೀಗೆ ಅಂತ. ನಮ್ಗೆ ಗೊತ್ತಿಲ್ಲ ಯಾವುದು ಮಂಗಳ ಯಾವುದು ಅಮಂಗಳ ಅಂತ. ಎಷ್ಟೋ ಬಾರಿ ಫೈಲ್ ಆಗುವುದೇ ಬದುಕಿನ ದೊಡ್ಡ ಮಂಗಳ ಇರುತ್ತದೆ, ಕೆಲವೊಂದು ಪಾಸ್ ಆಗುವುದೇ ಬದುಕಿನ ದೊಡ್ಡ ಅಮಂಗಳ ಇರ್ತದೆ. ಕೊರೋನಾ ಕಾಲದಲ್ಲಿ ಇದನ್ನು ನೋಡಿದ್ದೇವೆ. ಹಾಗೆ ಇಲ್ಲಿದ್ದವರೆಲ್ಲ ರಾಜರಾಗಿ ಬದುಕ್ತಾ ಇದ್ರು, ಯಾವುದೋ ಮೂಲೆಗೆ ಹೋದವರುಂಟಲ್ವ ನಾವೊಂದು ಅವ್ಯವಸ್ಥೆ ಅಂತ. ಯಾವುದು ಮಂಗಳ ಯಾವುದು ಅಮಂಗಳ ನಮಗೆ ಗೊತ್ತಿಲ್ಲ. ಜೀವನದಲ್ಲಿ ಏನು ಅವ್ಯವಸ್ಥೆಗಳಾದರೂ ಫೈಲೇ ಆಗಲಿ, ಓದಿರ್ತೇವೆ, ಎಲ್ಲ ಓದಿರ್ತೇವೆ, ರಿಸಲ್ಟ್ 0 ಬಂತು ಅಂತ ಇಟ್ಕೊಳ್ಳಿ, ನೀವು ಯಾರದ್ದು ಕೇಳಿದ್ರು ಫೈಲ್ ಹೇಳಿ ನೆಮ್ಮದಿಯಿಂದ ಹೇಳುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಏನೋ ದೇವರ ಸಂಕಲ್ಪ ಆಗಿದೆ ಅಂತ ತಲೆಬಿಸಿ ಮಾಡಿಕೊಳ್ಳಿಕ್ಕೇನೂ ಇಲ್ಲ. ಏನೋ ಒಳ್ಳೆಯ ಚೇಂಜ್ ಇಲ್ಲಿ ಇರಬಹುದು. ಅಪ್ಪಮ್ಮನು ಸ್ವಲ್ಪ ಇದರಲ್ಲಿ ಯೋಚನೆ ಮಾಡಬೇಕು. ನಿನ್ನ ಲೈಫೇ ಇಲ್ಲ ಅಂತ ಅಂಥ ಮಾತುಗಳನ್ನೆಲ್ಲ ಆಡಬಾರದು. ಲೈಫ್ ದೇವರು ಕೊಡುವುದು, ಅವನು ಕೊಟ್ಟರೆ ಎಂಥವನು ಬದುಕುತ್ತಾನೆ, ಅವನು ಕೊಡಲಿಲ್ಲ ಅಂತಂದರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತೇಳಿ ಮಕ್ಕಳು ಓದಬಾರದು ಅಂತ ಹೇಳೋದು ಅಲ್ಲ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಇಡೀ ಲೋಕಕ್ಕೆ, ಸಜ್ಜನ ಲೋಕಕ್ಕೇನಾಗಲಿ ಆ ಮನೆ ಈ ಮನೆ ಅಂತಲ್ಲ, ಎಲ್ಲ ಸಜ್ಜನರಿಗೇನಾಗಲಿ ಒಳ್ಳೆಯದಾಗಲಿ. ಈ ಕಡೆಯಿಂದ 10 ಅವತಾರ ಅದನ್ನು ಹೇಳಿಸಿ ಆಯಿತು. ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ಮಂದ್ಯ ಮತ್ಸ್ಯಾಯ ನಮಃ, ಕೂರ್ಮ ಸ್ವರೂಪಕ ಮಂದರದಾರಿನ್ ಲೋಕವಿದಾರಕ ದೇವವರೇಣ್ಯ ಕೂರ್ಮಾಯ ನಮಃ, ಸೂಕರ ರೂಪಕ ದಾನವ ಶತ್ರು ಭೂಮಿ ವಿದಾರಕ ಯಜ್ಞವರಾಂಗ ವರಾಹಾಯ ನಮಃ, ದೇವನರಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧು ನರಸಿಂಹಾಯ ನಮಃ, ವಾಮನ ವಾಮನ ಮಾನವ ವೇಷ ದೈತ್ಯಕುಲಾಂತಕ ಸುಲಭ ಇದೆ. ವಿದ್ಯಾಭೂಷಣರ ಪದ್ಯವೂ ಇದೆ, ದ್ವಾದಶ ಸ್ತೋತ್ರ ಅಂತ ಕೊಟ್ಟರೆ ಅದರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬರ್ತದೆ ಮಾತ್ರ. ಒಳ್ಳೆಯ ರಾಗದಿಂದಲೇ ಹೇಳ್ಬೋದು, ನನಗೆ ರಾಗ ಇಲ್ಲ ಹಾಗಾಗಿ ಹೇಳಲಿಲ್ಲ. ರಾಮಭೃಗು ಹೋದ್ವ ಸೂರ್ಯತೆ ದೀಪ್ತ ಕ್ಷತ್ರಕುಲ ಅಂತಕ ಶಂಭುವರೇಣ್ಯ ಪರಶುರಾಮನದ್ದು. ರಾಘವ ರಾಕ್ಷಸರು ಇವತ್ತು ಆಯಿತು, ನಾಳೆಯಲ್ಲಿ ಪೂರ್ತಿ ಆಗ್ತದೆ. ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ, ಪಾಂಡವರಿಗೆ ಬಂಧುವಾದವ. ದೈತ್ಯ ವಿಮೋಹಕ ಇದು ಒಂದು ಬುದ್ಧನದ್ದು, ಮತ್ತೊಂದು ಕೊನೆಯದ್ದು ಕಲ್ಕಿಯದ್ದು. ಕೊನೆಗೆ ಯಾರು ಬರೆದದ್ದು ಅಂತ ಒಂದು ಚಿಂತನೆ ಇದೆ. ಆ ಪದ್ಯ ಆಚಾರ್ಯರು ಹೇಳ್ತಾರೆ, ಆನಂದ ತೀರ್ಥ ಕೃತ. ಈ ಪದ್ಯವನ್ನು ರಚನೆ ಮಾಡಿ ಕೊಟ್ಟವನು ಯಾರು? ಆನಂದ ತೀರ್ಥ ಮುನಿ. ಆನಂದ ತೀರ್ಥ ಮುನಿ ಅಂತಂದರೆ ಮಧ್ವಮುನಿ, ಮಧ್ವಾಚಾರ್ಯರು, ತುಳುನಾಡಿನವರು, ತುಳುನಾಡಿನಲ್ಲಿ ಅವತಾರ ಮಾಡಿದವರು, ತುಳುನಾಡಿನ ಪಾಜಕದಲ್ಲಿ ಅವತಾರ ಮಾಡಿದ ಆಚಾರ್ಯ ಪುರುಷರು ಯಾರು ಅಂತಂದರೆ ಮಧ್ವಾಚಾರ್ಯರು. ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಯಾಕೆ ಅಂತಂದರೆ ತೀರ್ಥ ಅಂತಂದರೆ ದಾಟಿಸುವಂಥದ್ದು, ನಮ್ಮನ್ನು ದಾಟಿಸುವ ಶಾಸ್ತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಅದರಿಂದಾಗಿ ನಾವೇನೋ ಸ್ವಲ್ಪ ಇವತ್ತು ಹೇಳ್ಬೋದು, ನಿಮಗೇನಾದರೂ 4 ಅಂಶ ನಮ್ಮಿಂದ ಗೊತ್ತಾಗಿದ್ದರೆ ಅದಕ್ಕೆ ಗುರು ಪರಂಪರೆ ಕಾರಣ, ಮಧ್ವಾಚಾರ್ಯರು ಕಾರಣ. ಹಾಗಾಗಿ ಆನಂದ ತೀರ್ಥ ಕೃತ ಹರಿಗಾತ ಪಾಪಹರ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ, ಶುಭವನ್ನು ಕೊಡ್ತದೆ, ನಿತ್ಯವೂ ಸುಖವನ್ನು ಉಣಿಸುವಂತೆ ಮಾಡ್ತದೆ. ಈಗ ಒಂದೊಂದಕ್ಕೆ ಪ್ರತ್ಯೇಕ ನಮಸ್ಕಾರ ಮಾಡ್ಬೋದು ನೀವು, ಅಥವಾ ಇಷ್ಟು ಮಾಡಿ, ಅಂತೂ ದಿನದಲ್ಲಿ ಇಷ್ಟನ್ನು ಮುಗಿಸಿಕೊಳ್ಳಿ. ನಿಮಗೇನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಒಂದು ಮನಸ್ಸಿನ ಮೂಲೆಯಲ್ಲಿ ಇದ್ದರೆ ಅವರಿಗೆ, ಆ ಸಾಮ್ರಾಟ್ ಫ್ರೆಂಡ್ಸ್ ಕ್ಲಬ್ನವರಿಗೂ ಅಥವಾ ಅಲ್ಲಿಂದ ಬಂದ ನನಗೂ ಏನಾದರೂ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದೇ ಆದರೆ, ಇದ್ದಿರಬಹುದು, ಇಲ್ಲ ಅಂತ ನಾನು ಹೇಳಲ್ಲ, ಇದೇ ಅಂತಾದರೆ ನೀವು ಇದನ್ನು ನಿತ್ಯ ಮಾಡಬೇಕು. ಹೆಣ್ಮಕ್ಕಳು 3 ದಿವಸದ ರಜೆ ಇಲ್ಲೊಂದು ಬೇಡ. ಕೃಷ್ಣಾಯನಮ ಯಾವತ್ತೂ ಹೇಳ್ಬೋದು, ಯಾವ ಮೈಲಿಗೆಯಲ್ಲೂ ಶ್ರೀಕೃಷ್ಣಾಯನಮ ಹೇಳುವುದಕ್ಕೆ ಅಡ್ಡಿ ಇಲ್ಲ. ದೇವರ ಚಿಂತನೆ ನಿರಂತರ, ಉಳಿದದ್ದು ಯಾವುದು ಬೇಡ. ಅದನ್ನು ಬಿಟ್ಟು ಎಂತಹ ಸ್ಥಿತಿಯಲ್ಲಿಯೂ ಸೂತಿಗೆ ಏನು ಮಂಡವಿಸಿ ಮಾಡಬೇಡಿ. ಇದು ಕೇವಲ ಪುರಾಣ ಚಿಂತನೆಗಳು, ದೇವರ ಚಿಂತನೆ ಬೇಕಾದದ್ದೇ. ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆಲ್ಲ ಬಿಟ್ಟರೆ ದೇವರ ಚಿಂತನೆ ಮಾಡಬಹುದು. ಹಾಗಾಗಿ ಅದನ್ನೊಂದು ಬಿಟ್ಟು ಮತ್ತೆ ನೀವು ಗೊಂದಲ ಮಾಡ್ಕೊಳ್ಬೇಕು, ಇದು ಯಾವ ಮಾಡೋದು ಹಾಗೆ ಹೀಗೆ, ಯಾರ ಹತ್ರನೂ ಪ್ರಶ್ನೆ ಕೇಳಲಿಕ್ಕೆ ಇಲ್ಲ. ಇಷ್ಟು ನೀವು ಮಾಡ್ಬೋದು. ಇಷ್ಟು ನೀವು ಮಾಡಿ ಮತ್ತು ನಿಮ್ಮನ್ನು ದೇವರು ನಿಧಾನಕ್ಕೆ ಏನು ಮಾಡ್ತಾನೆ, ಮತ್ತೆಲ್ಲ ವ್ಯವಸ್ಥೆ ಮಾಡ್ತಾನೆ. ಆದರೆ ಇದು ಮಾತ್ರ ಏನು ಮಾಡಿ,
ಬಿಡಬೇಡಿ. ನಿಮ್ಮ ಮನೆಯವರ ಹತ್ರ ಪ್ರೀತಿಯಿಂದ ಗಲಾಟೆ ಮಾಡಿ ಏನೂ ಸಾಧನೆ ಮಾಡಲಿಕ್ಕಾಗೋಲ್ಲ, ಮಾಡು ಮಾಡು ಅಂತ ಪ್ರೀತಿಯಿಂದ ಓಲೈಸಿ ಏನಾದರೂ ಕಾಂಪ್ರಮೈಸ್ ಮಾಡಿಕೊಂಡು ಇದನ್ನು ಮನೆಯವರೆಲ್ಲ ಹೇಳುವ ಹಾಗೆ ಆಗಲಿ, ಇಷ್ಟು ಹಿಡ್ಕೊಂಡ್ರೆ ಆಗ ತಂತ್ರಿವರಿಯರು ಹೇಳಿದ್ರಲ್ವ, ಹಾಗಾಗಿ ಊರು ಶುದ್ಧ ಆಗ್ತದೆ ಅಂತ. ಆಗ ಇಡೀ ಊರು ತನ್ನಷ್ಟಕ್ಕೆ ಶುದ್ಧ ಆಗ್ತದೆ, ಮನಸ್ಸು ಪ್ರತಿಯೊಬ್ಬರದ್ದು ಸರಿ ಆಗ್ತದೆ, ದೇವರೆಲ್ಲ ಸರಿ ಮಾಡ್ತಾನೆ. ಸರಿ ಇಲ್ಲ ಹೇಳಿದ್ದಲ್ಲ ರೀ, ಬೈಬೇಡಿ. ಎಲ್ಲ ದೋಷಗಳು ಪರಿಹಾರ ಆಗಿ ದೇಶವನ್ನು, ಊರನ್ನು ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ.